ಕೆರಿಯರ್ದು ಒಂದು ಪೀಕ್ ಪಾಯಿಂಟ್ ಅಲ್ಲಿ ಇರ್ತೀರಾ, ಆ ಪಾಯಿಂಟ್ ಅಲ್ಲಿ ಕೃಷಿಗೆ ಡೈವರ್ಟ್ ಆಗ್ತೀರಾ. ಅಂದ್ರೆ ಕೃಷಿಕ ಕಿಶೋರ್ ಅಂತ ಕರಿಬೇಕಾ, ಇಲ್ಲ ಅಂತಂದ್ರೆ ನಟ ಕಿಶೋರ್ ಅಂತ ಮುಂದುವರಿತಾ ಇದ್ರೆ ನಿಮ್ಮ ಆಚರಣೆ ಆಡಂಬರ ಎಲ್ಲ ಬನ್ನಿ ಸರ್. ಇಲ್ಲ ಚಿಂತಕ ಕಿಶೋರ್ ಅಂತ ಅನ್ಬೇಕಾ. ಈಗಲೂ ನಾನು ಹೇಳ್ತಾ ಇರ್ತೀನಿ, ಪ್ರಕೃತಿ ಒಂಥರ ನಿಮಗೆ ಎಲ್ಲವನ್ನೂ ಕಲಿಸೋ ಒಂದು ಪಾಠ. ದೇವರಿಗೆ ದೇವಸ್ಥಾನ ಕಟ್ತೀವಿ, ಕೋಟ್ಯಾಂತರ ರೂಪಾಯಿ ದೇಣಿಗೆ ಹಾಕ್ತಿವಿ, ಕಣ್ಣಿಗೆ ಕಾಣಿಸೋ ದೇವರು ಅನ್ನ ಕೊಡ್ತಾ ಇದಾರೆ. ಎಷ್ಟು ಜನ ಕಡ್ರ ರಾಜಕಾರಣಿಗಳಿಗೆ ಅವ್ರು ಓಟೆ ಕೊಡ್ತಾ ಇದ್ದಾರೆ. ಚೆನ್ನಾಗಿ ವಹಿಸ್ಕೊಂಡೆ ಹೆಂಡತಿ ಕೈಲಿ. ನೀನಿಗೆ ಮನೆ ಮಾಡೋ ಉದ್ದೇಶ ಇಲ್ಲ ಏನು ಹೇಳೋ, ನಿಮ್ ಗರ್ಲ್ ಫ್ರೆಂಡ್ಗಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ತೋಟ ಮಾಡ್ಕೊಳ್ತಾ ಇದ್ದೆ. ನೀವೇ ಅಗ್ರಿಕಲ್ಚರ್ ಮಾಡಿರೋದ್ರಿಂದ ಕೇಳ್ತಾ ಇದೀನಿ, ಯಾಕೆ ಇದು ಬಡ ರೈತ ಆಗಿ ಉಳ್ಕೊಂಡಿದ್ದಾನೆ? ಈಗ ಇಂಡಸ್ಟ್ರಿಯಲ್ ಎಕಾನಮಿ ಕೂಡ ಅಲ್ಲ ನಮ್ದು, ಬರೀ ಕನ್ಸ್ಯೂಮರಿಸ್ಟಿಕ್ ಎಕಾನಮಿ ಆಗ್ಬೋದಿದೆ ನಮ್ಮ ದೇಶ. ಇಂಡಸ್ಟ್ರಿ ಬಗ್ಗೆ ಮುಂಚೆ ಇದ್ದ ವಿಷನ್ ಈಗಿಲ್ಲ. ಬರೀ ಕೃಷಿಕ ಮಾತ್ರ ಅಲ್ಲ, ಬಡವರಾಗಿದ್ದರೆ ಓಟ್ ತಗೊಳಕ್ ಸ್ವಲ್ಪ. ಈಗ ಬಿಹಾರಲ್ಲೇ ನೋಡಿ 10,000 ರೂಪಾಯಿ ಹೆಣ್ಮಕ್ಳ ಅಕೌಂಟ್ಗೆ ಹಾಕಿ ಓಟ್ ತಗೊಂಡು 10,000 ರೂಪಾಯಿ ಭೇಜೆ ಗಯೆ. ಯಾಕೆ ಅದಾನಿಗೆ ಈಗ ಬಿಹಾರ್ನಲ್ಲಿ 1000 ಎಕರೆನ ವರ್ಷಕ್ಕೆ ₹1 ಬಾಡಿಗೆ ಕೊಡ್ತಾರೆ. ಸೊ ಮೇಕ್ ಇನ್ ಇಂಡಿಯಾ ಅಂತ ಕಥೆಗಳಷ್ಟೇ. ಅದು ಮೇಕ್ ಇನ್ ಇಂಡಿಯಾ ಅಲ್ಲ, ಮೇಕ್ ಏನ್ ಇಂಡಿಯಾ ಅಂದ್ರೆ ಕಾಸು ಇನ್ ಇಂಡಿಯಾ. ಇವ್ರು ಲೆಫ್ಟಿಸ್ಟ್ ಅಂತ ಮಾತಾಡ್ತಾರೆ, ರೈಟಿಸ್ಟ್ ಅಂತ ಮಾತಾಡ್ತಾರೆ, ಸೆಂಟ್ರಲಿಸ್ಟ್ ಅಂತೆಲ್ಲ ಮಾತಾಡ್ತಾರೆ. ವಾಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇತ್ತೀಚೆಗೆ ಈ ಐಡೆಂಟಿಟಿಗಳ ಬಗ್ಗೆನೇ ನನಗೆ ನನ್ನದೇ ಆದ ಅನುಮಾನಗಳು ಶುರುವಾಗಿದೆ. ಹೆಂಗ್ ಮಾಡ್ಬಿಟ್ಟಿದ್ರು ಅಂದ್ರೆ, ಕಮ್ಯುನಿಸ್ಟ್ ಅನ್ನೋದು ತಪ್ಪು ಅನ್ನೋ ತರ ಮಾಡ್ಬಿಟ್ಟಿದ್ದಾರೆ. ಕಮ್ಯುನಿಸ್ಟ್ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ದೇಶದ 20% ಜನತೆನ ನೀವು ನಸುಳುಕೋರರು ಅಂತ ಹೇಳೋದು, ನೀವು ಹೆಚ್ಚಿಗೆ ಮಕ್ಕಳನ್ನ ಹುಟ್ಟಿಸ್ತೀರಾ ಅಂತ ಹೇಳೋದು, ಯಾವನಿಗೆ ಅದನ್ನ RSS ಐಡಿಯಾಲಜಿ ಇಂದು ರಾಷ್ಟ್ರ ಮಾಡ್ತೀವಿ ಅದು ಸಾಧ್ಯನಾ? ಸಾಧ್ಯ ಅಲ್ಲದೆ ಮುಂದೆ ಪೊಲಿಟಿಷಿಯನ್ ಆಗಕ್ಕೆ ಅಥವಾ ಒಂದೊಂದು ದಿನ ಪೊಲಿಟಿಷಿಯನ್ ಆಗ್ತಾರೆ ಇವರು ಅಂತಲ್ಲ. ನಿಜವಾಗ್ಲೂ ನಿಮ್ಗೆ ಪೊಲಿಟಿಕ್ಸ್ ಎಲ್ಲ ಇಂಟ್ರೆಸ್ಟ್ ಇದೆಯಾ? ಎಲ್ಲರೂ ಪೊಲಿಟಿಷಿಯನ್ಸ್ ಹೆಂಗ್ ನೋಡಕ್ ಹೋದ್ರೆ ಪ್ರಜಾಪ್ರಭುತ್ವ ತಾನೇ, ಪ್ರಜಾಪ್ರಭು ತಾನೇ. ಕನ್ನಯ್ಯ ಕುಮಾರ್ನ ಹೊರಗಡೆ ದಿವಸ ಜೈಲಲ್ಲಿ ಇಟ್ಟಿದ್ದು ಫೇಕ್ ಎವಿಡೆನ್ಸ್ ಆಧಾರ. ಎಲ್ಲರೂ ಸೋತರು. 10,000 ರೂಪಾಯಿ ಮತ್ತೆ ಹಿಂದೂ ಮುಸ್ಲಿಮ್ ಜೊತೆಗೆ ಇದೊಂದು ಇದೆಯಲ್ಲ, ಎಲೆಕ್ಷನ್ ಕಮಿಷನ್ ಅನ್ನೋ ಕಲರ್ಸ್ ಅಂತೆ. ಅದೇ ನಾವು ಯಾವ್ದು ಕೂಡ ಹಾಕ್ತೀವಿ, ರಾಮ ಮಂದಿರಕ್ಕೆ ಫ್ರೀ ಟ್ರಾವೆಲ್ ಕೊಡ್ತೀವಿ ಅಂತ ಕೋಟ. ಯಾಕನ ಇದಂತೂ ನಿಮಗೆ ಚೈನಾ ಬಾರ್ಡರ್ ಬೇರೆ, ಚೈನಾ ನುಗ್ಗಿರೋದು ಒಳಗಡೆ ಎಲ್ರಿಗೂ ಗೊತ್ತು, ಆದ್ರೂ ಕಣ್ಮುಚ್ಕೊಂಡ್ ಕೂತೀವಿ. ಪ್ರಶ್ನೆ ಕೇಳಿದ್ರೆ ಅವ್ನು ಕೊಳಪಟ್ಟಿ ಕೆಲಸ ಮಾಡು, ನಿನಗೆ ಓಟ್ ಹಾಕಿರೋದೇ ಅದಕ್ಕೆ ಅಂತ ಹಿಡ್ಕೊಂಡ್ರೆ ಅವ್ನು ಕೆಲಸ ಮಾಡ್ತಾನೆ. ಒಬ್ಬ ನಟ ಅನ್ನೋನು ಸಮುದ್ರ ಇದ್ದ ಹಾಗೆ, ಪ್ರತಿ ಅಲೆಯಲ್ಲೂ ಹೊಸ ಪಾತ್ರ, ಹೊಸ ಅಚ್ಚರಿ, ಹೊಸ ಅನುಭವನ ಸೃಷ್ಟಿ ಮಾಡೋನಾಗಿರ್ಬೇಕು. ನಮ್ಮ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಇಡೀ ದೇಶದಾದ್ಯಂತ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಹೆಸರು ಮಾಡಿರುವಂತಹ ನಮ್ಮ ಮಣ್ಣಿನ ನಟ, ಕೃಷಿಕ, ಚಿಂತಕರಾಗಿರುವಂತಹ ಕಿಶೋರ್ ಅವರಿದ್ದಾರೆ. ಬನ್ನಿ ಹಾಗಿದ್ರೆ ಅವರು ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಸಿನಿಮಾ, ನಟನೆ, ರಾಜಕೀಯ ವ್ಯವಸ್ಥೆ, ಕೃಷಿ ಮತ್ತು ಕೃಷಿಯಲ್ಲಿರುವಂತಹ ಸಮಸ್ಯೆಗಳು ಎಲ್ಲದರ ಬಗ್ಗೆನೂ ಮುಕ್ತವಾಗಿ ಮಾತಾಡಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿ ವಿಡಿಯೋನ ತಪ್ಪದೆ ನೋಡಿ. ಖಡಕ್ ಟಾಕ್ಸ್, ಇದು ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಹಲೋ ಸರ್. ನಮಸ್ಕಾರ. ವೆಲ್ಕಮ್ ಟು ಖಡಕ್ ಟಾಕ್ಸ್. ಥ್ಯಾಂಕ್ ಯು. ಹೇಗಿದ್ರಾ? ಚೆನ್ನಾಗಿದೆ. ಅಂಡ್ 2025 ಏನ್ ಮುಗಿತಾ ಬಂತು. ಈ ವರ್ಷ ಏನೇನ್ ಅನ್ಕೊಂಡಿದ್ರಿ, ಏನೇನ್ ಆಗಿದೆ ಅಂಡ್ ಏನೇನ್ ಮಾಡಕ್ ಆಗಿಲ್ಲ ಅಂತ ಅನ್ಸ್ತದೆ? ಗೊತ್ತಿಲ್ಲ, ವರ್ಷದ ಲಿಮಿಟೇಷನ್ ಯೋಚನೆ ಮಾಡೋ ಅಭ್ಯಾಸ ಇಲ್ಲ. ಹಂಗಾಗಿ ಅವಕಾಶಗಳಿದ್ದಾಗ ಕೆಲಸ ಮಾಡ್ತಾ ಹೋಗೋದು ಅಷ್ಟೇ. ನಮ್ ಕೈಲಿ ಏನಾಗುತ್ತೋ ಆ ಕೆಲಸ ಮಾಡ್ತಾ ಹೋಗೋದು. ಇನ್ ಜನರಲ್ ಹೊಸದಾಗಿ 2025 ಏನೋ ಕಲ್ತಿರೋದು ಅಂದ್ರೆ? ಗೊತ್ತಿಲ್ಲ, ಜೀವನ ಒಂದ್ ದಿವ್ಸನೂ ಏನೋ ಒಂದನ್ನು ಕಲಿಸ್ತಾನೆ ಇರುತ್ತಲ್ಲ. ಅದೇ ನನಗೆ ಈ 25 ಅಂತ ಲಿಮಿಟ್ ಮಾಡ್ಕೊಂಡು ಯೋಚನೆ ಮಾಡಿಲ್ಲ. ಸೊ ಎಲ್ರು ಹಂಗೆ ಯೋಚನೆ ಮಾಡೋದ್ರಿಂದ ನಾವು ಹಂಗೆ ಯೋಚನೆ ಮಾಡಿ ಹೇಳಬೇಕು ಅಂತಂದ್ರೆ, ಟೈಮ್ ಏನೇನ್ ಕಲ್ಸುತ್ತೆ ಎಲ್ಲರೂ ಕಲಿಸ್ತಾ ಇದೆ. ವಯಸ್ಸಾಗ್ತಾ ಇದೆ. ಹಂಗಂತೂ ಕಾಣಿಸ್ತಾ ಇಲ್ಲ ನನ್ಗಂತೂ. ಸ್ಟಾರ್ಟಿಂಗ್ ಕಂಟಿ ಫಿಲ್ಮ್ ಇಂದ ನೋಡಿದ್ರು ಈಗ್ಲೂ ಅದೇ ಫಿಸಿಕಲ್ ಮೇಂಟೈನ್ ಮಾಡ್ತಾ ಇದೀರಾ? ಥ್ಯಾಂಕ್ಸ್ ಟು ಸಮ್ ಜೆನೆಟಿಕ್ಸ್. ನಮ್ಮ ಅಪ್ಪ ಅಮ್ಮಂಗೆ, ಅವ್ರ ಪೂರ್ವಜರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಒಂದ್ ಸ್ವಲ್ಪ ನಮ್ ಕಾಂಟ್ರಿಬ್ಯೂಷನ್ ಇರಲ್ಲ ಅಂತೀರಾ? ಅದು ಬಿಟ್ಟು ಒಂದಷ್ಟು ವ್ಯವಸಾಯ, ಒಂದಷ್ಟು ತಿಳ್ಕೊಂಡಿದ್ದು, ಓದು ಎಲ್ಲವೂ ಹೆಲ್ಪ್ ಆಗುತ್ತಲ್ಲ, ನಾವೇನಾಗಿದ್ದೀವಿ ಅನ್ನೋದನ್ನ, ಹೇಗಿದ್ದೀವಿ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ. ಸೊ ಇದೆ ಅಂತೂ. ಟೈಮ್ ಅಂತೂ ಹೋಗ್ತಾ ಇದೆಯಲ್ಲ, ಟೈಮ್ ಹೋಗೋದು ನಮಗೂ ಗೊತ್ತಾಗ್ತಾ ಇರುತ್ತಲ್ಲ, ಹೊರಗಡೆ ಕಾಣಿಸ್ತಾ ಬಿಡುತ್ತೋ ಗೊತ್ತಾಗ್ತಾ ಇರುತ್ತಲ್ಲ. ಸೊ ಟೈಮ್ ಹೋಗ್ತಾ ಹೋಗ್ತಾ ಅರ್ಜೆನ್ಸಿ ಜಾಸ್ತಿ ಆಗ್ತಾ ಇದೆ. ಈಗ ಏನೇನು ಮಾಡಬೇಕು ಅಂದ್ಕೊಂಡಿದ್ವಿ ಎಲ್ಲ ಬೇಗ ಮಾಡಬೇಕು ಅಂತ. ಡೆಫಿನೆಟ್ಲಿ ಹೋಪ್ ಅಂತೂ ಇದೆ, ಭರವಸೆ ಇದೆ. ಮುಂದಕ್ಕೆ ಇನ್ನೂ ದಿನಗಳು ಇನ್ನೂ ಬೆಟರ್ ಆಗ್ತಾ ಹೋಗ್ತವೆ ಅಂತ ಎಲ್ರಿಗೂ ಹೇಳ್ತಾ ಇದೆ, ನನಗೊಬ್ಬರಿಗೆ ಅಂತಲ್ಲ. ಸೊ ಅಂಡ್ ನಿಮ್ ಬಗ್ಗೆ ವಾವನ್ಸುವಂತಹ ಫ್ಯಾಕ್ಟರ್ ಅಂದ್ರೆ, ಪ್ರಾಬಬ್ಲಿ ಕೆರಿಯರ್ದು ಒಂದು ಪೀಕ್ ಪಾಯಿಂಟ್ ಅಲ್ಲಿ ಇರ್ತೀರಾ, ಆ ಪಾಯಿಂಟ್ ಅಲ್ಲಿ ಕೃಷಿಗೆ ಡೈವರ್ಟ್ ಆಗ್ತೀರಾ. ಏನಂತ ಕರಿಬೇಕು ನಿಮ್ಮನ್ನ? ಅಂದ್ರೆ ಕೃಷಿಕ ಕಿಶೋರ್ ಅಂತ ಕರಿಬೇಕಾ, ಇಲ್ಲ ಅಂತಂದ್ರೆ
ನಟ ಕಿಶೋರ್ ಅನ್ಬೇಕಾ ಇಲ್ಲ ಚಿಂತಕ ಕಿಶೋರ್ ಅಂತ ಅನ್ಬೇಕಾ? ಯಾವ್ದು ನಿಮ್ಗೆ ಮನ್ಸಿಗೆ ತುಂಬಾ ಹತ್ರ ಆಗುತ್ತೆ? ಅಂಡ್ ನಿಮ್ಗೆ ಗುರುತೇನು ಅಂತ ಕೇಳೋದಾದ್ರೆ ಯಾವ್ದನ್ನ ಆರಿಸ್ಕೋಬಹುದು? ಗೊತ್ತಿಲ್ಲ, ಎಲ್ಲಾನು ಮನುಷ್ಯ ಅಂತಂದ್ರೆ ಎಲ್ಲವೂ ಇರುತ್ತಲ್ಲ, ಅವನಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲಾನು ಇರುತ್ತೆ. ಹಾಗಾಗಿ ಹೀಗೆ ಗುರುತಿಸ್ಕೋಬೇಕು ಅನ್ನೋ ಉದ್ದೇಶ ಏನಿಲ್ಲ. ನಾನು ಕೃಷಿಕ ಅಂತಾನೆ ಗುರುತಿಸ್ಕೋಬೇಕು ಅಂತ ಉದ್ದೇಶ ಏನಿಲ್ಲ. ಮುಂಚೆ ಹೇಳ್ತಾ ಇದ್ದೆ ನಾನು ರೈತ ಅನ್ನೋದಕ್ಕೆ ಹೆಮ್ಮೆ ಇದೆ ಅಂತೆಲ್ಲ. ಗೊತ್ತಿಲ್ಲ, ಇತ್ತೀಚೆಗೆ ಈ ಐಡೆಂಟಿಟಿಗಳ ಬಗ್ಗೆನೇ ನನಗೆ ನನ್ನದೇ ಆದ ಅನುಮಾನಗಳು ಶುರುವಾಗಿವೆ. ಹಾಗಾಗಿ ಗೊತ್ತಿಲ್ಲ, ಒಬ್ಬ ಒಳ್ಳೆ ಮನುಷ್ಯನಾಗಿದ್ದು ಭೂಮಿ ಮೇಲೆ ಭಾರ ಆಗದೆ ಹೋದ್ರೆ ಸಾಕು ಅಷ್ಟೇ. ಯಾರಿಗೂ ತೊಂದರೆ ಕೊಡದೆ ಹೋದ್ರೆ ನಾನು ಖುಷಿಯಾಗಿದ್ದು ಬೇರೆಯವ್ರನ್ನು ಖುಷಿಯಾಗಿರಕ್ ಬಿಟ್ಟು ಬದುಕೋಗ್ಬಿಟ್ಟು, ಈ ಬೇರೆಯವರು ಅಂತಂದ್ರೆ ಎಲ್ಲಾನು ಮನುಷ್ಯರು, ಪ್ರಾಣಿಗಳು, ಕೀಟಗಳು ಎಲ್ಲವನ್ನೂ ಸೇರಿಸಿ ಎಲ್ಲವನ್ನೂ ಬದುಕಾಗ್ಬಿಟ್ಟು ಏನೂ ಹಾಳು ಮಾಡಿದೆ ಸಿಕ್ಕ ಸಂಪನ್ಮೂಲಗಳನ್ನ ಕರೆಕ್ಟಾಗಿ ಬಳಸಿ ಒಂದಷ್ಟು ಉಳಿಸಿ ಹೋದ್ರೆ ಸಾಕು. ಕೃಷಿಗೆ ಏನ್ ಸ್ಫೂರ್ತಿಯಾಗಿತ್ತು ನಿಮ್ಗೆ ಅಂದ್ರೆ? ನನಗೆ ಯಾವಾಗ್ಲೂ ಅದು ಆಶ್ಚರ್ಯ ಆಗುತ್ತೆ. ಒಂದ್ ಪ್ರೊಫೆಷನಲ್ ಯಾವ ತರ ಪೀಕ್ಸಿಗೆ ಹೋದಾಗ ಎಲ್ಲವೂ ಅದರಿಂದ ಸಿಗ್ತದೆ, ಎಲ್ಲವೂ ಆ ಲಕ್ಸುರಿ ಬದುಕು ಎಲ್ಲವೂ ಅದರಿಂದ ಸಿಗ್ತದೆ ಅಂದಾಗ ಮತ್ತೆ ಇನ್ನೊಂದು ದಾರಿನ ಹಿಡ್ಕೊಂಡು ಸ್ಕ್ರಾಚ್ ಇಂದ ಶುರು ಮಾಡಿದೆಯಲ್ಲ, ಅದು ಬಹುಶಃ ಆ ರಿಸ್ಕ್ ಫ್ಯಾಕ್ಟರ್ ನ ತಗೊಳ್ಳೋದು ನಮ್ಮ ಅಪ್ಬ್ರಿಂಗಿಂಗ್ ಅಲ್ಲೇ ಕಲ್ಸಲ್ಲ. ಯಾಕೆ ಕಂಫರ್ಟ್ ಝೋನ್ ಚೆನ್ನಾಗಿದೆ ಜೀವನ ಅನ್ನೋ ತರ ಅನ್ಸುತ್ತೆ. ಬಟ್ ನೀವು ಕೃಷಿನ ಆಯ್ಕೆ ಮಾಡ್ಕೊಂಡಿದ್ದಾಗ್ಲಿ, ಮತ್ತೆ ಅದರಲ್ಲಿ ಸುಮಾರು ಈಗ 12 ವರ್ಷ ಕಳೆದಿದ್ದೀರಾ ಅಂತ ಅನ್ಕೋತೀನಿ. ಆ ಆಯ್ಕೆ ಯಾಕೆ ಅಂದ್ರೆ ಮುಂಚೆಯಿಂದನೂ ಫ್ಯಾಮಿಲಿನಲ್ಲೇ ಆ ಒಂದು ರೆಫರೆನ್ಸ್ ಇತ್ತ ಮಾಡ್ಬೋದು, ಅಥವಾ ನೋಡಿದ್ದು ಬೆಳೆದಿದ್ದು ಆ ತರ, ಅಥವಾ ನಿಮ್ಗೇನೆ ಬದುಕಲ್ಲಿ ಲೈಫ್ ಸ್ಟೈಲ್ಗೋಸ್ಕರ ನನಗೆ ಅದ್ರ ಮೇಲೆ ಆಸೆ ಇದೆ ಅಂತ ಅದನ್ನ ಆರಿಸ್ಕೊಂಡು ಹೋಗಿಲ್ಲ? ಇಲ್ಲ, ಮೊದಲಿಂದನೂ ಆಸಕ್ತಿ ಇತ್ತು. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಕ್ಸಾಂಪಲ್ಸ್ ಇತ್ತು. ನಮ್ಮ ತಾತ, ನಮ್ಮ ತಾಯಿ ತಂದೆ ಅವ್ರದ್ದು ಪುಟ್ಟ ತೋಟ ಕಟ್ಟಿದ್ರು ಚನ್ನಪಟ್ಟಣದಲ್ಲಿ. ಕೋಟೆ ಬೀದಿ ಅಂತ ಹೇಳ್ತಾರೆ ಅದನ್ನು. ಕೋಟೆ ಬೀದಿ ಅಲ್ಲ, ಲಾಯದ ಬೀದಿ. ಲಾಯದ ಬೀದಿ ಮುಂಚೆ ರಾಜರ ಕಾಲದಲ್ಲಿ ಲಾಯ ಇತ್ತು ಅಂತ, ಅಲ್ಲಿ ಲಾಯದ ಬೀದಿ. ಅದು ಒಂದು ಪುಟ್ಟ ತೋಟ, 1-2 ಎಕರೆ ತೋಟ ಕಟ್ಟಿದ್ದಾರೆ. ಇನ್ನು ಒಂದಷ್ಟು ಉಳ್ಕೊಂಡಿದೆ ಅದರಲ್ಲಿ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಹೊಡೆದಾಟ ನಡೀತಾ ಇದೆ ಇನ್ನು. ಅಲ್ಲಿ ಅಂದರೆ ಕಾಲೇಜ್ ಮಧ್ಯದಲ್ಲಿ ಒಂದಷ್ಟು ನಾವು ಅಪ್ಪನ ಜೊತೆ ಜಗಳ ಆಡ್ಕೊಂಡು ನಮ್ಮ ಮನೇಲಿ ಇರಲ್ಲ ಅಂತ ಹೇಳಿ ಅಲ್ಲಿ ತಾತನ ಮನೆಗೆ ಹೋಗಿದ್ದೆ. ಅಲ್ಲಿ ಅಂದ್ರೆ ಮೊದಲಿಂದನೂ ಚಿಕ್ಕಂದಿಂದನೂ ತಾತನಿಗೆ ನನ್ನ ಕಂಡ್ರೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ. ಎಕ್ಸಾಮ್ ಮುಗಿದ ತಕ್ಷಣ ಮುಗಿಯೋ ದಿವಸ ಬಂದ್ಬಿಡೋರು. ಎಕ್ಸಾಮ್ ಮುಗಿಸಿ ಮನೆಗೆ ಬರ್ತಿದ್ದಂಗೆ ಸಂಜೆನೆ ಬಸ್ ಹತ್ತಿ ಊರಿಗೆ ಹೋಗ್ತಾ ಇದ್ವಿ. ಅಲ್ಲಿ ತುಂಬ ಹೆಚ್ಚಿಗೆ ಫ್ರೆಂಡ್ಸ್ ಇರಲಿಲ್ಲ. ಒಂದಷ್ಟು ಜನ ಸುತ್ತಮುತ್ತ ಇದ್ರು ಮನೆ ಸುತ್ತಮುತ್ತ. ಅದು ಬಿಟ್ಟರೆ ಹೆಚ್ಚಿಗೆ ನನಗೆ ಫ್ರೆಂಡ್ ಅಂದರೆ ನಮ್ದೊಂದು ಮೋತಿ ಅಂತ ಒಂದು ನಾಯಿ ಇತ್ತು. ಅವನಿಗೆ ನಮ್ಮ ತಾತ ಎಲ್ಲ ಚೈನು ಬೆಲ್ಟು ಏನೂ ಹಾಕೆಲ್ಲ ಅಭ್ಯಾಸ ಮಾಡಿಸಿರ್ತಾರಲ್ಲ. ನನಗೆ ಮಾತ್ರ ಅವನ ಜೊತೆ ಕರ್ಕೊಂಡು ತೋಟಕ್ಕೆ ಹೋಗ್ಬೇಕು ಅಂತ ಭಾರಿ ಆಸೆ. ಅವನಿಗೆ ನಮ್ಮ ಆಂಟಿ ಒಂದಿದು ಅದು ಅಕ್ರೋಶೆ ವರ್ಕ್ ಎಲ್ಲ ಮಾಡ್ತಾರಲ್ಲ, ಅದರ ರಿಮ್ ಇರುತ್ತಲ್ಲ, ವುಡನ್ ರಿಮ್, ಅದನ್ನು ಅವ್ನಿಗೆ ಹೆಂಗೋ ಮಾಡಿ ಒಂದು ಸುತ್ತಲಿ ದಾರ ತಗೊಂಡು ಅದು ದಾರ ಕಟ್ಟಿ ಅದನ್ನು ಅವ್ನ ಕತ್ತಿಗೆ ಹಾಕಿ ಅವನ ಜೊತೆ ಹೋಗ್ತಾ ಇದ್ದೆ. ಅಂತ ಅದನ್ನ ಜೊತೆ ಬೆಳಗ್ಗೆ ಹೋಗಿ ಅಂತದ್ದು ಬೆಳಗಿನ ಸಂಜೆ ತನಕ ಅಲ್ಲಿ ಇರೋರು. ಮಧ್ಯಾಹ್ನದ ಊಟಕ್ಕೆ ಬರೋರು, ಮತ್ತೆ ಹೋಗಿ ಮತ್ತೆ ಸಂಜೆ ಅಲ್ಲೇ ಇರೋರು. ಹಿಂಗೆ ಅವ್ರ ಜೊತೆ ಹೋಗಿ ಕುತ್ಕೊಂಡು ಅಲ್ಲಿ ಒಬ್ಬನೇ ಆಡ್ಕೊತಾ ಇರ್ತೆ. ಗೊತ್ತಿಲ್ಲ, ಒಂಟಿತನವೂ ಹೆಲ್ಪ್ ಆಗಿರ್ಬೋದು, ಒಂದಷ್ಟು ಪ್ರಕೃತಿ ಜೊತೆ ಇರೋದಕ್ಕೆ ಇದ್ರೆ ಮೋಸ್ಟ್ಲಿ ನನಗೆಲ್ಲೋ ಒಂದು ಲೆವೆಲ್ ಕಂಫರ್ಟ್ ಇತ್ತು ಅಂತ ಅನ್ಸುತ್ತೆ. ಸೊ ಹಂಗಾಗಿ ಈಗಲೂ ನಾನು ಹೇಳ್ತಾ ಇರ್ತೀನಿ, ಪ್ರಕೃತಿ ಒಂಥರ ನಿಮಗೆ ಎಲ್ಲವನ್ನೂ ಕಲಿಸೋ ಒಂದು ವರ್ಕಿಂಗ್ ಪಾರ್ಟ್ನರ್. ತುಂಬ ಬೆಸ್ಟ್ ವರ್ಕಿಂಗ್ ಪಾರ್ಟ್ನರ್ ಅಂತಂದ್ರೆ ಪ್ರಕೃತಿ ಅಂತ ಹೇಳ್ಬೋದು. ಅಂತ ರೈತನಿಗೆ ಬೆಸ್ಟ್ ವರ್ಕಿಂಗ್ ಪಾರ್ಟ್ನರ್. ರೈತನಿಗೆ ಆ ಥರದೊಂದು ವರ್ಕಿಂಗ್ ಪಾರ್ಟ್ನರ್ ಸಿಕ್ಕಿರೋದಕ್ಕೆ ರೈತ ಖುಷಿ ಪಡಬೇಕು. ನಿಮ್ಮನ್ನು ಜಡ್ಜ್ ಮಾಡಲ್ಲ. ನಿಮಗೆ ಈಗ ನೀವು ಬೇರೆ ಕಡೆ ಎಲ್ಲೇ ಕೆಲಸಕ್ಕೆ ಹೋದರೂ ನಿಮ್ಮನ್ನು ಜಡ್ಜ್ ಮಾಡೋದಕ್ಕೆ ಬೇಕಾದಷ್ಟು ಕಾರಣಗಳಿರ್ತವೆ. ಆದರೆ ಪ್ರಕೃತಿ ಎಲ್ಲರನ್ನೂ ಒಂದೇ ಥರ ನೋಡುತ್ತೆ. ಸೊ ತಾರತಮ್ಯವೇ ಇಲ್ಲ ಅಲ್ಲಿ. ನಿಮಗೆ ಯಾರೇ ಆಗಿ, ನೀವು ಯಾವ ನಿಮ್ಮ ಅಂತಸ್ತೇನೇ ಇರ್ಬೋದು, ನಿಮ್ಮ ಜಾತಿ ಏನೇ ಇರ್ಬೋದು, ನಿಮ್ಮ ಧರ್ಮ ಏನೇ ಇರ್ಬೋದು, ಯಾವುದು ಲೆಕ್ಕ, ನೀವು ಗಂಡ ಹೆಣ್ಣು ಏನೂ ನೋಡಲ್ಲ. ಎಲ್ಲರನ್ನೂ ಒಂದೇ ಥರನೇ ಟ್ರೀಟ್ ಮಾಡುತ್ತೆ. ಸೊ ಆ ಥರದ ಒಂದು ಇಂಪಾರ್ಷಿಯಲ್ ಪಾರ್ಟ್ನರ್ ಸಿಗೋದು, ವರ್ಕಿಂಗ್ ಪಾರ್ಟ್ನರ್ ಸಿಗೋದು ಭಾರಿ ಕಷ್ಟ. ಸೊ ಪ್ರಕೃತಿ ಜೊತೆ ಕೆಲಸ ಮಾಡಿ ಎಲ್ಲೋ ಇವೆಲ್ಲ ಏನೂ ಯೋಚನೆ ಮಾಡದೇ ಹೋದ್ರೂ ಎಲ್ಲ ಒಂದು ಕಡೆ ಅದು ಕಂಫರ್ಟ್ ಆಯಿತು ಅನ್ಸುತ್ತೆ. ಹಾಗಾಗಿ ನಾನೇ ಹೋಗ್ತಾ ಇದ್ದೆ. PU ಆದಮೇಲೆ ನಮ್ಮ ಅಪ್ಪನ ಜೊತೆ ಜಗಳ ಮಾಡ್ಕೊಂಡು ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೋಗಿದ್ದಾಗ ನಮ್ಮ ಅವನಿಗೆ ಆಗ್ತಾನೆ ಮದುವೆ ಆಗಿತ್ತು. ಅವ್ರು ಮನೇಲಿ ಇರ್ತಾರಲ್ಲ, ಅವ್ರು ಬೆಂಗಳೂರು ಬಂದು ಸೇರ್ಕೊಂಡ್ಬಿಟ್ಟಿದ್ರು. ಸೊ ಹೊಸ ಮದುವೆ ಅಲ್ಲ ಅವ್ರಿಗೆ. ತೋಟದ ಕೆಲಸ ಎಲ್ಲ ನನ್ನ ಮೇಲೆ ಇತ್ತು. ಅಲ್ಲಿ ಕಳ್ತನ ಆಗೋದು ಅಂತ ರಾತ್ರಿ ಯಾವಾಗ ಇನ್ನೊಂದು ನಾಯಿ, ನಾನು ಹೋಗೋಷ್ಟು ಅಂದರೆ ನಾನು ಕಾಲೇಜಿಗೆ ಬರೋಷ್ಟೊಳಗೆ ಇನ್ನೊಂದು ನಾಯಿ ಜಿಮ್ಮಿ ಅಂತ ಒಬ್ಬ ಇದ್ದ. ನಾನು ಅಲ್ಲಿಗೆ ಹೋಗಿ ರಾತ್ರಿ ಎಲ್ಲ ಅಲ್ಲೇ ಮಲಗ್ತಾ ಇದ್ದೆ. ಏನೂ ಇಲ್ಲ, ಈಗ ನೆನ್ಸ್ಕೊಂಡ್ರೆ ಭಯನೇ ಆಗುತ್ತೆ. ಹಾಗೆ ಬೇಕಾದಷ್ಟು ಇತ್ತು ಅಲ್ಲಿ. ಹಂಗೂ ನೆಲದ ಮೇಲೆನೆ ಮಲಗ್ತಾ ಇದ್ದೆ ಅಲ್ಲಿ ಹೋಗಿ. ಬಟ್ ಅವನಿದ್ನಲ್ಲ, ಜಿಮ್ಮಿ ಇದ್ನಲ್ಲ, ಕಾನ್ಫಿಡೆನ್ಸ್ ಇತ್ತು ಅನ್ಸುತ್ತೆ. ಹಿಂಗೆ ಕಂಟಿನ್ಯೂಸ್ ಆಗಿ ಒಡನಾಟ ಇತ್ತು. ಮಾಡಬೇಕು ಅಂತ ಆಸೆನೇ ಇತ್ತು. ಅದಾದಮೇಲೆ ಸಿನಿಮಾಗೆ ಬಂದಮೇಲೆ ಒಂಚೂರು ದುಡ್ಡು ಸಿಕ್ತು. ಕಾಲೇಜ್ ಆದಮೇಲೆ ಒಂದ್ಸಲ ಟ್ರೈ ಮಾಡಿದೆ. ಬ್ಯಾಂಕೆಲ್ಲ ಹೋಗಿ ನನಗೆ ಲ್ಯಾಂಡ್ ತೊಗೊಳಕ್ಕೆ ಲೋನ್ ಬೇಕು ಅಂತ ಕೇಳಿದೆ. ಅವ್ರು ಕೊಡಲ್ಲ ಅಂತಂದ್ರು. ಆಸೆ ಇತ್ತು ನನಗೆ ಸ್ವಂತ ಭೂಮಿ ತಗೋಬೇಕು. ಅಂದರೆ ಕೃಷಿ ಬಗ್ಗೆ ಆಸಕ್ತಿ ಈ ಥರ ತಾತ ನೋಡಿದ್ದು ಅಲ್ಲಿ ಜೊತೆಗೆ ತೋಟದಲ್ಲಿ ಹೋಗಿ ಏನೋ ಒಂದು
ಒಂದು ನೆಮ್ಮದಿ ಸಿಗ್ತಾ ಇತ್ತಲ್ಲ ಹೋದ್ರೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಒಂಥರದ ಫ್ರೆಂಡ್ ಅದು ನನಗೆ ಅಲ್ಲಿ ತೋಟ. ಸೊ ಆ ಆಸಕ್ತಿನೇ ಕಂಟಿನ್ಯೂ ಆಗಿ ಕೊನೆಗೆ ಸಿನಿಮಾಗೆ ಬಂದ್ಮೇಲೆ ಒಂಚೂರು ದುಡ್ಡು ಬಂದು ನನಗೊಂದು ಬೆಟ್ಟ, ಕಾಡು, ನೀರು ಎಲ್ಲ ಇರೋ ಕಡೆ ಒಂದು ಜಾಗದಲ್ಲಿ ಇರಬೇಕು ಅಂತ ಆಸೆ ಇತ್ತು. ಕರೆಕ್ಟಾಗಿ ಫ್ರೆಂಡ್ ಒಬ್ಬ ನನ್ನ ಸಂತೋಷ್ ಅಂತ ಯೂನಿವರ್ಸಿಟಿಯಲ್ಲಿ ಅವನು MSW ಮಾಡ್ತಾ ಇದ್ದ. ಅವ್ರದ್ದು ಜಮೀನಿತ್ತಲ್ಲಿ ಒಂದು ಜಾಗ ಇದೆ, ಇಲ್ಲಿ ನೋಡ್ಬಾ ಅಂತ ಕರೆದ, ನಿಂಗೆ ಇಷ್ಟ ಆಗುತ್ತೆ ಅಂತ. ಕರೆಕ್ಟಾಗಿ ಮನೆ ತೊಗೊಂಡು ಮನೆ ರಿಪೇರಿಗೆ ಅಂತ ಲೋನ್ ತೊಗೊಂಡಿದ್ವಿ ಒಂದಷ್ಟು. ಮನೆಗೆ ಆ ದುಡ್ಡು ತೊಗೊಂಡೋಗಲ್ಲ ಹಾಕ್ಬಿಟ್ಟು ಮನೆ ಕನ್ಸ್ಟ್ರಕ್ಷನ್ ರಿಪೇರಿ ಇನ್ನೂ 2 ವರ್ಷ ಮುಂದೆ ಕೊಟ್ಟಾಯ್ತು. ಏನಂದ್ರು ಸರ್ಪ್ರೈಸ್? ಈ ಸರ್ಪ್ರೈಸ್ಗೆ ಫ್ಯಾಮಿಲಿ ಹೆಂಗ್ ವಿಟ್ನೆಸ್ ಮಾಡ್ತು? ಚೆನ್ನಾಗಿ ವಹಿಸ್ಕೊಂಡೆ ಹೆಂಡತಿ ಕೈಲಿ. ನೀನಿಗೆ ಮನೆ ಮಾಡೋ ಉದ್ದೇಶ ಇಲ್ಲ ಏನು, ಅವಳು ಹೇಳ ನಿನ್ ಗರ್ಲ್ ಫ್ರೆಂಡ್ಗಳೆಲ್ಲ ಕರ್ಕೊಂಡು ಹೋಗಿ ತೋಟ ಮಾಡ್ಕೊತಾ ಇದ್ದೆ ಅಲ್ಲಿ ಅಂತ. ಸೊ ಈಗ ಅವಳಿಗೆ ಜಾಸ್ತಿ ಆಸಕ್ತಿ ಇದೆ ಅದ್ರಲ್ಲಿ. ಅವಳದ್ರಲ್ಲೇ ಪೂರ್ತಿ ಫುಲ್ ಟೈಮ್ ಅಲ್ಲೇ ಇನ್ವಾಲ್ವ್ ಆಗಿದ್ದಾಳೆ. ಒಂದಷ್ಟು NGOಗಳು ಮಾಡ್ಕೊಂಡು ಅವಳಿಗೆ ಜನಗಳ ಜೊತೆ ಕೆಲಸ ಮಾಡೋದು ಅವಳಿಗೆ ಇಷ್ಟ. ಸೊ ಹಂಗಾಗಿ ಅವಳು ಜನಗಳ ಜೊತೆ ಮಾಡ್ತಾಳೆ. ಈಗ ಬಹುಶಃ ಸುಮಾರು ಕಾಲ ಅದೇ ಜಾಗದಲ್ಲಿ ಕಳೀತಿದ್ದೀರಾ? ಇಲ್ಲ, ಹಾಗೇನಿಲ್ಲ. ಮಕ್ಳು ಬೆಳೀತಾ ಬಂದ್ರಲ್ಲ, ಸೊ ನೀವು ಗಿಡ ಮರ ಬೆಳೆಸಷ್ಟೇ ಮಕ್ಳನ್ನ ಬೆಳೆಸೋದು ಇನ್ನೂ ಮುಖ್ಯ ಅಲ್ಲ. ಗಿಡ ಬರೋನಾದ್ರು ಪರವಾಗಿಲ್ಲ, ಅವಕ್ಕೇನೋ ಡಿಸ್ಟ್ರಾಕ್ಷನ್ ಇರೋದಿಲ್ಲ. ತುಂಬ ಒಳ್ಳೆ ಎನ್ವೈರ್ಮೆಂಟಲ್ಲಿ ಬೆಳೀತಾ ಇರ್ತವೆ ಗಿಡ ಮರಗಳು. ಆದ್ರೆ ಮಕ್ಕಳು ಹೊರಗಡೆನೆ ಇವತ್ತಿನ ಎನ್ವೈರ್ಮೆಂಟ್ ತುಂಬ ಕಷ್ಟಕರ ಅಲ್ಲ. ಸೊ ಹಂಗಾಗಿ ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ಗಮನ ಇಡೋದು ಇಂಪಾರ್ಟೆಂಟು. ಮನೇಲಿ ನಾನು ವೀಕೆಂಡಲ್ಲಿ ಬರಲಿಲ್ಲ ಅಂದರೆ ಮನೇಲಿ ಅವನ ಮನೆಗೆ ಬರ್ತಿದ್ದಂಗೆ ಫೋನ್ ಬರುತ್ತೆ, ಅಪ್ಪ ಅಮ್ಮ ಕಿರ್ಸ್ತಾ ಇದ್ದಾಳೆ. ಸೊ ಜೊತೆಗೆ ಇಲ್ಲದೆ ಇದ್ರೆ ದೊಡ್ಡ ಗಲಾಟೆಗಳಾಗ್ತವೆ, ಮಧ್ಯೆ ಬಫರ್ ಮಾಡಕ್ಕೆ ಇರಲೇಬೇಕು. ಹಾಗಾಗಿ ಹೆಚ್ಚಿಗೆ ಟೈಮ್ ಇವಾಗ ಮಕ್ಳ ಜೊತೆನೇ ಆಯ್ತು. ದೊಡ್ಡವನು ಇವಾಗ ಅವನು ವೆಟರ್ನರಿ ಸೈನ್ಸ್ ಓದ್ತೀನಿ ಅಂತ ಹೊರಟ, ಚಿಕ್ಕವನು ಈಗ 11th ಅಲ್ಲಿದ್ದಾನೆ. ಟೀನೇಜ್ ಹುಡುಗರು, ಈಗಿನ ಕಾಲ ಟೀನೇಜ್ ಹುಡುಗರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಜನ್ಮ ಬೇಕು ನಮ್ಗೆ. ಸೊ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಮಾಡ್ತಾ ಇದ್ದೀನಿ. ಬಟ್ ಬಹುಶಃ ಅಂದ್ರೆ ಪ್ರಕೃತಿಯ ನಂಟು ನಿಮ್ಮಿಂದ ಶುರುವಾಗಿ ಇಡೀ ಫ್ಯಾಮಿಲಿಗೆ ಹರಡಿದೆ ಅಂತ ಅನ್ಸಲ್ವಾ? ಈಗ ಬಿಕಾಸ್ ಇವಾಗ ಮೇಡಮ್ ಕೂಡ NGO ಆಕ್ಟಿವಿಟೀಸ್ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರಿ, ವೆಟರ್ನರಿ ಸೈನ್ಸಸ್ ಅಲ್ಲಿ ಮಗ ಕೂಡ ಇನ್ವಾಲ್ವ್ ಆಗಿದ್ದಾರೆ. ನನ್ನಿಂದ ಅಂತಲ್ಲ, ಅವಳಿಗೆ ಮೊದಲಿಂದ ಅವಳಿಗೂ ಆಸಕ್ತಿ ಇತ್ತು. ಅವಳು ಅವ್ರ ಮನೆ ಶಿವಾಜಿನಗರ್ಲಿತ್ತು, ಅಲ್ಲೇನೆ ಚಿಕ್ಕದ ಗಿಡಗಳನ್ನ ಬೆಳೆಸೋದು ಅದು ಇದೆಲ್ಲ ಮಾಡ್ತಾನೆ ಇತ್ತು ಮೊದಲಿಂದ. ಜೊತೆಗೆ ಅವಳು ಪ್ರಕೃತಿ ಜೊತೆ ಇರೋದಕ್ಕಿಂತ ಕೃಷಿಯಲ್ಲಿ ಆಸಕ್ತಿ ಇತ್ತು ಅವಳಿಗೆ. ಜೊತೆಗೆ ಅವಳು ಜನಗಳ ಜೊತೆ ಕೆಲಸ ಮಾಡೋದು ಅವಳಿಗೆ ಮೇಜರ್ ಆಸಕ್ತಿ. ನನಗೆ ಜನಗಳು ಸವಾಸನೆ ಆಗಲ್ಲ, ನಾನು ಒಬ್ಬನೇ ಸಪ್ರೇಟ್ ಆಗಿರ್ಬೇಕು. ಈಗ ಅಲ್ಲಿ ತೋಟದಲ್ಲಿ ಮನೆ ಕಟ್ಬಿಟ್ಟು ಅವ್ರು ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಅವರೇನೇ ಬಂದು ಹೇಳಿದಾರೆ, ಹಾಗಾಗಿ ಹೋಗೋದೇ ಇಲ್ಲ. ಹಂಗಾಗಿ ನಾನು ಹೋಗೋದು ಸ್ವಲ್ಪ ಕಡಿಮೆನೇ ಮಾಡಿದೆ. ಅಲ್ಲಿ ಹೋದ್ರೆ ಸೈಲೆನ್ಸೇ ಇರಲ್ಲ, ನನಗೆ ಬೇಕಾಗಿರೋ ಸೈಲೆನ್ಸ್ ಅಲ್ಲಿ ಹೋದ್ರೆ ಅದು ಸಿಕ್ಕಲ್ಲ ಅಂತ ಹೋಗೋದಿಲ್ಲ. ಹಾಗಾಗಿ ಒಂದು ಪುಟ್ಟದಾಗ ಮನೆ ಕಟ್ಟಿದ್ವಿ, ಅದೇನೋ ಅದನ್ನು ಯೂಸ್ ಮಾಡಿದೆ ಹಾಳಾಗಿದೆ. ಸೊ ಹಾಗಾಗಿ ಹೆಚ್ಚಿಗೆ ಹೋಗ್ತಾ ಇಲ್ಲ. ಈಗ ಹೆಚ್ಚಿಗೆ ಇಲ್ಲಿ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದೇ ಆಗಿದೆ. ಅದೇ ಇವನು ಒಂದು ಹಂತಕ್ಕೆ ಬೆಳೆದ್ರೆ ಅದಾದ್ಮೇಲೆ ಮತ್ತೆ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಆಗುತ್ತೆ ಅನ್ಸುತ್ತೆ. ಒಂದು 2-3 ಕಡೆ ಜಾಗ ಬೇರೆ ಮಾಡ್ಕೊಂಡು, ಅಜ್ಜಿದೊಂದು ಪುಟ್ಟ ಜಾಗ ಉಳ್ಕೊಂಡಿತ್ತು ಮಾಗಡಿಲ್ಲ, ಅದನ್ನ ಉಳಿಸ್ಕೋಬೇಕು ಹೆಂಗಾರು ಅಂತ ಅಲ್ಲೂ ಬೇರೆ ಮಾಡಿ. ಸೊ ಎಲ್ಲಾ ಕಡೆ ಹೋಗೋದು ಈಗ ಆಗ್ತಾ ಇಲ್ಲ. ಆಗ ತಗೊಂಡಿದ್ವಿ ಎಷ್ಟೇ ಜಾಗ, ಅಂಡ್ ನೀವು ತಗೊಂಡಿದ್ದಕ್ಕೂ ಇವತ್ತಿನ ದಿನ ಆಗಿರೋ ಪರಿಸ್ಥಿತಿಗೂ ಎಷ್ಟು ವ್ಯತ್ಯಾಸ ಆಗಿದೆ? ತುಂಬಾ ವ್ಯತ್ಯಾಸ ಇದೆ. ಪೂರ್ತಿ ಖಾಲಿ ಜಾಗ ಅಂದ್ರೆ ರಾಗಿ ಹೊಲಗಳವೆಲ್ಲ ತಗೊಂಡಿದ್ದು, ಈಗ ಪೂರ್ತಿ ಮರಗಳೆಲ್ಲ ಬೆಳೆದು ನಿಂತಿವೆ. ತುಂಬಾ ಚೆನ್ನಾಗಿದೆ. ಭೂಮಿ ತಾಯಿ ರೈತರನ್ನ ಯಾವತ್ತೂ ಸೋಲ್ಸಲ್ಲ, ಬಟ್ ರೈತ ಏನಾದ್ರು ಸೋತ ಅಂದ್ರೆ ಅದು ಮಾರುಕಟ್ಟೆ ಮತ್ತು ವ್ಯವಸ್ಥೆಯಿಂದ ಅಂತ. ಬಿಕಾಸ್ ನೀವು ಕೃಷಿಯಿಂದ ವ್ಯವಹಾರವನ್ನು ನೋಡಿರ್ತೀರ, ಹೇಗಾಗುತ್ತೆ ಅಥವಾ ಹೇಗಿದು ಅಂತ. ಒಬ್ಬ ರೈತ ಏನಕ್ಕೆ ಬಡ ರೈತ ಅಂತ ನಾವು ಮುಂಚೆ ಸ್ಕೂಲಿಂದ ಕಾಲೇಜಿಂದಾನು ಕೇಳ್ಕೊಂಡೆ ಬಂದಿದ್ವಿ. ಯಾಕೆ ಅಂದ್ರೆ ರೈತ ಶ್ರೀಮಂತ ಯಾಕಾಗಲ್ಲ ಅನ್ನೋದು ತುಂಬಾ ಕಾಡ್ತಾನೆ ಇತ್ತು. ಈ ಪ್ರಶ್ನೆ ಸ್ವತಃ ನೀವೇ ಅಗ್ರಿಕಲ್ಚರ್ ಮಾಡಿರೋದ್ರಿಂದ ಕೇಳ್ತಾ ಇದೀನಿ, ಯಾಕೆ ಅದು ಬಡ ರೈತ ಆಗಿ ಉಳ್ಕೊಂಡಿದ್ದಾನೆ? ಗೊತ್ತಿಲ್ಲ, ಅದು ಹೆಂಗ್ ಬೇಕಾದ್ರೂ ನೋಡ್ಬೋದು ಅನ್ಸುತ್ತೆ. ಬಡ ರೈತ, ಬಡ ಮೇಷ್ಟ್ರು ಇವೆಲ್ಲ ಹಾಗಿರ್ಬೇಕು ಅಂತನೋ ಅಥವಾ ಹಾಗಿದ್ದಿದ್ರಿಂದ ಅದನ್ನೇ ನಾರ್ಮಲೈಸ್ ಮಾಡಿದ್ರೆ ಗೊತ್ತಿಲ್ಲ. ಒಂದೇನಂದ್ರೆ ಇವರೆಲ್ಲ ಬಡವರಾಗಿರೋ ತನಕ ಎಲ್ರಿಗೂ ಆರಾಮಾಗಿ ಆಹಾರ ಸಿಗುತ್ತೆ. ಮೇಷ್ಟ್ರು ಬಡವರಾಗಿರೋ ತನಕ ಎಲ್ರಿಗೂ ಪ್ರಾಮಾಣಿಕವಾದ ಎಜುಕೇಶನ್ ಸಿಗುತ್ತೆ. ಅವನ್ ಶ್ರೀಮಂತ ಆದ್ರೆ ಕರೆಕ್ಟ್ ಆಗ್ಬಿಡ್ತಾನಲ್ಲ ಅಲ್ವಾ? ಅವ್ನು ಕರೆಕ್ಟ್ ಆದ್ರೆ ಪ್ರಾಬಬ್ಲಿ ಅವನ ಗೋಲ್ಸ್ ಥಾಟ್ಸ್ ಎಲ್ಲವೂ ಕರೆಕ್ಟ್ ಆಗೇ ಬರುತ್ತಾ? ಕರೆಕ್ಟ್ ಆಗ್ಲೇಬೇಕು ಅಂತಿಲ್ಲ, ಹಣ ಬಂದವರಿಗಿಲ್ಲ. ಸೊ ಹಂಗಂತಂದ್ರೆ ಇದನ್ನು ನಾರ್ಮಲೈಸ್ ಮಾಡ್ದಂಗೆ ಮೋಸ್ಟ್ ಪ್ರಾಬಬ್ಲಿ. ಯಾಕಂದ್ರೆ ಶ್ರೀಮಂತ ಏನು ಹಣ ಬರಲೇಬಾರ್ದು ಅವನಿಗೆ, ಅವನ ಅವಶ್ಯಕತೆಗಳಿರ್ತವೆ, ಅವನ ಆಸೆಗಳಿರ್ತವೆ. ಅವನ ಮಕ್ಕಳು ಓದಬೇಕು, ಜೊತೆಗೆ ಓದಿದ ನಂತರ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದೆಲ್ಲ. ಅಂದ್ರೆ ರೈತನ ಮಗ ರೈತ ಆಗಿರಲ್ಲ ಈಗ. ಯಾಕೆಂದ್ರೆ ವ್ಯವಸಾಯ ಬಂದು ಪ್ರಾಫಿಟಬಲ್ ಆಗಿಲ್ಲ, ಅದ್ರಲ್ಲಿ ಆದಾಯ ಇಲ್ಲ. ಹಾಗಾಗಿ ಬಡ ರೈತ ಅಂತ ಹೇಳಿದ್ರೆ ಅದನ್ನ ನಾರ್ಮಲೈಸ್ ಮಾಡಿಬಿಟ್ಟು ಅದ್ರ ಹಿಂದಿನ ರಾಜಕಾರಣ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಡ ರೈತ, ಬಡ ಮೇಷ್ಟ್ರ ಹಿಂದಿನ ರಾಜಕಾರಣ ನಾವು ಅರ್ಥ ಮಾಡ್ಕೋಬೇಕು. ಅವನು ಯಾಕಂದ್ರೆ ಮೆಜಾರಿಟಿ ನಮ್ಮದು ಕೃಷಿ ಪ್ರಧಾನ ದೇಶ. ಮುಂಚೆ 70% ಇದ್ರೆ ಈಗ ಒಂದು 60% ಇರ್ಬೋದು ಅನ್ಸುತ್ತೆ ಕೃಷಿಕರು.
ಇವ್ರನ್ನೆಲ್ಲರೂ ಬಹುಶಃ ಇನ್ನೂ ಕಮ್ಮಿ ಆಗ್ತಾರ, ರಿಟೋರಿಯೇಟ್ ಆಗ್ತಾನೆ ಹೋಗುತ್ತಾ ಇದು? ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ಇಂಡಸ್ಟ್ರಿಯಲ್ ಎಕಾನಮಿ ಕೂಡ ಅಲ್ಲ ನಮ್ದು, ಬರೀ ಕನ್ಸ್ಯೂಮರಿಸ್ಟಿಕ್ ಎಕಾನಮಿ ಆಗಿ ಕೂತಿದೆ ನಮ್ಮ ದೇಶ. ಈಗ ಇಂಡಸ್ಟ್ರೀಸ್ ಬಗ್ಗೆನೂ ಮುಂಚೆ ಇದ್ದ ವಿಷನ್ ಈಗಿಲ್ಲ. ಆಕ್ಚುಲಾಗಿ ನೆಹರೂವಿಯನ್ ವಿಷನ್ ಬಗ್ಗೆನೇ ನಾವು ಕ್ವಶನ್ ಮಾಡ್ತಾ ಇದ್ವಿ. ಇದು ಇಂಡಸ್ಟ್ರಿಯಲ್ ವಿಷನ್, ಇದು ಗಾಂಧಿಯ ಗ್ರಾಮ ಸ್ವರಾಜ್ಯ ನಮಗೆ ಬೇಕಾಗಿದ್ದು, ಇಂಡಸ್ಟ್ರೀಸ್ ಬೇಕಾಗಿಲ್ಲ. ಒಂದು ಬ್ಯಾಲೆನ್ಸ್ ಚೆನ್ನಾಗಿತ್ತು ಆಗಿನ ರಾಜಕಾರಣಿಗಳು ಅಂತ ಹೇಳಿದ್ರೆ ನಾವು ರಾಜಕೀಯ ಮುತ್ಸದ್ದಿಗಳು ಅಂತ ಹೇಳ್ತಾ ಇದ್ವಿ. ಈಗ ಮುತ್ಸದ್ದಿ ಎಲ್ಲ ಇಲ್ಲ. ಮುತ್ಸದ್ದಿತನ ಎಲ್ಲಿ ತೋರಿಸ್ತಾನೆ, ಎಲೆಕ್ಷನ್ ಗೆಲ್ಲೋದ್ರಲ್ಲಿ ತೋರಿಸ್ತಾ ಇದ್ದಾರೆ ಅಷ್ಟೇ ಈಗಿನ ರಾಜಕಾರಣಿಗಳು. ಸೊ ಇವ್ರಿಗೆ ಅಂದರೆ ಬಡವ ಆಗಿದ್ರೆ, ಬರೀ ಕೃಷಿಗೆ ಮಾತ್ರ ಅಲ್ಲ, ಬಡವರಾಗಿದ್ದರೆ ಓಟ್ ತಗೊಳ್ಳೋದು ಸುಲಭ. ಈಗ ಮೊನ್ನೆ ಬಿಹಾರಲ್ಲೇ ನೋಡಿ, ಅದು ಎಷ್ಟು ಬ್ಲೇಟೆಂಟ್ ಆಗಿ, ಅಂದರೆ ಕಣ್ಣು ಕಾಣಿಸೋ ಹಾಗೇನೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಅದನ್ನ ಓವರ್ಸಿ ಮಾಡಿ ಅದನ್ನು ಕೇರೆ ಮಾಡಿದೆ. 10,000 ರೂಪಾಯಿ ಹೆಣ್ಮಕ್ಳ ಅಕೌಂಟ್ಗೆ ಹಾಕಿ ಓಟ್ ತಗೊಂಬಿಟ್ರು. ಜನ ಹೆಂಗೆ ಅಂದರೆ, ಜನಗಳಿಗೂ ಅಂದರೆ ನಿಮಗೆ ವಿದ್ಯಾಭ್ಯಾಸ ಅನ್ನೋದಕ್ಕಿಂತ ಲೈಫ್ ಎಜುಕೇಷನ್ ಇಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅದರ ಗ್ರಹಿಕೆನೇ ಇಲ್ಲ, ಅಲ್ಲಿ ತನಕ ತಲುಪ್ತಾನೆ ಇಲ್ಲ, ಜ್ಞಾನ ಅನ್ನೋದು ತಲುಪ್ತಾನೆ ಇಲ್ಲ. ಸೊ ಎಲ್ಲಿವರೆಗೂ ಬಡವನಾಗಿರ್ತಾನೋ, ಎಲ್ಲಿವರೆಗೂ ಈ ಥರ ಬುದ್ಧಿ ಇಲ್ಲದೆ ಇರ್ತಾನೋ, ಅವಿದ್ಯಾವಂತನಾಗಿರ್ತಾನೋ, ಅಲ್ಲಿವರೆಗೂ ಅವನ್ನ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ಬೋದು, ಈಸಿಯಾಗಿ ಓಟ್ ತಗೋಬೋದು. ಓಟಿನ ರಾಜಕೀಯ ಅಷ್ಟೇ, ಮುಖ್ಯವಾಗಿ ಓಟಿನ ರಾಜಕೀಯ. ಅದಲ್ಲದೆ ಏನಂದರೆ, ಇವರಿಗೆ ಈಗ ಇಂಡಸ್ಟ್ರಿಯಲ್ ಎಕಾನಮಿ ಆಗ್ತೀವಿ ನಾವು ಅಂತ ಇಟ್ಕೊಂಡ್ರು, ಜೊತೆಗೆ ಇವರಿಗೆಲ್ಲ ದೊಡ್ಡ ಬಂಡವಾಳಶಾಹಿಗಳಿಗೆ ನಿಮಗೆ ಕೆಲಸಕ್ಕೆ ಬೇಕು ಅಂದರೆ ನಿಮ್ಗೆ ಎಲ್ಲಿಂದ ಬರುತ್ತೆ ಆಳು? ಎಲ್ಲೋ ಒಂದು ಕಡೆ ಬಡತನ ಇದ್ದರೆ ಅಲ್ಲಿಂದನೇ ಬರುತ್ತೆ. ಈಗ ಯಾಕೆ ಬಿಹಾರಿಂದ ಬರ್ತಾರೆ? ಬಿಹಾರಲ್ಲಿ ಬಡತನ ಹೆಚ್ಚಿದೆ, ಇಲ್ಲಿ ನಮ್ಮಲ್ಲಿ ಬಡತನ ಕಡಿಮೆ ಆಗ್ತಾ ಇದೆ. ಅಂದರೆ ಕರ್ನಾಟಕದಲ್ಲಿ ಈಗಲೂ ಇಲ್ಲಿ ಮುಂಚೆ ಹೆಂಗೆ ಅಂದರೆ ಒಂದು ಎಕನಾಮಿಕ್ ಸ್ಟ್ರಾಟ ಇರುತ್ತಲ್ಲ. ಸೊ ಇವರು ಎಕನಾಮಿಕ್ ಸ್ಟ್ರಾಟದಲ್ಲಿ ಮೇಲಕ್ಕೆ ಹೋಗ್ತಾ ಕೆಳಗಡೆ ಜಾಗ ಅದಕ್ಕೆ ತುಂಬೋದಕ್ಕೆ ಜನ ಬೇಕಲ್ಲ, ಅದಕ್ಕೆ ಬಡವರು ಬೇಕಲ್ಲ. ಅದಕ್ಕೆ ಬಡವ್ರನ್ನೆಲ್ಲ ಒಂದು ಕಡೆ ಇಟ್ಕೊಂಡಿರ್ತಾರೆ ಇವರು ರಾಜಕಾರಣಿಗಳು, ಎಲ್ಲಂದ್ರೂ ತುಂಬ್ತಾ ಹೋಗ್ತಾರೆ. ಜೊತೆಗೆ ಅವ್ರನ್ನ ಬಡವ್ರನ್ನಾಗಿ ಇಟ್ಟರೆ ಅಷ್ಟೇ ತಾನೆ. ಅವರು ಸ್ವಂತ ಶ್ರಮದಿಂದ ಮೇಲಕ್ಕೆ ಬಂದರೆ ಒಂದು ಸ್ವಲ್ಪ ಜನ ಅಲ್ಲಿಂದ ತಪ್ಪಿಸ್ಕೊಂಡ್ಬರ್ತಾರೆ. ತುಂಬ ಅಂದರೆ ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇರುವಂಥ ದೇಶದಲ್ಲಿ ಅದರಿಂದ ಹೊರಗೆ ಬರ್ತಾ ಇರೋರ ಸಂಖ್ಯೆ ತುಂಬ ಕಡಿಮೆ. ಜೊತೆಗೆ ಪೊಲಿಟಿಕಲ್ ವಿಲ್ ಇಲ್ಲಲ್ಲ. ಈಗ ಬೇಸಿಕ್ ವ್ಯವಸಾಯ ಹೆಂಗೆ ಮಾಡಬೇಕು ಅನ್ನೋದನ್ನು ಇಷ್ಟೊಂದೆಲ್ಲ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. AI ಬಂದುಬಿಟ್ಟಿದೆ. ನಿಮಗೆ AI ಕೇಳಿದ್ರೆ ಹೇಳ್ಬಿಡುತ್ತೆ. ನಿಮ್ಗೆ ಇವತ್ತು ನಮ್ಮ ದೇಶಕ್ಕೆ ಯಾವ ಥರದ ಎಕನಾಮಿಕ್ ಮಾಡಬೇಕು ಅಂತ ಕೇಳಿದ್ರೆ ಹೇಳ್ಬಿಡುತ್ತಪ್ಪ AI. ಅಂದರೆ ಅದಕ್ಕೆ ಡಾಟಾ ಏನೇನಿದೆ ಅದನ್ನೆಲ್ಲ ತಗೊಂಡು ಒಂದು ಲೆವೆಲ್ ಗ್ರಾಫ್ ಅಂತೂ ಹೇಳ್ಬಿಡುತ್ತೆ. ಅಷ್ಟನ್ನು ಕೇಳ್ಕೊಂಡೇ ಮಾಡ್ಬೋದಲ್ಲ ಇವರು. ಹೀಗೆ ರೈತನಿಯ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ಕಾಮನ್ ಸೆನ್ಸ್ ಇರೋರು ಯಾರು ಬೇಕಾದ್ರೂ ಹೇಳ್ಬೋದು, AI ಬೇಕು ಅಂತಿಲ್ಲ. ಇವತ್ತಿಗೆ ಏನಾಗ್ತದೆ, ಬೆಳೀತಾರೆ, ಬೆಲೆ ಸಿಕ್ಕಲ್ಲ, ಜೊತೆಗೆ ಬೆಂಬಲ ಬೆಲೆ ಇಲ್ಲ. ಇರೋದೇ ಒಂದು 3-4 ಧಾನ್ಯಗಳಿಗಿದೆ. ಆ 3-4 ಧಾನ್ಯಗಳನ್ನ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಬೆಳೀತಾ ಇದೀವಿ. ಈ ಸಲ ಬಂಪರ್ ಕ್ರಾಪ್ ಅಂತ ಹೇಳ್ತಾರೆ. ಮಳೆ ಚೆನ್ನಾಗಿದೆ ಎಲ್ಲ ಕಡೆ, ಅಂದರೆ ಮೆಜಾರಿಟಿ ಆಫ್ ದ ಸ್ಟೇಟ್ಸ್ ಎಲ್ಲ ಕಡೆನೂ ಬಂಪರ್ ಕ್ರಾಪ್ ಇದೆ ಅಂತ ಹೇಳ್ತಾರೆ. ಬಂಪರ್ ಕ್ರಾಪಲ್ಲಿ ಎಲ್ಲ ರೈತರು ಶ್ರೀಮಂತರಾಗ್ಬಿಡ್ತಾರ? ಆಗಲ್ಲ. ಯಾಕಂದರೆ ಬೆಂಬಲ ಬೆಲೆ ಎಷ್ಟಿದೆ ಅಂತ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ. ಇವತ್ತು 2,800 ಏನೋ ಅನ್ಸುತ್ತೆ ಅಕ್ಕಿಗೆ, ಕ್ವಿಂಟಾಲ್ಗೆ ಬೆಂಬಲ ಬೆಲೆ. ನಿಮಗೆ 2,800 ರೂಪಾಯಿಗೆ ಮಾರ್ಬಿಟ್ಟು ಏನು ತಿನ್ನೋಕ್ಕಾಗತ್ತೆ? ನಾವೆಲ್ಲ ಹಾಬಿ ಫಾರ್ಮರ್ಸು, ನಾವೆಲ್ಲ ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೂ ಇಲ್ಲ. ಹಂಗೆ ನೋಡೋಕೆ ಹೋದರೆ ಈಗ ನಾವು ಖರ್ಚು ಮಾಡಿದೇನೆ ನನಗೇನು ಆಚಿಕೆ ಆಗುತ್ತೆ. ಅಷ್ಟೊಂದೆಲ್ಲ ಖರ್ಚು ಮಾಡಿ ಬೆಳೀತಾ ಇದ್ದೀನಿ, ಏನಂತ ಮಾರೋದಿದ್ನ? ಸೊ ಅದಕ್ಕೆ ನಾನು ಇವಾಗ ಹೆಂಗೆ ಅಂದರೆ ಅದನ್ನು ಚಿಕ್ಕ ಗಿಫ್ಟ್ಗಳಾಗಿ ನಾವೇನೇ ಫ್ಯಾಮಿಲಿಲಿ ಹಂಚ್ಕೊಂಡ್ಬಿಟ್ಟು ತುಂಬ, ಯಾಕಂದರೆ ಅದೂ ಇಟ್ ಶುಡ್ಂಟ್ ಬಿ ಅಫೆಕ್ಟಿಂಗ್ ಬೇರೆ ಫಾರ್ಮರ್ಸ್. ಅವರಿಂದ ತೊಗೊಂಡು ತಿನ್ನೋದನ್ನು ಅಫೆಕ್ಟ್ ಆಗಬಾರ್ದಲ್ಲ. ಅದೇ ಗಿಲ್ಟ್ ಒಳಗಡೆ ಕೊರಿತಾ ಇರುತ್ತೆ. ನಾನು ಬೆಳೆದ್ಬಿಟ್ಟು ನಾನು ಮಾರೋ ಜಾಗದಲ್ಲಿ ಒಬ್ಬ ನಿಜವಾಗ್ಲೂ ಅವಶ್ಯಕತೆ ಇರೋವಂಥ ಒಬ್ಬ ರೈತ ಮಾರೋದಕ್ಕೆ ಅವಕಾಶ ಆಗಲ್ವಲ್ಲ ಅಂತ. ಸೊ ನಾವೇ ಈಗ ಇಷ್ಟು ಬಂಪರ್ ಕ್ರಾಪ್ ಇದ್ದೂ ಸಹ ನಾವು ಶ್ರೀಮಂತರಾಗಲ್ಲ, ರೈತರಲ್ಲಿ ಶ್ರೀಮಂತರಾಗಲ್ಲ. ಯಾಕೆ ಅಂದರೆ ಎಲ್ಲದಕ್ಕೂ ಬೆಂಬಲ ಬೆಲೆ ಇಲ್ಲ. ಇದೊಂದೇ ಅಂತಲ್ಲ, ಯಾವ ಸರ್ಕಾರಗಳು ಮಾಡಲಿಲ್ಲ. ಅದಲ್ಲದೆ ಈ ಸರ್ಕಾರ ಇನ್ನೂ ಬಂಡವಾಳಶಾಹಿಗಳ ಪರವಾಗಿ ಆ ಕೃಷಿ ಕಾನೂನುಗಳನ್ನೆಲ್ಲ ತಂದು ಕೊನೆಗೆ ಏನೇನೋ ಡ್ರಾಮಾಗಳನ್ನ ಆಡಿ ಅದನ್ನ ವಾಪಸ್ ತಗೊಂಡು. ಯಾಕಂದರೆ ಎಲೆಕ್ಷನ್ ಹತ್ರ ಬಂದಿತ್ತು, ಗೆಲ್ಲಕ್ಕಾಗಲ್ಲ ಅನ್ನೋದಕ್ಕೆ ಅಷ್ಟು ಜನ ಸತ್ರು. ಅದೆಲ್ಲದಕ್ಕೂ ಆ ಕೃಷಿ ನೀತಿ ತಂದಿದ್ದ ಕಾರಣ. ಇವತ್ತು ಇನ್ನೊಂದೇನಾಗಿದೆ, ಜನ ಕ್ವೆಶನ್ ಮಾಡ್ತಾ ಇಲ್ಲ. ಜನ ಕ್ವೆಶನ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಯಾರು ಕ್ವೆಶನ್ ಮಾಡಿದ್ರು? 700 ಚಿಲ್ಲರೆ ರೈತರು ಸತ್ರು, ಅವಾಗ ಯಾರೂ ಕ್ವೆಶನ್ ಮಾಡಲಿಲ್ಲ. ಅದು ಪಂಜಾಬ್ನವ್ರದ್ದು ಸಮಸ್ಯೆ ಅಂತ ಹೇಳ್ಬಿಟ್ರು. ಪಂಜಾಬ್ನವರು ಡೆಫಿನೆಟ್ಲಿ ಅಲ್ಲಿ ಹೆಚ್ಚಿಗೆ ಗೋಧಿಯನ್ನು ಬೆಳೀತಾ ಇದ್ದಾರೆ. ಅವರು ಅಂದರೆ ಒನ್ ಆಫ್ ದ ಮೇಜರ್ ಬೆನಿಫಿಷರೀಸ್ ಈ ಥರದ್ದು, ಈ ಸ್ಕೀಮ್ದು, ಅಂದರೆ ಬೆಂಬಲ ಬೆಲೆಯ MSP ಏನಿದೆ ಅದರದ್ದು. ಬಟ್ ಮಿಕ್ಕ ಈಗ ನಮಗೆ ಕನ್ಸಂಪ್ಷನ್ ಎಷ್ಟಿದೆ ಅದರ ಮೇಲೆ ಏನು ಬೆಳಿಬೇಕು ಅಂತ ಡಿಸೈಡ್ ಮಾಡಬೇಕು. ಏನು ಬೆಳೆದಿದ್ದಕ್ಕೆಲ್ಲದಕ್ಕೂ MSP ಕೊಟ್ಟರೆ ನಿಮಗೆ ಒಂದು ಬಯೋಡೈವರ್ಸಿಟಿ ಕೂಡ ಹೆಚ್ಚಾಗುತ್ತೆ. ಅಂದರೆ ನಮ್ಮಲ್ಲಿ ಒಂದೊಂದು ಕಡೆಗೆ ಒಂದೊಂದು ಧಾನ್ಯ ಇದೆ, ಒಂದೊಂದು ಆಹಾರ ಕ್ರಮ ಇದೆ. ಆಹಾರ ಕ್ರಮಕ್ಕೆ ತಕ್ಕಂಗೆ ಬೆಳಿಬೋದು. ಕನ್ಸಂಪ್ಷನ್ನು ಹಾಗೆ ಇರುತ್ತೆ. ಡೈವರ್ಸಿಫೈ ಮಾಡಿ ಅದಕ್ಕೆ ತಕ್ಕ ಹಾಗೆ ಆ ಎಲ್ಲ ಉತ್ಪನ್ನಗಳಿಂದ ಎಲ್ಲದಕ್ಕೂ ಬೆಲೆ ಕೊಡಬೇಕು. ಇದು ಬೇಸಿಕ್. ಇಷ್ಟು ಮಾಡ್ಕೋಬೇಕು. ಅಷ್ಟು ಮಾಡಾದ್ಮೇಲೆ ಗೌರ್ಮೆಂಟ್ ಕೈಯಲ್ಲೇ ಇದೆ,
ನೀವು ಕೋಲ್ಡ್ ಸ್ಟೋರೇಜ್ಗಳನ್ನ ಜಾಸ್ತಿ ಮಾಡಬೇಕು. ಕರೆಕ್ಟ್. ಜೊತೆಗೆ ಮಾರ್ಕೆಟ್ ಒಂದು ನಿಮಗೆ ಆರಾಮಾಗಿ ಎಲ್ಲ ಕಡೆ ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ. ಈ ಸರ್ಕಾರ ಸ್ಟ್ಯಾಟಿಸ್ಟಿಕ್ಸೇ ಇಲ್ಲ ಅಂತ ಹೇಳುತ್ತೆ, ನಿಮ್ಗೆ ಅಂಕಿಅಂಶಗಳನ್ನ ಕೊಡೋದೇ ಇಲ್ಲ ಹೊರಗಡೆ. ಅದು ಬೇರೆ ಪ್ರಶ್ನೆ. ಬಟ್ ಇದೆ, ತಗೋಬೇಕು ಅಂದ್ರೆ ತಗೋಬೋದು. ಅದಕ್ಕೆ ತಕ್ಕ ಹಾಗೆ ಸರ್ಕಾರದ ನೀತಿಗಳನ್ನ ರೂಪಿಸ್ಕೋಬೋದು, ಕೋಲ್ಡ್ ಸ್ಟೋರೇಜ್ಗಳನ್ನ ಹೆಚ್ಚಿಗೆ ಮಾಡ್ಬೋದು. ನಿಮಗೆ ಮಾರ್ಕೆಟ್ಗಳನ್ನ ಡಿಸೆಂಟ್ರಲೈಸ್ ಮಾಡ್ತಾ ಹೋದರೆ ತುಂಬ ಸುಲಭವಾಗಿ ರೈತರನ್ನ ಶ್ರೀಮಂತ ಮಾಡ್ಬೋದು. ಅಂಡ್ ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ರೈತರ ಇದ್ದಾರೆ ಅಂತೆಲ್ಲ ಮಾತಾಡ್ತೀವಿ. ಡಿಟೋರಿಯೇಟ್ ಆಗ್ತಿದೆ, ಕಡಿಮೆ ಆಗ್ತಾ ಬರ್ತಿದ್ದಾರೆ. ಈ ಥರದ ಫೆಸಿಲಿಟೀಸು ಅಂದರೆ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಬೆಂಬಲ ಬೆಲೆ ಆಗಿರ್ಬೋದು, ಮ್ಯಾಕ್ಸಿಮಮ್ ಪಾಪ್ಯುಲೇಷನ್, ಮ್ಯಾಕ್ಸಿಮಮ್ ವೋಟ್ ಬ್ಯಾಂಕ್ ಅವ್ರದ್ದೇ ಅಲ್ವಾ ಇರೋದು. ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಲ್ಲಿ ಅಥವಾ ಅವ್ರನ್ನ ಇನ್ನೂ ಬೆಟರ್ ಮಾಡೋದ್ರಲ್ಲಿ ಪೊಲಿಟಿಕಲಿ ಎಲ್ರಿಗೂ ಹೆಲ್ಪ್ಫುಲ್ ಆಗುವಂತಹ ವಿಷಯನೇ ಅಲ್ವಾ. ಬಟ್ ಯಾಕೆ ಅದನ್ನ ಮಾಡಲ್ಲ? ಯಾಕೆಂದರೆ ಇವ್ರಿಗೆ ಅಲ್ಲಿ ಈಗ ಸರ್ಕಾರದ ಹಣ, ಜನಗಳ ಹಣನೇ, ಅದು ಖರ್ಚಾಗಬೇಕು ಅಲ್ಲಿ. ಆ್ಯಕ್ಚುಲಾಗಿ ಇವ್ರಿಗೆ ಹಂಗೆ ಮಾಡೋನು ದುಡ್ಡು ಮಾಡ್ಬೋದು. ಯಾಕಂದ್ರೆ ಯಾವ ಪ್ರಾಜೆಕ್ಟಲ್ಲೂ ಇವ್ರ ಶೇರ್ಗಳಿಲ್ಲದೆ ಯಾರು ಏನು ಪ್ರಾಜೆಕ್ಟ್ ಅಂತಾರಲ್ಲ, ಎಂಥ ಪ್ರಾಜೆಕ್ಟ್ ಅಂದ್ರೂ ಅದರಲ್ಲಿ ದುಡ್ಡು ಹೊಡೆಯೋದಕ್ಕೆ ಪ್ರಾಜೆಕ್ಟ್ಗಳು ಮಾಡೋದು. ಅದೆಲ್ಲ 50% ಹೆಚ್ಚಿಗೆ ಹೊಡಿತಾರೆ. ಅಟ್ಲೀಸ್ಟ್ 50% ಯಾರು ಖರ್ಚು ಮಾಡಿ ಕೆಲಸ ಮಾಡಿದ್ರೆ ಪರವಾಗಿಲ್ಲ. ಬಟ್ ಅದನ್ನು ಮಾಡೋದಿಲ್ಲ. ಯಾಕೆಂದರೆ ಅಗೇನ್ ಅಲ್ಲಿ ಬಂಡವಾಳಶಾಹಿಗಳ ಹಿಂದಿರಿಕೈ ಬೇಡ. ಈಗ ಸುಮ್ಮನೆ ನೀವು ರಫೇಲ್ನ ಎಕ್ಸಾಂಪಲ್ ತಗೊಳ್ಳಿ. ರಫೇಲ್ ಫಸ್ಟ್ ಡೀಲ್ ಏನಿತ್ತು, ಈ ಸರ್ಕಾರ ಬರೋಕ್ಕೆ ಮುಂಚಿನ ಡೀಲು 17-18 ಎಷ್ಟೋ ಏರ್ಕ್ರಾಫ್ಟ್ಗಳು ಟೆಕ್ನಾಲಜಿ ಟ್ರಾನ್ಸ್ಫರ್ ಟು HAL ಇತ್ತು. ಅದಾದಮೇಲೆ ಇವರು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಬಂದರು, ಮಹಮಾನ್ ಅವರು ಹೋಗಿ ಏನು ಮಾಡಿದ್ರು, ಆ HALಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಬೇಡ, ನಮಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ತೊಗೊಂಡಿದ್ರೆ ಇವತ್ತಿಗೆ 100ಕ್ಕಿಂತ ಹೆಚ್ಚಿಗೆ ರಫೇಲ್ಗಳನ್ನ ಇಲ್ಲಿ ಉತ್ಪಾದನೆ ಮಾಡೋದಿತ್ತು. ಸೊ ಮೇಕ್ ಇನ್ ಇಂಡಿಯಾ ಅಂತ ಕಥೆಗಳಷ್ಟೇ ಇವರು ಹೇಳೋದು, ಯಾವುದೋ ಮೇಕ್ ಇನ್ ಇಂಡಿಯಾ ಇಲ್ಲ ಇದೆಲ್ಲ. ಸೊ ಮೇಕ್ ಏನ್ ಇಂಡಿಯಾ ಅಂದರೆ ಕಾಸು, ಮೇಕ್ ಕಾಸು ಇನ್ ಇಂಡಿಯಾ. ಇವ್ರುಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಕಾಸು ಮಾಡ್ಕೊಂಡಷ್ಟೇ. ಅಲ್ಲಿ ಅಂಬಾನಿಯ ಒಂದು 8 ದಿವಸ ಓಲ್ಡ್ ಕಂಪನಿ, ಅದಕ್ಕೆ ದುಡ್ಡು ಕೊಡಿ, ಇನ್ವೆಸ್ಟ್ಮೆಂಟ್ ಕೊಡಿ ನೀವು ಸಾಕು, ನಾವು ಒಟ್ಟಿಗೆ ಒಂದಿಷ್ಟು ರಫೇಲ್ಗಳನ್ನ ತೊಗೊಂಡ್ಬಿಡ್ತೀವಿ ಅಂತ ತೊಗೊಂಡ್ರು. ದುಡ್ಡು ಜಾಸ್ತಿ ಕೊಟ್ಟು ರಫೇಲ್ಗಳನ್ನ ತೊಗೊಂಡ್ರು, ಬಂದರು. ಸೊ ಎಲ್ಲಿಂದ ಹೋದೆ ನಾನು, ಎಲ್ಲಿಂದ ಹೊರಟೆ ಅಂತ ಹೇಳಿದಾಗಲೇ ಎಕ್ಸಾಂಪಲ್ ಏನು ಕೊಡ್ತಾ ಇತ್ತೆ ಅಂತ. ಸರ್ಕಾರ ಏನು ಮಾಡಲ್ಲ. ಇಲ್ಲಿ ನೋಡಿ, ಇಲ್ಲಿ ತೊಗೊಂಬಂದಿದ್ರೆ ಎಷ್ಟು ಜನ ಕೆಲಸ ಆಗಿರೋದು, ಹೆಚ್ಚು ಜನ ಎಷ್ಟು ಕೆಲಸ ಆಗಿರೋದು. ನಮ್ಮಲ್ಲಿ ಇಂಡಿಜಿನಸ್ ರಫೇಲ್ಗಳು ಉತ್ಪಾದನೆ ಆಗ್ತಾ ಇತ್ತು. ಜೊತೆಗೆ ಇಲ್ಲಿ ನಿಮಗೆ ಅದರಿಂದ ಮತ್ತೆ ಅಲ್ಲಿಂದ ರಿಸರ್ಚ್ ಮಾಡ್ಕೊಂಡು ಅದನ್ನು ಮುಂದೆ ತೊಗೊಂಡು ಹೋಗೋದಕ್ಕೆ ತುಂಬಾ ಸಾಧ್ಯತೆಗಳಿತ್ತು. ಇವತ್ತು ಚೈನಾ 6G ಟೆಕ್ನಾಲಜಿಯ ಏರ್ಕ್ರಾಫ್ಟ್ಗಳನ್ನ ಮಾಡ್ತಾ ಇದೆ. ನಾವಿನ್ನೂ 4Gಯಿಂದ 5G ಹೋಗ್ತಾ ಇಲ್ಲ. ನಮ್ಗೊಂದು 20-30 ವರ್ಷ ಬೇಕು, ಹಿಂದೆ ಇದ್ದೀವಿ. ಅವ್ರಿನ್ನೂ ಸ್ಪೀಡಲ್ಲಿ ಹೋಗ್ತಾ ಇರೋದ್ರಲ್ಲಿ ಹಂಗೆ ಗ್ಯಾಪ್ಸ್ ಫುಲ್ ಜಾಸ್ತಿ ಆಗ್ಬೇಕು. ನಾವು ಅವ್ರ ಸಮಕ್ಕೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಮಾರ್ಕೆಟ್ ಗ್ಯಾಪ್ಸ್ ಕ್ರಿಯೇಟ್ ಆಗೋದು ಹೀಗೆ ಅಲ್ವಾ? ಹೌದು. ಯಾಕೆಂದ್ರೆ ಇವ್ರ ಮಧ್ಯದಲ್ಲಿ ಪೊಲಿಟಿಕಲ್ ವಿಲ್ ಇಲ್ಲ. ಸಮಸ್ಯೆ ಇವ್ರಿಗೆ ಏನಂದ್ರೆ ಉದ್ದೇಶ ಏನು, ಬಂಡವಾಳಶಾಹಿಗಳನ್ನ ಬೆಳೆಸಬೇಕು. ಯಾಕೆ ಬಂಡವಾಳಶಾಹಿಗಳನ್ನ ಬೆಳೆಸಬೇಕು? ಅದು ಒಬ್ರು ಇಬ್ಬರನ್ನೇ ಯಾಕೆ ಬೆಳೆಸಬೇಕು ಅಂದ್ರೆ ಕಂಟ್ರೋಲ್ ಇರ್ತಾರೆ ಈಸಿಯಾಗಿ. ಮುಂಚೆ ಅಟ್ಲೀಸ್ಟು ಇಂಡಸ್ಟ್ರಿಯಲೈಸೇಷನ್ ಇದ್ರೂ ಸಹ, ಬಂಡವಾಳಶಾಹಿಗಳಿದ್ರೂ ಸಹ, ಅವರು ಪೊಲಿಟಿಕಲ್ ಪಾರ್ಟಿಗಳಿಗೆ ದೇಣಿಗೆ ಕೊಡ್ತಾ ಇದ್ರು ಸಹ ತುಂಬಾ ಜನ ಇದ್ರು. ಸೊ ನೀವು ಕಂಟ್ರೋಲ್ ಮಾಡೋದು ಕಷ್ಟ ಆಗೋದು. ಅವನ ಪೊಲಿಟಿಕಲ್ ಐಡಿಯಾಲಜಿನೂ ಇರ್ತಾ ಇತ್ತು. ಸೊ ಈಗ ಟಾಟಾ ಇವರೆಲ್ಲ ಇದ್ದಾಗ, ಬಿರ್ಲಾ ಇವ್ರಗಳೆಲ್ಲ ಇದ್ದಾಗ್ಲೂ, ಬಜಾಜ್, ಆ್ಯಕ್ಚುಲಾಗಿ ಬಜಾಜ್ನವರು ನಾನೊಂದು ಕಡೆಯಲ್ಲೋ ಓದಿದೆ, ಕೆಲವು ಮಾಧ್ಯಮಗಳು ಯಾವುದು ರಾಜಕೀಯವಾಗಿ ಪ್ರೊಪಗಂಡ ಇದು ಮಾಡ್ತೇವೆ ಅಂತ ಮಾಧ್ಯಮಗಳನ್ನ ಅಲ್ಲಿಗೆ ಅಡ್ವರ್ಟೈಸ್ಮೆಂಟ್ ನಾನು ಕೊಡಲ್ಲ ಅಂತ ರಿಸೈನ್ ಮಾಡ್ತಾರೆ. ಸೊ ಆ ಥರದ ಉದ್ಯಮಿಗಳಿದ್ರು ನಮ್ಮಲ್ಲಿ. ಸೊ ನಿಮಗೆ ಇವನ್ನ ಟಾಟಾನೇ ತಗೊಳ್ಳಿ, ಫಸ್ಟು ಏರ್ಲೈನ್ಸ್ನ ಏರ್ ಇಂಡಿಯಾಗೆ ಬರೋದಕ್ಕೆ ಇವರು ನಾವು ನ್ಯಾಷನಲೈಸ್ ಮಾಡ್ತೀವಿ ಅಂತಂದಾಗ ಅವ್ರು ಅದನ್ನೇ ಬಿಟ್ಕೊಟ್ರಲ್ಲ. ಸೊ ಆ ಥರದ ಉದ್ಯಮಗಳಿದ್ದಾಗ ಬೇರೆ. ಈಗೇನಂದ್ರೆ ಒಬ್ಬರನ್ನ ಇಬ್ಬರನ್ನ ಯಾಕೆ ಬೆಳೆಸ್ತಾರೆ ಅಂದ್ರೆ ಕಂಟ್ರೋಲ್ ಇಟ್ಕೊಳ್ಳೋದು ಈಸಿ. ಯಾಕೆ ಅವ್ರನ್ನ ಬೆಳೆಸಬೇಕು? ಇವರಿಗೆ ದೇಣಿಗೆ ಬರಬೇಕು, ದುಡ್ಡು ಬೇಕು, ಕಂಟ್ರೋಲ್ ಬೇಕು ಎಲ್ಲದನ್ನು. ಸೊ ಯಾಕೆ ಅದಾನಿಗೆ ಈಗ ಬಿಹಾರ್ನಲ್ಲಿ 1000 ಎಕರೆನ ₹1 ಬಾಡಿಗೆಗೆ, ವರ್ಷಕ್ಕೆ ₹1 ಬಾಡಿಗೆ ಕೊಡ್ತಾರೆ. ಆಮೇಲೆ ಅಲ್ಲಿ ಹೋಗಿ ಎಲೆಕ್ಷನ್ ಟೈಮಲ್ಲಿ ಇವ್ರುಗಳು ಹೇಳ್ತಾರೆ ಬಿಹಾರದಲ್ಲಿ ಜಮೀನೇ ಇಲ್ಲ, ಹಾಗಾಗಿ ನಾವು ಫ್ಯಾಕ್ಟ್ರಿ ಮಾಡೋಕ್ಕಾಗಲ್ಲ, ಕೆಲಸ ಕೊಡೋಕ್ಕಾಗಲ್ಲ ನಿಮಗೆ ಅಂತ ನಾಚಿಕೆ ಇಲ್ಲದೆ ಹೇಳ್ತಾರೆ. ಅದೇ ಬಿಹಾರದಲ್ಲಿ ಕಲ್ಲಿದ್ದಲು ಮಾಡೋದಕ್ಕೆ ಅವನಿಗೆ ₹1 ಬಾಡಿಗೆ ಕೊಡ್ತಾರೆ. ಸೊ ಹೀಗೆ ಬಂಡವಾಳಶಾಹಿಗಳನ್ನ, ಅದು ಕ್ರೂನಿ ಕ್ಯಾಪಿಟಲಿಸಮ್ನ ಇವ್ರುಗಳು ಬೆಳೆಸ್ಕೊಂಡು ಹೋಗ್ತಾ ಇದಾರಲ್ಲ. ಸೊ ಹಾಗಾಗಿ ನಿಮಗೆ ಇವ್ರುಗಳೆಲ್ಲ ಬೆಳಿಬೇಕು ಅಂತಂದ್ರೆ ಇದನ್ನ ನಿಮಗೆ ಸರ್ಕಾರದ ಸ್ಕೀಮ್ಗಳು ಯಾವ ಜನಗಳಿಗೆ ತಲುಪಬಾರ್ದು, ಜನಗಳು ಬಡವರಾಗೇ ಇರಬೇಕು. ಅವಾಗ ಏನಾಗುತ್ತೆ, ಸರ್ಕಾರದ ಸ್ಕೀಮ್ಗಳಲ್ಲಿ ಅಥವಾ ಸರ್ಕಾರಿ ಕಂಪನಿಗಳಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗಳನ್ನೆಲ್ಲ ಮುಚ್ಚಿದ್ದೆ ಹಂಗೆ ಅಲ್ವಾ. ನಮ್ಮಲ್ಲಿ ಎಲ್ಲವೂ ಮುಚ್ಚೋದು. KSDL ಒಂದು ಬಾಕಿ ಉಳ್ಕೊಂಡಿದೆ ಅಷ್ಟೇ ಅನ್ಸುತ್ತೆ. HMT ಹೋಯ್ತು, ಸುಮಾರು ಫ್ಯಾಕ್ಟ್ರಿಗಳು ಆ ಥರದ್ದು, ಕವಿಕಾ ಹೋಯ್ತು, ಹೀಗೆ ಬೇಕಾದಷ್ಟು ನಮ್ಮ ರಾಜ್ಯದಲ್ಲೇ ಎಷ್ಟು ನೋಡ್ತೀವಿ, ಬೇಕಾದಷ್ಟು ಎಲ್ಲ ಕಡೆ ಮುಚ್ಕೊಂಬಂದ್ರು, ಮಾರ್ಕೊಂಬಂದ್ರು. ಈಗ ಅದನ್ನ ಮಾನಿಟೈಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ಕಾರದ ಸ್ವತ್ತುಗಳನ್ನ ಮಾರ್ತಾ ಇದೆ. ಫೈನಲ್ ಆಗಿ ಏನಂದ್ರೆ
ಬಂಡವಾಳಶಾಹಿ ಕೈಯಲ್ಲಿ ಇವೆಲ್ಲವೂ ಹೋಗುತ್ತೆ. ಬಂಡವಾಳಶಾಹಿ ಒಂದಾದ ನಂತರ ಒಂದನ್ನು ಎಲ್ಲವನ್ನೂ ಕಂಟ್ರೋಲ್ ತೊಗೊಳ್ತಾ ಬರ್ತಾನೆ. ನಿಮ್ಮಲ್ಲೇ ಹಿಂದ್ಗಡೆ ನೋಡ್ತಾ ಇದ್ದೆ ಅವ್ರಿಗೆ ಫೋಟೋ. ನಾನು ಹಿಂದ್ಗಡೆ ಕೂತಿದ್ದಾನೊಬ್ಬ. ಸೊ ಅವನ ಕಂಟ್ರೋಲ್ ತೊಗೊಂಡ್ರೆ ಅವನನ್ನು ಕಂಟ್ರೋಲ್ ಇಟ್ಕೊಂಡು ಇವರು ಆಡಳಿತ ಮಾಡೋದು ಈಸಿ. 100 ಜನರ ಕೈಲಿ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಎಜುಕೇಷನ್ ಕೊಟ್ಬಿಟ್ರೆ ಅವ್ರು ಪ್ರಶ್ನೆ ಕೇಳ್ತಾನಲ್ಲ. ಇದು ಬಂತು ನಾವು ಸಿನಿಮಾಲ್ಲೂ ಹಂಗೆ ಮಾಡ್ತೀವಿ. ಸಿನಿಮಾದವ್ರು ಯಾಕೆ ಆಡಿಯನ್ಸ್ನ ಎಜುಕೇಟ್ ಮಾಡಲ್ಲ, ಯಾಕೆ ಅವನು ಹೀರೋಗೇನೆ ಜೈ 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 ಅಂತ ಇರಬೇಕು. ಅವ್ನು ಬುದ್ಧಿವಂತ ಆಗ್ಬಿಟ್ರೆ ಅವ್ನು ಸಿನಿಮಾಲಿ ಕ್ವಶನ್ ಮಾಡೋದು, ಯಾಕೆ ನೀನು ಇದೆಲ್ಲ ಮಾಡ್ತೀಯಾ, ಯಾಕೆ ಸುಮ್ಮನೆ ಕನ್ನಡ ಅಂತ ಹಾಡು ಹೇಳ್ತೀಯಾ, ನೀನು ನಿಜವಾಗ್ಲೂ ಕನ್ನಡಕ್ಕೋಸ್ಕರ ಏನಾದ್ರು ಮಾಡಿದ್ಯಾ, ಈ ಸಿನಿಮಾದಲ್ಲಿ ನಿಜವಾಗ್ಲೂ ಕನ್ನಡ ಪರವಾಗಿ ಏನಾದ್ರು ಇದೆಯಾ ಅಂತೆಲ್ಲ ಕೇಳ್ತಾನಲ್ಲ ಕ್ವಶನ್. ಸೊ ಅವನ್ನೆಲ್ಲ ಕೇಳೋದಕ್ಕೆ ನಾವು ಬಿಡಲ್ಲ. ಒಟ್ಟಿನಲ್ಲಿ ಜೈ ಜೈ ಅಂತ ಇರಬೇಕು, ಹಾಲಿನ ಅಭಿಷೇಕ ಮಾಡ್ತಾ ಇರಬೇಕು. ಈ ಥರ ಮೂರ್ಖರನ್ನಾಗೆ ನಾವು ಇಟ್ಕೊಂಡಿದ್ರು ಆಡಿಯನ್ಸ್ನ. ನಿಮ್ಗೆ ಆಡಿಯನ್ಸ್ ಫ್ಲೋ ಇರುತ್ತೆ, ಫ್ಯಾನ್ ಫಾಲೋವಿಂಗ್ ಇರುತ್ತೆ, ಬರ್ತಾ ಇರ್ತಾರೆ. ನೀವು ಫ್ಯಾನ್ಸ್ಗೋಸ್ಕರ ಏನು ಮಾಡ್ತೀರಿ, ಅವ್ರನ್ನ ಎಜುಕೇಟ್ ಮಾಡ್ತಾರೆ. ಎಜುಕೇಟ್ ಮಾಡಿದ್ರೆ ಇವನ್ನೇ ಕ್ವಶನ್ ಕೇಳ್ತಾನಲ್ಲ. ಕ್ವಶನ್ ಕೇಳ್ಬಿಟ್ರೆ ಮತ್ತೆ ನಾನೆಲ್ಲಿ ಸ್ಟಾರ್ ಆಗಿರ್ತೀನಿ, ಅಥವಾ ನಾನೆಲ್ಲಿ ನಾಯಕ ಆಗಿರ್ತೀನಿ, ನಾನೆಲ್ಲಿ ರಾಜಕೀಯ ನಾಯಕ ಆಗಿರ್ತೀನಿ, ಎಲ್ಲಿ ನಾನು ಮಹಾಮಾನವ ಆಗಕ್ಕೆ ಸಾಧ್ಯ, ನಾನು ಮಹಾಮಾನವ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಯಾವಾಗ ಸಾಧ್ಯ? ನಾನು ಜನರನ್ನೆಲ್ಲ ಮೂರ್ಖಂಡು ಇದ್ದಿದ್ದಾಗ್ತಾರೆ. ಅವ್ರು ಬುದ್ಧಿವಂತ ಆದರೆ ನೀನು ಯಾವ ಮಹಾಮಾನವಪ್ಪ ಅಂತ ಕೇಳ್ತೀವಿ ಪ್ರಶ್ನೆ. ಜನ ಮನುಷ್ಯನ ತಾನೇ ನೀನು, ನನ್ನ ದುಡ್ಡಲ್ಲಿ ತಾನೇ ನೀನು ಕೆಲಸ ಮಾಡ್ತಾ ಇದೆಯಾ, ಮುಚ್ಕೊಂಡು ನಾನು ಕೆಲಸ ಮಾಡು ಅಂತ ಕೇಳ್ತೀವಿ. ಸೊ ಕೇಳಬಾರ್ದು ಅಂತ ಬಡವ್ರನ್ನಾಗಿ ಇಟ್ಟಿದ್ದಾರೆ, ಕೇಳಬಾರ್ದು ಅಂತ ಮೂರ್ಖರನ್ನಾಗಿ ಇಟ್ಟಿದ್ದಾರೆ, ವಿದ್ಯಾಭ್ಯಾಸದ ವಂಚಿತರನ್ನಾಗಿ ಇಟ್ಟಿದ್ದಾರೆ. ನೀವು ಎಷ್ಟು ಎಕರೆ ತಗೊಂಡಿದ್ದು ಸರ್ ಅಲ್ಲಿ ಕೃಷಿ ಭೂಮಿನ ತಗೊಂಡಿದ್ದು? ಅಂಡ್ ಅದನ್ನ ನೀವು ಕೃಷಿ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಅದರಿಂದ ಅಫ್ಕೋರ್ಸ್ ಪ್ರಾಫಿಟ್ಸ್ ಮಾಡ್ಬೇಕು ಅನ್ನೋ ಒಂದು ಆಸೆ ಬಂದ್ರು ಅದು ಸಾಧ್ಯ ಆಯ್ತಾ ಮಾಡೋದಕ್ಕೆ ಯಾವಾಗಾದ್ರೂ, ಅಥವಾ ಇನ್ನೂ ಲೈಕ್ ನೀವು ಖರ್ಚು ಮಾಡಿರೋದನ್ನೇ ನೀವು ಪಡ್ಕೊಂಡಿರೋ ಹಣಕ್ಕಿಂತ ಜಾಸ್ತಿನ ಖರ್ಚು ಮಾಡೋದೇ ಜಾಸ್ತಿ? ಅದಕ್ಕೇನಂದ್ರೆ ಪೂರ್ತಿ ಫುಲ್ ಟೈಮ್ ಇನ್ವಾಲ್ವ್ಮೆಂಟ್ ಇಲ್ಲ. ಜೊತೆಗೆ ವ್ಯವಸಾಯನ ನಾವು ನೋಡ್ಬೇಕಾಗಿರೋ ದೃಷ್ಟಿನೇ ಬದಲಾಗಬೇಕು. ಜೊತೆಗೆ ವ್ಯವಸಾಯ ಒಂದು ಸಾಮೂಹಿಕ ಕ್ರಿಯೆ. ಸಾಮೂಹಿಕ ಕ್ರಿಯೆ ಅಂದರೆ ಬರೀ ವ್ಯವಸಾಯದಲ್ಲಿ ಇನ್ವಾಲ್ವ್ ಆಗಿರೋ ಮಾತಲ್ಲ, ವ್ಯವಸಾಯದ ಮಾರ್ಕೆಟ್ ಅಂತ ಏನು ನಾವು ಈಗ ಕಸ್ಟಮರ್ಸ್ ಅಂತ ಏನು ಹೇಳ್ತೀವಿ, ನಾವು ಆಹಾರ ತಿನ್ನುವಂಥವರು ಕೂಡ ಎಲ್ಲರನ್ನೂ ಸೇರಿಸ್ತಾನೆ. ಈಗ ಸಿನಿಮಾ ಆಡಿಯನ್ಸ್ನು ಸೇರಿಸಿನೇ ಸಿನಿಮಾ, ಅವ್ರಿಗೆ ಹೋಗಿ ತಲುಪಿದ ಮೇಲೆ ಅಷ್ಟೇ ಸಿನಿಮಾ ಅನ್ನೋ ಒಂದು ಕ್ರಿಯೆ ಕಂಪ್ಲೀಟ್ ಆಗೋದು ಯಾವಾಗ? ಸಿನಿಮಾ ನಾನೇನು ನೋಡೋಕೆ ಕೊಡ್ತೀನಿ ಸಿನಿಮಾ ಮೂಲಕ, ಇದನ್ನ ನಾನು ಸಿನಿಮಾ ಮೂಲಕ ಎಲ್ಲ ಮಾಡಿ ಹೇಳ್ತೀನಿ. ಅದು ಹೇಳಿ ಹೋಗಿ ತಲುಪಬೇಕಲ್ಲ, ಯಾರಿಗೋಸ್ಕರ ಮಾಡಿದ್ದೀನಿ ನಾನು, ಅವ್ರಿಗೆ ತಲುಪಬೇಕು, ಅವರಿಂದ ನನ್ನ ರಿಯಾಕ್ಷನ್ ಬರಬೇಕು, ಅವರ ಎಕ್ಸ್ಪೆಕ್ಟೇಷನ್ಸ್ ಏನು, ಅವರ ಇದರ ಅನುಭವಗಳೇನು ಎಲ್ಲ ತಿಳ್ಕೊಂಡು ನಾನು ಮುಂದಕ್ಕೆ ಸೈಕಲ್ ಕಂಟಿನ್ಯೂಸ್ ಹೋಗ್ಬೇಕು. ನಾನು ಅದರಿಂದ ಇಂಪ್ರೂವ್ ಮಾಡಿಕೊಂಡು ನನ್ನ ಅವರ ಅವಶ್ಯಕತೆಗಳೇನು, ಅವ್ರು ಏನು ನೋಡೋಕೆ ಇಷ್ಟಪಡ್ತಾ ಇದೆ, ಅವ್ರಿಗೆ ಏನು ಅವಶ್ಯಕತೆ ನಿಜವಾಗ್ಲೂ ಇದೆ, ಅವ್ರಿಗೆ ಬೇಕಾಗಿದ್ದನ್ನ ಮಾಡೋದಕ್ಕಿಂತ ಅವ್ರಿಗೆ ಅವಶ್ಯಕತೆಗಳೇನು ಅಂತ ನಾನು ಯೋಚನೆ ಮಾಡಬೇಕು. ಎಲ್ಲವನ್ನೂ ಮಾಡಿ ಒಂದು ಸಂವಾದ ಶುರುವಾದಾಗ ಅದು ಕಂಪ್ಲೀಟ್ ಆಗೋ ಸಿನಿಮಾ. ಸೊ ಹಾಗೆ ಇಲ್ಲಿ ಕನ್ಸ್ಯೂಮರ್ ತನಕ ಹೋಗಲಿಲ್ಲ ಅಂತಂದರೆ ಮಾಡಿ ಏನು ಪ್ರಯೋಜನ? ನಾವು ಮಣೆ ಹಾಕಬೇಕಷ್ಟೇ. ಅದನ್ನು ಮಣೆ ಹಾಕಿದ್ರು ಗೊಬ್ಬರ ಆಗತ್ತೆ, ಬೇರೆ ಪ್ರಶ್ನೆ. ಬಟ್ ಇದೊಂದು ವ್ಯವಹಾರ ಕೂಡ ಆಗಿರೋದ್ರಿಂದ ಕಂಪ್ಲೀಟ್ನೆಸ್ ಬೇಕಲ್ಲ. ಸೊ ನಾವುಗಳು ಮಾಡ್ತಿರೋದಲ್ಲ ಹಾಬಿ ಫಾರ್ಮಿಂಗ್. ಸೊ ಪ್ರಾಮಾಣಿಕವಾಗಿ ದುಡ್ಡುಗೋಸ್ಕರ ಹೊಟ್ಟೆಪಾಡಿಗೋಸ್ಕರ ಮಾಡೋ ಒಬ್ಬ ರೈತ ಇದ್ದಾರಲ್ಲ, ಅವ್ನು ಮಾಡ್ತಾ ಇರಬೇಕಾದ್ರೆ ಅದನ್ನು ನಾವು ಆವಾಗಲೇ ಹೇಳ್ತೀನಿ, ಅದನ್ನು ನಾವು ನಾರ್ಮಲೈಸ್ ಮಾಡಿಬಿಡ್ತೀವಿ. ಬಡ ರೈತ ಅನ್ನೋದು ನಾರ್ಮಲೈಸ್, ಅವ್ನಿಗೆ ಎಷ್ಟು ಕೊಡಬೇಕು ಕೊಡ್ತಾ ಇಲ್ಲ. ಸ್ವಾಮಿನಾಥನ್ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದು ಒಂದಷ್ಟು ಬೇಸಿಕ್ ಖರ್ಚುಗಳನ್ನು ತೊಗೊಂಡು, ಒಂದಷ್ಟು ರಿಸ್ಕ್ ಫ್ಯಾಕ್ಟರ್ನ ತೊಗೊಂಡು, ಯಾಕಂದರೆ ಭೂಮಿ ತಾಯಿ ಯಾರಿಗೂ ಮೋಸ ಮಾಡಲ್ಲ ಅಂತ ನಾವು ಸುಮ್ಮನೆ ತೀರಾ ಅತಿಭಾವುಕ ಸ್ಟೇಟ್ಮೆಂಟ್ ಅದು. ಅದು ಚೇಂಜ್ ಆಗ್ತಾ ಇರುತ್ತೆ. ಈಗ ವಾತಾವರಣ ಯಾರ ಕೈಲಿದೆ. ಸೊ ಅಗೇನ್ ದಟ್ಸ್ ಆಲ್ಸೋ ಕಲೆಕ್ಟಿವ್ ಒಂಥರ ಎಫರ್ಟು, ಕ್ರೈಮು ಎಲ್ಲವೂ. ನಾನು ವಾತಾವರಣ ಚೆನ್ನಾಗಿಟ್ಟಿದ್ದೆ, ನಾನು ವಾತಾವರಣ ಕ್ಲಿಯರ್ ಆಗಿ ಇಟ್ಕೊಂಡ್ರೆ ಎಲ್ಲೆಲ್ಲೋ ಮಳೆ ಆಗೋದನ್ನು ಅದು ಡಿಸೈಡ್ ಮಾಡ್ತಾ ಇರ್ತಾರೆ. ಸೊ ನಾವಿಲ್ಲಿ ಗ್ಲೋಬಲ್ ವಾರ್ಮಿಂಗ್ನ ಜಾಸ್ತಿ ಮಾಡ್ತಾರೆ, ಎಲ್ಲರೂ ಸೇರ್ಕೊಂಡು ಜಾಸ್ತಿ ಮಾಡ್ತಾರೆ, ಎಲ್ಲೋ ಐಸ್ ಮೆಲ್ಟ್ ಆಗುತ್ತೆ, ಇಲ್ಲೆಲ್ಲೋ ಸೈಕ್ಲೋನ್ಗಳು ಬರುತ್ತೆ, ಬೆಳೆಗಳೆಲ್ಲ ಹಾಳಾಗ್ತಾ ಇರ್ತವೆ. ಸೊ ಭೂಮಿ ತಾಯಿ ಮೋಸ ಮಾಡಲ್ಲ ಅಂತ ಅನ್ನೋದು ಐಡಿಯಲ್ ಕಂಡೀಷನಲ್ಲಿ. ಬದಲಾಗ್ತಿರೋ ಈ ಸನ್ನಿವೇಶದಲ್ಲಿ ಭೂಮಿ ತಾಯನು ಹೆಂಗೆ ಈ ಸನ್ನಿವೇಶ ತಕ್ಕಾಗಿ ಬದಲಾಗ್ತಾರೆ, ಏನು ಮಾಡೋಕ್ಕಾಗಲ್ಲ, ನಾವೇ ಹಾಳು ಮಾಡ್ತಾ ಇದ್ದೀವಿ. ಅದೇ ಅದು ಅಗೇನ್ ಇಟ್ ಬಿಕಮ್ಸ್ ಅನ್ ಎಮೋಷನಲ್ ಸ್ಟೇಟ್ಮೆಂಟ್. ಹಾಗಾಗಿ ಅದರಲ್ಲೂ ಕಟ್ ಹಾಕ್ತೀವಿ ನಾವು. ಈ ಥರ ಅತಿ ಭಾವುಕತೆಯಲ್ಲೂ ಎಲ್ಲರನ್ನೂ ಕಟ್ ಹಾಕ್ತೀವಿ, ನಾರ್ಮಲೈಸ್ ಮಾಡ್ತೀವಿ. ಈಗ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ಬಿಡ್ತೀವಿ. ಸೊ ಅವನೇ ಅನ್ನದಾತ ಅಂತ ಹೇಳ್ಬಿಡ್ತೀವಿ. ಅದೇ ಹೊಗಳಿ ಹೊನ್ನ ಶುಲ್ಕ ಏರಿಸೋದು, ಅದಕ್ಕೂ ಒಂದು ಗಾದೆ ಇದೆ. ಹೋಗ್ಲಿ ಹೊನ್ನ ಶುಲ್ಕ ಏರಿಸ್ಬಿಡ್ತೀವಿ. ಅವ್ರಿಗೇನದು ನಾನು ಎಂಥ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಅವನಿಗೇನು ಹೊಟ್ಟೆ ಪಾಡಿಗೇನು ಬೇಡ, ಅವನ ಮಕ್ಳೇನು ಉದ್ಧಾರ ಆಗೋದು ಬೇಡ, ಅವನಿಗೆ ಸಾಯ್ತಾ ಇರಲಿ ಅಂತ ಅಂದ್ಬಿಟ್ಟು. ಸೊ ಬಡವ ನೀ ಮಡಗದಂಗೆ ಇರುವಂತ ಬೇರೆ ಇಟ್ಟಿದ್ದೀವಿ ಗಾದೆ. ಇವೆಲ್ಲವೂ ಗಾದೆಗಳು ಏನಾಗ್ತವೆ, ಮೊನ್ನೆ ಉಪೇಂದ್ರ ಸರ್ ಮಾತಾಡಿದೆ, ಅದೇನೋ ಸಮಸ್ಯೆ ಆಯ್ತಲ್ಲ, ಅವಾಗಲೂ ಅಷ್ಟೇ. ಗಾದೆಗಳು ನಮಗೆ ಗೊತ್ತಿಲ್ಲದಂಗೆ ನಾರ್ಮಲೈಸ್ ಆಗ್ಬಿಟ್ಟಿವೆ. ತೀರಾ ಶೋಷಣೆ ಮಾಡುವಂಥ ಒಂದು ಸಮಾಜದ
ರೆಪ್ರೆಸೆಂಟೇಟಿವ್ ಆದ ಈ ಥರದ ಮಾತುಗಳು. ಬಡವ ನೀ ಮಾಡ್ದಂಗೆ ಇರೋ ಅಂತಂದ್ರೆ ಬಡವ ಮಾಡ್ದಂಗೆ ಇರ್ಬೇಕಾ, ನಮ್ಗೆ ಅದು ನಾರ್ಮಲೈಸ್ ಮಾಡಿಬಿಟ್ಬಿಟ್ಟಿರೋದ್ರಿಂದ ನಾವು ಹೇಳ್ಬೇಕಾದ್ರೆ ನಾವುಗಳು ಯೋಚನೆ ಮಾಡಲ್ಲ. ಹೇಳಾದ್ಮೇಲೆ ಈ ಥರ ಯಾರು ದೊಡ್ಡವ್ರು ಮಾತಾಡಿದಾಗ ಅದು ದೊಡ್ಡ ನ್ಯೂಸ್ ಆಗ್ಬಿಡುತ್ತೆ. ಪಾಪ ಅವ್ರದ್ದು ನಾರ್ಮಲೈಸ್ ಆಗಿರೋ ಪೂರ್ತಿ ಸಮಾಜವೇ ಮಾತಾಡಿ ಸಿಗಾಕೊಂಡ್ಬಿಡ್ತಾರೆ ಅವರು. ಹಂಗಾಗತ್ತೆ. ಸೊ ಈ ಥರದ ಪರಿಸ್ಥಿತಿಯಲ್ಲಿ ಕೃಷಿಯನ್ನ ಯಾವ ಥರ ಆಕ್ಟಿವಿಟಿ ಅಂತ ನಾವು ನೋಡ್ತೀವಿ ಅನ್ನೋದ್ರ ಮೇಲೆ ಲಾಭ ನಷ್ಟ ಅದನ್ನ ಡಿಸೈಡ್ ಆಗುತ್ತೆ. ಈಗ ನೀವು ಅದನ್ನ ಒಂದು ಏನಂತ ನೋಡ್ತೀರಾ? ಕೃಷಿಯನ್ನ ಬರೀ ಆಹಾರ ಉತ್ಪಾದನೆ ಮಾಡುವಂಥ ಒಂದು ಕೆಲಸ ಅಂತ ನೋಡ್ತೀವ, ಜೊತೆಗೆ ನೀವು ರೈತನ ಆದಾಯ ಅಂತ ನೋಡಕ್ ಹೋದ್ರೆ ಅಥವಾ ಖರ್ಚು ಅಥವಾ ಆದಾಯ ಅಂತ ನೋಡಕ್ ಹೋದ್ರೆ ಅವನು ಮಾಡೋ ಎಲ್ಲ ಕ್ರಿಯೆಯ ಉತ್ಪನ್ನಗಳೇನೇನು ಅಂತ ಹುಡುಕ್ಬೇಕಾಯ್ತು ನಾವು. ಈಗ ಅವನು ಏನೋ ವ್ಯವಸಾಯ ಮಾಡ್ತಾನೆ, ಗಿಡಗಳು ಬೆಳಿತಾನೆ, ಮರಗಳು ಬೆಳಿತಾರೆ, ಅದರಿಂದ ಎಷ್ಟು ಆಕ್ಸಿಜನ್ ಬರ್ತಾ ಇದೆ ನಾವು ಲೆಕ್ಕ ಹಾಕ್ತೀವ? ಲೆಕ್ಕ ಹಾಕಲ್ಲ. ಅದರಿಂದ ಎಷ್ಟು ನೀರು ಸೇವ್ ಮಾಡ್ತಾ ಇದ್ದಾನೆ ಅವನು, ಎಷ್ಟು ನೀರು ಪ್ಯೂರಿಫೈ ಮಾಡ್ತಾ ಇದ್ದಾನೆ, ಅವನ ಗಿಡದ ಬೇರ್ಗಳು ಎಷ್ಟು ನೀರನ್ನ ಪ್ಯೂರಿಫೈ ಮಾಡ್ತಾ ಇದ್ದಾನೆ, ಎಷ್ಟು ಕೆರೆ ಕಟ್ಟೆಗಳನ್ನ ಕಟ್ಟಿ ಅವನು ಅದನ್ನ ನೀರನ್ನ ಉಳಿಸ್ತಾ ಇದ್ದಾನೆ, ನೀರನ್ನ ಹಿಂಗಿಸ್ತಾ ಇದ್ದಾನೆ. ಸೊ ಜೊತೆಗೆ ಈಗ ಅವನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾನೆ, ಅವನು ವಿಷ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಎಷ್ಟು ನೀರನ್ನ ಅವನು ಹಾಳು ಮಾಡೋದನ್ನು ತಡಿತಾ ಇದ್ದಾನೆ. ಎಲ್ಲವನ್ನೂ ನೀವು ಮಾನಿಟೈಸ್ ಮಾಡಿದ್ರೆ, ಎಲ್ಲವನ್ನೂ ಮಾನಿಟರಿ ಆಂಗಲ್ ಇಂದ ನೋಡಿ ಲೆಕ್ಕ ಹಾಕಿದ್ರೆ ಕೋಟ್ಯಾಂತರ ರೂಪಾಯಿ ಆದಾಯ ಇದೆ. ಬಟ್ ನಮ್ಮ ಬ್ರಿಂಗಿಂಗ್ ಎಲ್ಲ ಆತರ ಇಲ್ವೇ ಇಲ್ಲ. ಮಾತ್ರ ಆದಾಯ ಅಂತ ಅನ್ಕೊಳ್ತೀವಿ. ಅದೇ ಹಂಗಾಗಿ ನಾವೆಲ್ಲೂ ಇದೆಲ್ಲ ಅವ್ನು ಮಾಡ್ಬೇಕಾಗಿರೋ ಕೆಲಸ ಅಂತ ಬಿಟ್ಬಿಟ್ಟಿದೀವಿ. ಬೇರೆ ಕಡೆ ನಾವು ಅದೇ ಸಿಟಿಯಲ್ಲಿ ನೀವು ಏನೇ ಸರ್ವಿಸ್ ಪ್ರೊವೈಡ್ ಮಾಡಿದ್ರು ಸರ್ವಿಸ್ ಅಂತ ಅಂದ್ಬಿಟ್ಟು ಚಾರ್ಜ್ ಆಗ್ತೀವಲ್ವ ನಾವು, ಎಲ್ಲದಕ್ಕೂ ಚಾರ್ಜ್ ಆಗ್ತೀವಿ. ಆದ್ರೆ ಅವನ ಸರ್ವಿಸ್ಗೆ ಯಾವುದಕ್ಕೂ ಚಾರ್ಜ್ ಇಲ್ಲ. ಯಾಕೆಂದ್ರೆ ರೈತ ದೇಶದ ಬೆನ್ನೆಲುಬು, ಯಾಕೆಂದ್ರೆ ರೈತ ಅನ್ನದಾತ. ಸೊ ಹಿಂಗೆ ಅವನ ಶೂಲದಲ್ಲಿ ಏರ್ಸ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ, ನಾರ್ಮಲೈಸ್ ಮಾಡಿ. ನೀನು ದೇವ್ರ ಕಣಯ್ಯ, ನೀನು ದೇವ್ರ ಥರ ಇದ್ರು, ನಿನ್ಗೆ ಏನು ಬೇಕಾಗಿಲ್ಲ, ನಿನಗೆ ಕಾಸು ಬೇಡ, ನಿನಗೆ ಮನೆ ಬೇಡ, ಗಾಡಿ ಬೇಡ, ಏನು ಬೇಡ ಅಂತ. ಸೊ ನಾನು ಲಾಭ ಮಾಡಿದಿನ ಇಲ್ವಾ ಅಂತ ನೋಡ್ಕೊಂಡು ಇಷ್ಟೆಲ್ಲ ಯೋಚನೆ ಮಾಡಬೇಕಾಗತ್ತೆ. ನಾನು ನನ್ನ ಬಗ್ಗೆ ಮಾತಾಡ್ಬಿಟ್ರೆ ಸಾಲದು, ಒಬ್ಬ ರೈತನ ಬಗ್ಗೆ ಮಾತಾಡಬೇಕಾಗತ್ತೆ ನನಗೆ. ಯಾಕಂದ್ರೆ ಅದು ಹಿಂಗೆ ಏನಂದ್ರೆ ದುಡ್ಡು ಜಾಸ್ತಿ ಆದಾಗ ಪ್ಲೆಜರ್ ಆಕ್ಟಿವಿಟಿ ಆಗೋಗ್ಬಿಟ್ಟಿದೆ ಅದು. ಪೂರ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ವಲ್ಲ, ಅದೊಂದು ಸಮಸ್ಯೆ. ಯಾಕಂದ್ರೆ ನನಗೆ ಇನ್ನೊಂದು ಕೆಲಸ ಇದೆ, ಇದಕ್ಕೆ ಗಮನ ಕೊಡಬೇಕು, ಇದು ನನಗೆ ಇಷ್ಟ ಮಾಡಬೇಕು ಅಂತ. ಸೊ ಇದನ್ನ ಮಾಡ್ಕೊಂಡಲ್ಲಿ ಹೋಗಕ್ಕಾಗಲ್ಲ. ಸೊ ಅಲ್ಲಿ ಇನ್ನೊಬ್ಬರನ್ನ ಇಟ್ಟಿರ್ತೀವಿ, ಅವ್ರಗಳಿಗೆ ಅದು ಕೆಲಸ. ಏನೇ ಮಾಡಿದ್ರು ಅವ್ರಿಗೆ ಹೇಳ್ಕೊಡಕ್ ಆಗ್ತಿಲ್ಲ. ನನಗೂ ಸುಮಾರು ಟ್ರೈ ಮಾಡಿದೆ ನಾನು ಹೇಳ್ಕೊಡಕ್ಕೆ. ಕಷ್ಟ, ತುಂಬಾ ಕಷ್ಟ ಇದೆ. ಈಗ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ ಅಂತಂದ್ರೆ, ನೀವು ಸಾವಯವ ಕೃಷಿ ಮಾಡ್ಬೇಕು ಅಂತಂದ್ರೇನೆ ಅದನ್ನ ಹೇಳ್ಕೊಡೋದು ತುಂಬಾ ಕಷ್ಟ ಇದೆ. ನೀವು ಮಾಡ್ತಿರಲ್ಲ ಸಾವಯವ ಕೃಷಿನ? ಅಂದ್ರೆ ಸಾವಯವ ಅಂತ ಹೇಳೋದಕ್ಕಿಂತ ಅಂದ್ರೆ ಅದಕ್ಕೂ ಡಿಫೈನ್ ಮಾಡಿ ಹೇಳಲಿಕ್ಕೆ ಬರೋದಿಲ್ಲ. ಒಂದೊಂದು 1000 ಮೆಥಡ್ಗಳಿದೆ. ನಾನು ಎಲ್ಲ 1000 ಕಡೆಯಿಂದ ಕಲ್ತು ಮಾಡ್ತಾ ಇದ್ದೀನಿ. ಕೆಲವೆಲ್ಲ ನಾನು ನಾನೇ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಇವೆಲ್ಲ ಮಾಡಿ ಅದನ್ನ ಏನ್ ಕೃಷಿ ಅಂತ ಹೇಳ್ಬೇಕು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಮಿಕಲ್ ಇಲ್ದೇ ಇರೋವಂಥ ಕೃಷಿ, ರಾಸಾಯನಿಕ ರಹಿತ ಕೃಷಿ. ಅದು ಒಂದಷ್ಟು ನ್ಯಾಚುರಲ್ ಫಾರ್ಮಿಂಗ್ ನ ಕೆಳಗಡೆ ಬರುವಂತ ಸುಮಾರು ಇವನ್ನೆಲ್ಲ ತಗೊಂಡು ಒಂದೇ ಮೆಥಡ್ಗಳನ್ನೆಲ್ಲ ತಗೊಂಡು ಮಾಡಿದೀವಿ. ಒಂದಷ್ಟು ಈ ಪಾಳೆಕರೆಲ್ಲ ಮಾಡಿದ್ರಲ್ಲ ಅಂತಂದು ಒಂದಷ್ಟು ತಗೊಂಡಿದೀವಿ. ಇನ್ಯಾರೋ ಒಂದಷ್ಟು ಮಾಡಿದ್ದಾರೆ, ಒಂದಷ್ಟು ಈ ಕಡೆ ನಮ್ಮಳ್ವಾರ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದನ್ನ ತಗೊಂಡಿದ್ದೀನಿ. ಸೊ ಹೀಗೆ ಎಲ್ಲವನ್ನೂ ತಗೊಂಡು ಕಲ್ತು ಮಾಡಿಸೋದು. ಹಾಗೆ ಎಲ್ಲ ಕೆಲಸವೂ ಹಾಗೆ ಆಗ್ಬೇಕು ಅನ್ಸುತ್ತೆ. ಎಲ್ಲ ಕಡೆಯಿಂದನೂ ಕಲಿಬೇಕು, ಮಾಡಬೇಕು. ಸೊ ಇದ್ರಲ್ಲಿ ದುಡ್ಡಿನ ಅದೇ, ನಾನು ದುಡ್ಡು ಅಂತ ಹೋದ್ರೆ ಇದೆಲ್ಲ ದುಡ್ಡು, ನಾನು ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಮಾಡಿದ್ದೀನಿ, ಆದ್ರೆ ಯಾವ್ದು ದುಡ್ಡಾಗಿ ಕಾಣಿಸಲ್ಲ. ಜೊತೆಗೆ ಅದನ್ನ ಈಗ ನಾವು ಆದಾಯ ಅಂತ ಹುಡ್ಕೊಂಡು ಹೋಗಿ ಒಬ್ಬ ನಾರ್ಮಲ್ ಕೃಷಿಗೆ ಅದ್ರ ಮೇಲೆ ಅವನ ಜೀವನ ನಿರ್ಭರ ಆಗಿದೆ ಅಂತ ಇಟ್ಕೊಂಡ್ರೆ ಸ್ಮಾರ್ಟ್ ಆಗಿ ಮಾಡಿದಾಗ ಖಂಡಿತ ದುಡ್ಡು ಮಾಡ್ಬೋದು. ಅಂದ್ರೆ ಈಗೆಲ್ಲ ಸುಮಾರು ಜನ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅದಕ್ಕೆ ಮಾಡೆಲ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ನಾನು ಮಾಡ್ಬೇಕು ಅಂತಿದ್ದೆ, ಆಗ್ಲಿಲ್ಲ ನನ್ನ ಕೈಯಲ್ಲಿ. 1 ಎಕರೆ ಅಥವಾ ಒಂದು ಅರ್ಧ ಎಕರೆಯಲ್ಲಿ. ಬಟ್ 1 ಎಕರೆ ಅರ್ಧ ಎಕರೆ ನಿಜವಾಗ್ಲೂ ಫಾರ್ಮಿಂಗ್ ಅಲ್ಲಿ ದುಡ್ಡು ಮಾಡ್ಬೋದಾ? ಬಿಕಾಸ್ ತುಂಬಾ ಸಲ ಏನ್ ಹೇಳ್ತಾರೆ, ಲಾರ್ಜ್ ಪೀಸ್ ಆಫ್ ಲ್ಯಾಂಡ್ ಅಲ್ಲಿ ಮಾತ್ರ ಇರುವಂತಹ ರೈತರು ದುಡ್ಡು ಮಾಡ್ತಾರೆ. ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಅಲ್ಲಿ ಏನಾಗುತ್ತೆ, ಅವ್ರ ಮನೆ ಮಟ್ಟಿಗೆ ಬೆಳ್ಕೋತಾರೆ, ಇಲ್ಲ ಎಷ್ಟೇ ಕಷ್ಟಪಟ್ರು ಮಲ್ಟಿ ಕ್ರಾಪ್ ಮಾಡಿದ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡಕ್ಕಾಗಲ್ಲ ಅಂತ. ಲಾರ್ಜ್ ಪೀಸ್ ಆಫ್ ಲ್ಯಾಂಡ್ ಇದ್ದಾಗ ಸುಮಾರಷ್ಟು, ಅಂದ್ರೆ ಒಂದು ಯಾರು ಕನ್ಸ್ಯೂಮರ್ ತಗೊಳ್ಳೋನ್ ಕೂಡ ಒಂದು 1000 ಎಕರೆ ಇಲ್ಲ 500 ಎಕರೆ ಇತ್ತು ಅಂದಾಗ ಅದ್ರ ಕಂಪ್ಲೀಟ್ ಕ್ರಾಪ್ ನ ತಗೊಳೋತರದ್ದು, ಇಲ್ಲಾಂದ್ರೆ ಒಂದು ಅದನ್ನ ಪ್ರೈವೇಟ್ ಕಂಪನಿಗಳು ಪರ್ಚೇಸ್ ಮಾಡೋತರದ್ದು, ಈ ತರದ ಆಪ್ಷನ್ಸ್ ಜಾಸ್ತಿ ಆಗುತ್ತೆ. ಬಟ್ ಚಿಕ್ಕ ಲ್ಯಾಂಡ್ ಇದ್ದಾಗ ಅದು ಭಾರಿ ಕಷ್ಟ ಅಂತ ಹೇಳ್ತಾರೆ. ನಿಜಾನೇ, ಸಖತ್ ಕಾಮನ್ ಸೆನ್ಸ್ ಅನ್ಸುತ್ತೆ ನಿಮಗೆ. ಈಗ 1 ಎಕರೆಯಲ್ಲಿ ನೀವು 10,000 ರೂಪಾಯಿ ಮಾಡ್ತೀರಾ ಅಂದ್ರೆ 100 ಎಕರೆಯಲ್ಲಿ ಎಷ್ಟಾಗುತ್ತೆ? 100 ಪಟ್ಟು ಆಗೋಗ್ಬಿಡುತ್ತೆ. ಸೊ 100 ಎಕರೆ ಡೆಫಿನೆಟ್ಲಿ 100 ಪಟ್ಟು ದುಡ್ಡು ಮಾಡ್ತಾರೆ. ಬಟ್ ಎಫರ್ಟ್ಸ್ ಪಾಪ 1 ಎಕರೆ ಹಾಕೋನ್ಗೂ ಅಷ್ಟೇ ಇರುತ್ತೆ, 100 ಎಕರೆ ಹಾಕೋನ್ ಸ್ವಲ್ಪ ಜಾಸ್ತಿ ಇರ್ಬೋದು. ಬಟ್ 100 ಪಟ್ಟು ಅಂತ 100 ಎಕರೆ ಹಾಕೋನ್ ಏನ್ ಮಾಡ್ತಾನೆ, 100 ಜನನ್ನ ಕೆಲ್ಸಕ್ಕೆ ಇಟ್ಕೊಂಡು ಕೆಲಸ ಮಾಡ್ತಾನೆ. ಸೊ ಅವನ ಕೆಲ್ಸಕ್ಕೆ ಇಟ್ಟವ್ರಿಗೆ ಅವನು ನ್ಯಾಯವಾದ ಸಂಬಳನೇ ಕೊಡ್ತಾನೆ ಅಂತ ಏನ್ ಹೇಳಕ್ ಆಗಲ್ಲ. ಜೊತೆಗೆ ಈಗ ಒಟ್ಟಿಗೆ ಬಲ್ಕ್ ಅಲ್ಲಿ ನೀವು ಮಾರೋದಕ್ಕೂ ಚಿಲ್ಲರೆ ಮಾರೋದಕ್ಕೂ ವ್ಯತ್ಯಾಸ ಇದೆ. ಸೊ ಬಲ್ಕ್ ಆಗಿದ್ರೆ ಅವ್ರಿಗೆ ಒಂದು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇರುತ್ತೆ. ಸಣ್ಣ ರೈತ ಒಂದೊಂದ್ ಕಡೆ ಚಿಕ್ಕ ಜಾಗಕ್ಕೆ ತೊಗೊಂಡೋಗಿ ಮಾರ್ಬೇಕಾಗತ್ತೆ. ಸೊ ಮಾರ್ಕೆಟ್ನ ಅತಿ ಕೆಳಗಡೆಯ ಇದಲ್ಲೇ ಮಾಳಿಗೆಲೆ ಅವನು ಇರ್ತಾನೆ, ಇಲ್ಲೇ ಮಾರಾಟ ಮಾಡಕತ್ತೆ. ತುಂಬಾ ಚಿಕ್ಕ ಸಂತೆಗಳಿಗೆ ಹೋಗಿ ಮಾರಾಟ ಮಾಡ್ತಾನೆ, ತುಂಬಾ ದುಡ್ಡು ಸಿಗೋದಿಲ್ಲ. ಸೊ ಅದು
ಅದನ್ನ ನಾವು ಬದಲಾಯಿಸಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಏನಾಗುತ್ತೆ, ಈ ಸ್ವಸಹಾಯ ಸಂಘಗಳು, ಕೃಷಿ ಸಹಕಾರ ಸಂಘಗಳು ಇವೆಲ್ಲವೂ ಅಲ್ಲಿ ಸಹಾಯಕ್ಕೆ ಬರ್ತವೆ. ಯಾಕಂದ್ರೆ ಅವರು ಒಂದು ಚಿಕ್ಕ ಆರ್ಗನೈಸೇಷನ್ ಮಾಡ್ಕೊಂಡು, ಅಂಬೇಡ್ಕರ್ ಅದೇ ತಾನೇ ಹೇಳಿದ್ರು, ಸಂಘಟಿತರಾಗಿ ಅಂತ. ಸಂಘಟಿತರಾಗಿ ಇವ್ರುಗಳು ಒಂದೊಂದು ಕಡೆ ಸೇರ್ಕೊಂಡು ಅಲ್ಲಲ್ಲೇ ಈಗ 100 ಜನ ರೈತರು, ಅದೇ 100 ಎಕರೆ ಒಂದೊಂದು ಎಕರೆ ಇರುವಂಥ 100 ಜನ ರೈತರು ಒಟ್ಟಿಗೆ ಸೇರ್ಕೊಂಡ್ರೆ, ಸೊ 100 ಎಕರೆ ಏನಿರ್ತಾರೋ ಅಷ್ಟೇ ಮಾಡ್ತಾರೆ ಇವರು. ಜೊತೆಗೆ ಇವ್ರಿಗೆ ಏನಂದ್ರೆ, ಇವ್ರಿಗೆ ಕೂಲಿ ಇಲ್ಲ, ಇವರು ಸ್ವಂತ ಶ್ರಮ. ಬಟ್ ಆಕ್ಚುಲಾಗಿ ಆ ಸ್ವಂತ ಶ್ರಮಕ್ಕೂ ದುಡ್ಡು ಹಾಕಬೇಕು. ನಾವು ಆಹಾರ ತಗೋಬೇಕಾದ್ರೆ ಬೆಳಿಬೇಕು, ಬೆಳಿತಾನೆ ಅವೆಲ್ಲ ಗೊತ್ತಾಯ್ತು ನನಗೂ. ನಾವು ಆ ಶ್ರಮಕ್ಕೆ ದುಡ್ಡೇ ಹಾಕೋದಿಲ್ಲ. ರೈತನೇ ದುಡ್ಡು ಹಾಕಲ್ಲ, ಅವನೇ ಅದಕ್ಕೆ ಬೆಲೆ ಕೊಡೋದಿಲ್ಲ. ಅವನೇನು ಲೆಕ್ಕ ಹಾಕ್ತಾನೆ, ನಾನು ಎಷ್ಟಪ್ಪ ಖರ್ಚು ಮಾಡಿದೆ, ಇದಕ್ಕಿನ್ನೊಂದು ಸ್ವಲ್ಪ ಜಾಸ್ತಿ ಬನ ಸಾಕ್ಬಿಡಪ್ಪ. ಅವನ ಕೂಲಿ, ಅವನ ಶ್ರಮ, ಅವನ ಇನ್ವೆಸ್ಟ್ಮೆಂಟು, ಅವನ ಲ್ಯಾಂಡ್ ಇನ್ವೆಸ್ಟ್ಮೆಂಟ್. ಇನ್ ಕೇಸ್ ಏನಾದ್ರು ದುಡ್ಡು ಹಾಕಿ ಲ್ಯಾಂಡ್ ತಗೊಂಡು ಮಾಡೋರಾದ್ರೆ ಅದೆಲ್ಲವನ್ನೂ ಲೆಕ್ಕ ಹಾಕ್ಬೇಕು. ಅವ್ನು ಯಾವುದನ್ನು ಲೆಕ್ಕ ಹಾಕ್ತಾ ಇಲ್ಲ. ಹಂಗಾಗಿ ಇನ್ನೂ ಬಡವನಾಗಿದ್ದಾನೆ. ಜೊತೆಗೆ ನಾವು ಕೊಡೋಕೆ ರೆಡಿ ಇಲ್ಲ ಅದನ್ನ. ಈಗ ನೀವು 500 ರೂಪಾಯಿ KG ಆಗುತ್ತೆ ಅಂತಂದ್ರೆ, ಆಕ್ಚುಲ್ ಆಗಿ ಅವನ ಇನ್ವೆಸ್ಟ್ಮೆಂಟ್ ಅಲ್ಲಿ ಲೆಕ್ಕ ಹಾಕಿದ್ರೆ 500 ರೂಪಾಯಿ ಆಗುತ್ತೆ ಅಂತ ನಾವು ಕೊಡೋಕೆ ರೆಡಿ ಇದೀವ? ಇಲ್ಲ. ಹಂಗಾಗಿ ಸರ್ಕಾರಗಳು ಏನ್ ಮಾಡ್ತವೆ, ಇದು ದೊಡ್ಡ ವಿದ್ರೋಹ ಆಗ್ಬಿಡುತ್ತೆ. 500 ರೂಪಾಯಿ ಆಗ್ಬಿಟ್ರೆ ಅಕ್ಕಿ ಎಲ್ಲ ಸರ್ಕಾರ ಹೊಡೆದು ಓಡಿಸ್ಬಿಡ್ತಾರೆ. ಯಾವ ಪೊಲಿಟಿಷಿಯನ್ ಬಂದ್ರು ಏನ್ ಒಂದ್ ಚಪ್ಲಿ ಪೂಜೆನೆ ಅವನಿಗೆ, ಅನುಕೂಲಕ್ಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಒಂದು ಶಾಂತಿ ನೆಮ್ಮದಿ ಕಾಪಾಡ್ಕೋಬೇಕಂದ್ರೆ ಯಾರು ಇರೋದ್ರಲ್ಲಿ ದೇವ್ರು, ರೈತ. ಅವನಪ್ಪ ನೋಡಪ್ಪ ನೀನ್ ದೇವ್ರು ಅಂತ ಅವ್ನ ಮೇಲ್ಗಡೆ ಕೂರಿಸಿ, ನೋಡಪ್ಪ ನಿಮ್ಗೆ ಇಷ್ಟೊಂದೆಲ್ಲ ದುಡ್ಡು ಕೊಡಕ್ ಆಗಲ್ಲ, ನಮ್ಮ ಕೈಯಲ್ಲಿ ಇಷ್ಟೇ ಕೊಡಾಗ ತಗೋ, ಇಷ್ಟು ಇಟ್ಕೊಂಡು ನೀನ್ ಸುಮ್ಮನಿದ್ ಬಿಡು, ಯಾಕಂದ್ರೆ ನೀನ್ ದೇವ್ರು, ನೀನು ದೇಶದ ಬೆನ್ನೆಲುಬು. ಜೊತೆಗೆ ನಿನ್ಗೆ ಎಜುಕೇಶನ್ ಎಲ್ಲ ಕೊಟ್ಟು ನೀನ್ ಕೇಳ್ತಿಲ್ಲ, ನಿನ್ಗೆ ಎಜುಕೇಶನ್ ಕೊಡಲ್ಲ, ನಿನ್ಗೆ ದುಡ್ಡು ಕೊಡಲ್ಲ ಅಂತ ಅವ್ನು ಬಡವನಾಗೆ. ದೇವ್ರು ಒಳ್ಳೆ ಮೆಟಫರ್ ತಗೊಂಡ್ರಿ. ದೇವರಿಂದ ನಾವೆಲ್ಲ ಕೇಳ್ತೀವಿ, ತಗೊಳ್ತೀವಿ, ಬಟ್ ನಾವು ದೇವ್ರಿಗೇನು ಕೊಡಲ್ಲ. ರೈತನ ಕೆಲಸನೂ ಹಾಗೆ ಆಗ್ಬಿಟ್ಟಿದೆ. ಹಾ, ಇವನು ಕಣ್ಣು ಕಾಣಿಸೋ ದೇವ್ರಲ್ಲ, ಇವನು ಕೊಡ್ಬೇಕು. ಕಾಣದೇ ಇರೋ ದೇವ್ ಕೊಡ್ತೀವಿ, ಕಾಣದೇ ಇರೋ ದೇವರಿಗೆ ದೇವಸ್ಥಾನ ಕಟ್ತೀವಿ, ಕೋಟ್ಯಾಂತರ ರೂಪಾಯಿ ದೇಣಿಗೆ ಹಾಕ್ತಿವಿ, ಅಲ್ಲಿ ಉಂಡಿಗೆ ತಗೊಂಡೋಗಿ ತುರುಕ್ತಿವಿ. ಕಣ್ಣು ಕಾಣಿಸೋ ದೇವ್ರು ಅನ್ನ ಕೊಡ್ತಾ ಇದಾರೆ, ಶ್ರಮ ಮಾಡ್ತಾ ಇದ್ದಾನೆ, ಮೋಸ ಮಾಡ್ತಾ ಇಲ್ಲ ಅವ್ನು ಮಾಡೋ ಕೆಲಸದಲ್ಲಿ. ಎಷ್ಟು ಜನ ಕಳ್ಳರು ರಾಜಕಾರಣಿಗಳಿಗೆ ಅವ್ರಿಗೆ ಓಟೆ ಕೊಡ್ತಾ ಇದ್ವಿ. ಸೊ ಶ್ರಮ ಪಡೋವರಿಗೆ ಕರೆಕ್ಟ್ ಆಗಿ ದುಡ್ಡು ಕೊಡೋದಕ್ಕೆ ನಾವು ರೆಡಿ ಇಲ್ಲ, ಆಗೋದಿಲ್ಲ. ಅಂದ್ರೆ ನಮಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಜೀರ್ಣ ಮಾಡ್ಕೊಳಕ್ಕೆ ಆಗಲ್ಲ. ಇಲ್ಲೇನಾಗುತ್ತೆ, ಈಗ ಇವ್ರು ನನ್ನ ಹೆಂಡತಿ ಅವರೆಲ್ಲ ಮಾಡ್ತಾ ಇರೋದು ಹೆಂಗೆ ಅಂದ್ರೆ, ಒಂದು ಟ್ರಾನ್ಸ್ಪರೆಂಟ್ ಕೋಆಪರೇಟಿವ್ ತರ ಮಾಡ್ತಾ ಇದ್ದಾರೆ. ರೈತನಿಗೂ ಅವನ ಬೆಲೆ ಫಿಕ್ಸ್ ಮಾಡ್ತಾನೆ, ಅವನ ಖರ್ಚೇನಿದೆ, ಅವನ ಶ್ರಮ ಏನಿದೆ ಎಲ್ಲವನ್ನೂ ಹಾಕಿ ಅವನ ಬೆಲೆ ಫಿಕ್ಸ್ ಮಾಡ್ತಾನೆ. ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಕನ್ಸ್ಯೂಮರ್ಸ್ ಒಂದು ಗುಂಪು ಮಾಡ್ಕೊಂಡಿದ್ದಾರೆ. ಸೊ ಇವ್ರಿಗೆ ಗೊತ್ತಾಗುತ್ತೆ, ಇವ್ರು ಪೂರ್ತಿ ಟ್ರಾನ್ಸ್ಪರೆಂಟ್ ಆಗುತ್ತೆ. ಅಲ್ಲಿ ಪ್ರೈಸಿಂಗ್ ಎಲ್ಲರೂ ಮಧ್ಯದಲ್ಲಿ ಮೀಡಿಯೇಟರ್ ಹ್ಯಾಂಡಲ್ ಮಾಡಿದ್ರು, ಅದಕ್ಕೂ ಒಂದು ಎಷ್ಟು ತಗೋತಾ ಇದಾರೆ ಇವರು, ಅಲ್ಲಿ ಅವ್ರ ಖರ್ಚು ಏನಿದೆ. ಇಲ್ಲಿ ಮೀಡಿಯೇಟರ್ ಅವ್ರು ಬರ್ತಾರೆ, ಮಾರಾಟ ಮಾಡೋದಕ್ಕೆ ಒಂದು ಅಂಗಡಿ ಇದೆ ಅಂತಂದ್ರೆ, ಆ ಅಂಗಡಿ ಬಾಡಿಗೆ ಏನಾಗುತ್ತೆ, ಅವ್ರು ಬಾಡಿಗೆ ಇಲ್ಲ, ಆಕ್ಚುಲಿ ಮನೇಲಿ ಮಾಡ್ತಾ ಇರೋರು ಬಾಡಿಗೆ ತಗೋತಾ ಇಲ್ಲ ಇವ್ರುಗಳು. ಟ್ರಾನ್ಸ್ಪರೆಂಟ್ ಆಗಿದೆ, ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ. ಅವಾಗ ಏನಾಗುತ್ತೆ, ಗ್ರಾಹಕನಿಗೂ ನಂಬಿಕೆ ಬರುತ್ತೆ, ಅವನ ಕಷ್ಟ ಇವನಿಗೂ ಗೊತ್ತಾಗತ್ತೆ. ಸೊ ಯಾರು ಉತ್ಪಾದನೆ ಮಾಡ್ತಾನೆ ಅವ್ನ ಕಷ್ಟ ಇವನಿಗೂ ಗೊತ್ತಾಗತ್ತೆ. ಹೊರಗಡೆ ಇದ್ದಂಗೆ ಎಲ್ಲದಕ್ಕೂ ನಾವು ಮಾತಾಡ್ತೀವಿ ಅಷ್ಟೇ, ಎಲ್ಲದಕ್ಕೂ MRP ಇದೆ, ನಿಮಗೆ ಕಾರ್ಗೆ MRP ಇದಿದೆ, ಎಲ್ಲದಕ್ಕೂ ಫಿಕ್ಸ್ ಪ್ರೈಸ್ ಇದೆ, ನೀವು ರೈತರಿಗೆ ಮಾತ್ರ ಯಾಕಿಲ್ಲ ಕೇಳ್ತಾನೆ ಇದೀವಿ ಪ್ರಶ್ನೆ ಹೊರತು ಉತ್ತರ ಇದುವರೆಗೂ ಯಾರಿಗೂ ಕಂಡು ಹಿಡಿದಿಲ್ಲ. ಕೊಡ್ತೀವಿ ಅಂತಂದ್ರು ಅದನ್ನ ಬಿಡಲ್ಲ. ಈ ಸಲ ಹೋದ ಸಲದ ಇದರಲ್ಲಿ ಇವ್ರೇನೋ ಕಾಂಗ್ರೆಸ್ನವ್ರು ಪ್ರಾಮಿಸ್ ಮಾಡ್ತಾ ಇದ್ರು, ಮಾಡ್ತಾರೋ ಬಿಡ್ತಾರೋ ಬಂದ್ಮೇಲೆ ಗೊತ್ತಾಗ್ತಾ ಇತ್ತು. ಬಟ್ ಅದನ್ನ ನಾವು ಕೇಳಿಸ್ಕೊಳಕ್ಕೂ ರೆಡಿ ಇಲ್ವಲ್ಲ. ಸೊ ಎಲ್ಲದಕ್ಕೂ MSP ಕೊಡ್ತೀವಿ ಅಂತೆಲ್ಲ ಪ್ರಾಮಿಸ್ ಮಾಡಿದ್ರು ಅವ್ರ ಪ್ರಣಾಳಿಕೆಯಲ್ಲಿ. ಆದ್ರೆ ನಾವ್ ಯಾವ್ದು ಕೋಟ್ ಹಾಕ್ತಿವಿ, ರಾಮ ಮಂದಿರಕ್ಕೆ ಫ್ರೀ ಟ್ರಾವೆಲ್ ಕೊಡ್ತೀವಿ ಅಂತಂದು ಕೋಟ್ ಹಾಕ್ತಿವಿ. ಸೊ ನಮ್ಮಲ್ಲೂ ಸಮಸ್ಯೆಗಳಿದೆ. ಸೊ ಜನ ಕರಪ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಆ ರೈತನಿಗೆ ಗೊತ್ತಿಲ್ಲ ತನಗೆ ಏನ್ ಬೇಕು ಅಂತ. ಅಂದ್ರೆ ಅವನಿಗೆ ಎಜುಕೇಶನ್ ಇಲ್ಲ. ಎಜುಕೇಶನ್ ಅಂದ್ರೆ ಬರೀ ಫಾರ್ಮಲ್ ಎಜುಕೇಶನ್ ಬಗ್ಗೆ ನಾ ಹೇಳ್ತಾ ಇಲ್ಲ, ಅವನಿಗೆ ಜೀವನದ ಎಜುಕೇಶನ್ ಇಲ್ಲ, ಸರಿ ತಪ್ಪುಗಳ ಅರಿವಿಲ್ಲ, ಅವನ ತನಕ ಜ್ಞಾನನ ತಲುಪೋದಕ್ಕೆ ಬಿಟ್ಟಿಲ್ಲ. ಚೆಂದ ನಡ್ಕೊಂಡ್ ಬಂದಿದ್ದು ಮನುವಿನ ಲಾಜಿಕ್ಕು. ಇವತ್ತು ಅದನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಅಧಿಕಾರದಲ್ಲಿರೋರು ಮನುಸ್ಮೃತಿಯನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಜಾತಿಯಲ್ಲಿದ್ದವರು ಅದೊಂದು ಜಾತಿ ಮಾತ್ರ ಅಂತಲ್ಲ, ವೈದಿಕರು ಮಾತ್ರ ಮಾಡ್ತಾ ಇಲ್ಲ, ಅಧಿಕಾರ ಇರೋರು, ಹಣ ಇರೋರು ಎಲ್ಲರೂ ಅದನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇದೊಂಥರ ಆರ್ಥಿಕ ಜಾತಿ ವ್ಯವಸ್ಥೆ, ಸಾಮಾಜಿಕ ಜಾತಿ ವ್ಯವಸ್ಥೆ, ಅದ್ರ ಪಡೆಗದು ಇದೆ, ಅದ್ರ ಜೊತೆಗೆ ಇದೊಂದು ಆರ್ಥಿಕವಾಗಿ ಒಂದು ಜಾತಿ ವ್ಯವಸ್ಥೆ ಇದೆ. ಸೊ ಹೀಗಾಗಿ ದುಡ್ಡು ಮಾಡೋದು ಕಷ್ಟ ಆಗುತ್ತೆ ವ್ಯವಸಾಯದಲ್ಲಿ. ಬಟ್ ಸ್ಟಿಲ್ ಅವ್ನು ದುಡ್ಡು ಮಾಡ್ಬೋದು. ದುಡ್ಡು ಮಾಡ್ತಾನೆ. ಈಗ ತಾನೇ ಇವ್ರು ಹೇಳ್ತಾ ಇದ್ರು, ವಿವಾನ್ ಹೇಳ್ತಾ ಇದ್ರು, ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಹೇಳ್ಬೇಕು ನಾವು ಯಂಗರ್ ಜನರೇಷನ್ಗೆ. ನಾವುಗಳೇನು ಕಲೀಲಿಲ್ಲ, ನಾವುಗಳೇನು ಸೇವಿಂಗ್ಸ್ ಎಲ್ಲ ಮಾಡಲಿಲ್ಲ, ಓದಾಡ್ತಾ ಇದೀವಿ. ಒಬ್ಬ ರೈತ ಮಾಡಿದಾಗ ಅವನ ಈಗ ಸಂಪಾದನೆ ಎಷ್ಟಿದೆ ಅಂತ ಇಟ್ಕೊಂಡು, ನಮ್ಗೆ ನನ್ನ ಸಂಪನ್ಮೂಲಗಳು ಕಡಿಮೆ ಅಂತ ಇಟ್ಕೊಂಡು, ನನ್ನ ಹತ್ರ 100 ಎಕರೆ 50 ಎಕರೆ 20 ಎಕರೆ ಎಲ್ಲ ಜಮೀನು ಇಲ್ಲ, ನನ್ನ 1 ಎಕರೆ 2 ಎಕರೆ ಅಷ್ಟೇ. ಸಣ್ಣ ರೈತರುಗಳೇ ಮ್ಯಾಕ್ಸಿಮಮ್ ಇರೋದು ನಮ್ಮಲ್ಲಿ ಇವರೇ. ಸೊ ಕೆಲವು ಗಾದೆಗಳಲ್ಲೂ ಇದೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತೆಲ್ಲ ಇವೆಲ್ಲ, ಕೆಲವೊಂದು ಖಂಡಿತವಾಗಿ ಉಪಯೋಗಿಸ್ಕೋಬಹುದು. ಸೊ ಹಂಗಂತ ಕನಸು ಕಾಣಬಾರ್ದು ಅಂತಾನು ಇಲ್ಲ.
ಸೊ ಕನಸು ಕಾಣಬೇಕು, ಬಟ್ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಕೂತ್ಕೋಬೇಕು. ನಾವು ಪ್ಲಾನ್ ಮಾಡ್ಕೊಂಡು ಹೋಗಬೇಕು. ಈಗ ನಮ್ಮಲ್ಲಿ ಇಷ್ಟಿದೆ, ಇಷ್ಟನ್ನ ನಾವೆಲ್ಲರೂ ಸಂಘಟಿತರಾಗಿ ಎಷ್ಟು ಮಾಡ್ಬೋದು, ಇದನ್ನ ನನ್ನ ಜೀವನ ಶೈಲಿ ಹೆಂಗಿರ್ಬೇಕು ಇದಕ್ಕೆ. ಸೊ ನನ್ನ ಜೀವನ ಶೈಲಿ ಸರಳವಾಗಿದ್ರು ಓಕೆನಾ. ಈಗ ಹೆಚ್ಚು ಕಡಿಮೆ ನಾವು ತೋರಿಕೆಗೇನೆ ಬದುಕ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಕೆಲಸ ಮಾಡೋ ಒಂದು ಫ್ಯಾಮಿಲಿ ಇದೆ, ಅವರ ಮಗನಿಗೆ ಮದುವೆ ಮಾಡಿಸಿದ್ರು, ಸಾಲ ಬೇಕು ಅಂತಂದ್ರು. ಇವರಿಗೆ ಬಡ್ಡಿ ಇಲ್ದಿರೋ ಸಾಲಗಳು. ನಾನು ಹೇಳ್ತಾನೆ ಇರ್ತೀನಿ, ನೋಡಪ್ಪ ನಾನು ಹೊರಗಡೆ ಸಾಲ ತಗೊಂಡಿರ್ತೀನಿ, ಬೇರೆದಕ್ಕೆಲ್ಲ ನಾನು ಹೌಸಿಂಗ್ ಲೋನು ಅದು ಇದೆಲ್ಲ ತಗೊಂಡಿರ್ತೀನಿ, ನಿನಗೆ ದುಡ್ಡು ಕೊಡ್ತೀನಿ, ಬಟ್ ನಾನು ಅದಕ್ಕೆ ಬಡ್ಡಿ ಕಟ್ತಾ ಇರ್ತೀನಿ. ಸೊ ಅದು ವರ್ತ್ ಆಗಿರ್ಬೇಕು. ಅದು ನೀವು ತಗೊಂಡಿದ್ದಕ್ಕೆ ಅದು ನಿಮ್ಗೆ ಅನುಕೂಲ ಆಯ್ತು, ನಿಮ್ಗೆ ತೊಂದರೆ ಆಗಿಲ್ಲ ಅನ್ನೋದು ನನಗಿರ್ಬೇಕು. ಯಾವ್ದಕ್ಕೆ ತಗೊಂತಾರ ಮದುವೆ ಮಾಡಬೇಕು ಅಂತ. ಮದುವೆ ಯಾಕೆ ಅಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೆ? ನಾನೇ ಫುಟ್ಪಾತಲ್ಲಿ ಹೋಗಿ ಯಾವುದೋ ದೇವಸ್ಥಾನದಲ್ಲಿ ಮದುವೆ ಹಾಕೊಂಡೆ. ಈಗ ಮದುವೆ ದೇವಸ್ಥಾನದಲ್ಲಿ ಮದುವೆ ಆದ್ರೆ ಸರ್ಟಿಫಿಕೇಶನ್ ಕೊಡೋದು ಅಂತಂದ್ರು. ಇಲ್ಲದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ. ಕನ್ವಿನ್ಸ್ ಮಾಡಿದೆ ಆಗ ನಿಮ್ಮ ಪೇರೆಂಟ್ಸ್ ಆಗ್ಲಿ ಅವ್ರ ಪೇರೆಂಟ್ಸ್? ಕನ್ವಿನ್ಸ್ ಏನ್ ಮಾಡಿಲ್ಲ, ಹೋಗಿ ಸುಮ್ಮನೆ ಆದ್ವಿ. ನಮ್ಮಮ್ಮ ಅವರೇ ಒಪ್ಕೊಂಡ್ರು. ಅಮ್ಮನಿಗೆ ಮೊದಲಿಂದನೂ ಪ್ರೀತಿ ಜಾಸ್ತಿ, ಹಂಗಾಗಿ ಪಾಪ ಅವ್ರಿಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಅಂದ್ರೆ ಅವ್ರಿಗೆ ಇನ್ನೇನಿಲ್ಲ ಭಯ, ಇವನು ಮದುವೆ ಆಗಿ ಜೀವನ ಮಾಡುವಷ್ಟು ಅವನಿಗೆ ಅಷ್ಟು ಜವಾಬ್ದಾರಿ ಇದೆಯಾ ಅನ್ನೋದೊಂದು ಭಯ ಇತ್ತು ಅವ್ರಿಗೆ. ಬಟ್ ಈ ಐಡಿಯಾಲಜಿಗಳನ್ನ ಫ್ಯಾಮಿಲಿಗೂ ಹೇಳಿದಾಗ ವಿಲ್ ಇಟ್ ಬಿ ಎ ಈಸಿ ಟಾಸ್ಕ್? ಇಲ್ಲ, ಕಷ್ಟ ಆಗುತ್ತೆ ಅಂತಾರೆ. ಓಕೆ, ಒಂದೇ ತರದ ಯೋಚನೆ ಇರೋರಂತ ಫ್ಯಾಮಿಲಿಲಿ ಓಕೆ, ನಮ್ಮ ಫ್ಯಾಮಿಲಿಲಿ ಓಕೆ. ಹಂಗೆ ನೋಡಿದ್ರೆ ಎಲ್ರು ಅಮ್ಮ ಅದೇ ತರ ಯೋಚನೆ ಮಾಡ್ತಾರೆ, ಇವಳು ನನ್ನ ಹೆಂಡತಿರು ಅದೇ ತರ ಯೋಚನೆ ಮಾಡ್ತಾ ಇದ್ದಾಳೆ, ನನ್ನ ಮಗನು ದೊಡ್ಡವನು ಹೆಚ್ಚು ಕಡಿಮೆ ಅಂತಾನೆ ಯೋಚನೆ ಮಾಡ್ತಾನೆ. ಹಾಗಾಗಿ ಅಂತ ಸಮಸ್ಯೆ ಇಲ್ಲ. ಬೇರೆ ಬೇರೆ ಅಭಿಪ್ರಾಯಗಳಿದ್ದಾಗ, ಭಿನ್ನ ಅಭಿಪ್ರಾಯಗಳಿದ್ದಾಗ ಕಷ್ಟವೇ. ಸೊ ವಾಪಸ್ ಬರೋಣ ಅಲ್ಲಿಗೆ. ಸೊ ಒಂದು ಸರಳ ಜೀವನ ರೂಢಿಸ್ಕೊಂಡ್ರೆ ಖಂಡಿತ ದುಡ್ಡನ್ನು ಉಳಿತಾಯ ಮಾಡಕ್ ಸಾಧ್ಯ. ತುಂಬಾ ದುಡ್ಡು ಬೇಕಾಗಿಲ್ಲ, ದುಡ್ಡಿನ ಅವಶ್ಯಕತೆ ಜಾಸ್ತಿ ಇರಲ್ಲ. ಜೊತೆಗೆ ಅದನ್ನ ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಒಬ್ಬ ರೈತ ಎಷ್ಟು ಸಂಪಾದನೆ ಮಾಡ್ತಾನೋ ಅಷ್ಟನ್ನ ಏನೇನ್ ಸಾಧ್ಯವೋ ಅವನಿಗೆ ಗೊತ್ತಿರೋ ಮಟ್ಟಿಗೆ, ಅವನಿಗೆ ತಿಳಿದ ಮಟ್ಟಿಗೆ. ಹಾಗಾಗಿನೇ ಎಷ್ಟೊಂದು ಸ್ಕೀಮ್ಗಳಿದೆ, ಸರ್ಕಾರದಲ್ಲೇ ಬೇಕಾದ ಸ್ಕೀಮ್ಗಳಿದೆ. ಅದನ್ನ ಬಳಸ್ಕೊಂತ ಹೋದ್ರೆ ಈಗ ರೈತರಿಗೆ ಸುಮಾರು ಸೌಲಭ್ಯಗಳಿದೆ. ನೀವು ಪಂಚಾಯತಿಲಿ ಹೋಗ್ಬೋದು, ರೈತರು ವಿಚಾರಿಸ್ಬೋದು, ತಗೊಂತಾರೆ, ಎಲ್ಲವನ್ನೂ ತಪ್ಪಾಗೆ ಬೆಳೆಸ್ಕೊಂತಾರೆ. ಜೊತೆಗೆ ನಮ್ಮಲ್ಲಿ ಕುಡಿತದ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಕುಡಿತದಿಂದಲೇ ತುಂಬಾ ಜನ ಹಾಳಾಗಿದ್ದಾರೆ. ಈ ಕಿರುಗುಣಿಗೆ ಹೇಳ್ಗಳನ್ನ ಇವತ್ತಿಗೂ ರಿಲೆವೆಂಟ್ ಅಂತ ನಾನು ಹೇಳ್ತೀನಿ ಅಂದ್ರೆ, ಇವತ್ತಿಗೂ ನಮ್ಮ ಹಳ್ಳಿಗಳು ಹಂಗೆ ಇವೆ. ಯಾಕಂದ್ರೆ ಹಂಗೆ ತಾನೇ ಕಂಟ್ರೋಲ್ ಮಾಡೋಕ್ಕಾಗದು. ಎಷ್ಟು ಮನೆಗಳು ಹಾಳಾಗಿವೆ, ಆದ್ರೂ ಯಾಕೆ ನಮ್ಗೆ ಕುಡಿತ ನಿಂತಿಲ್ಲ ಯಾಕೆ ಹಂಗೆ ಇದೆ? ಓಕೆ, ಒಂದು ಲೆವೆಲ್ಗೆ ಅದನ್ನ ಎಂಟರ್ಟೈನ್ಮೆಂಟ್ ಕುಡಿಯೋ ತನಕನೂ ಓಕೆ, ಅದಾದ್ಮೇಲೆ ಅದು ಚಟ ಆಗ್ಬಿಡತ್ತಲ್ಲ. ಸೊ ಚಟ ಆಗದೆ ಇರೋ ಹಂಗೆ ತಡೆಯೋದು ಹೇಗೆ? ಇವ್ರಿಗೆ ಬಿಸ್ನೆಸ್ ಅಂತ ಮಾಡಬೇಕು, ಓಕೆ, ನಿಮ್ಗೆ ಅಲ್ಲಿಂದ ರೆವಿನ್ಯೂ ಇದೆ, ಅಲ್ಲಿಂದ ನಿಮಗೆ ಪಕ್ಷಗಳ ದೇಣಿಗೆ ಬರುತ್ತೆ, ಓಕೆ ಬಿಡಿ ಪರವಾಗಿಲ್ಲ. ಸೊ ಜನಗಳಿಗೋಸ್ಕರ ಕೆಲಸ ಮಾಡುವಂತ ಸರ್ಕಾರಗಳು ಜನಗಳಿಗೆ ತೊಂದರೆ ಆಗೋದ್ರ ಮೇಲೆ ಬ್ಯಾನ್ ಮಾಡಕ್ ಆಗ್ತಲ್ಲ. ಸಿಗರೇಟ್ ಬ್ಯಾನ್ ಮಾಡಕ್ ಆಗ್ತಾ ಇಲ್ಲ, ಕುಡಿತ ಬ್ಯಾನ್ ಮಾಡಕ್ ಆಗಿಲ್ಲ. ಬ್ಯಾನ್ ಮಾಡಿದ ಜಾಗದಲ್ಲಿ ರಾಜಕಾರಣಿಗಳೇ ಹೆಚ್ಚಿಗೆ ಇನ್ವಾಲ್ವ್ ಆಗಿ ಅದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಡಬಲ್ ದುಡ್ಡು ಮಾಡ್ತಾ ಇದಾರೆ. ಎಲ್ಲೆಲ್ಲಿ ಮದ್ಯಪಾನ ನಿಷೇಧ ಇದೆ ಅಲ್ಲೆಲ್ಲ ಅದೇ ಕಥೆ ಆಗ್ತಾ ಇರೋದು. ಸೊ ರೈತ ಬುದ್ಧಿವಂತ ಆಗ್ಬೇಕು. ಅವನಲ್ಲಿ ಇತಿಮಿತಿಗಳನ್ನ ಅರ್ಥ ಮಾಡ್ಕೊಂಡು, ಅವನ ಆಸೆಗಳನ್ನು ಅದರೊಳಗಡೆ ಇಟ್ಕೊಂಡು ನಿಧಾನಕ್ಕೆ ಅವನು ಬೆಳೀತಾ ಹೋದ್ರೆ, ಮುಖ್ಯವಾಗಿ ಎಜುಕೇಶನ್, ಮಕ್ಳಿಗೆ ಎಜುಕೇಶನ್ ಕೊಡಿಸ್ಬೇಕು. ಅವಾಗಲೇ ಅಷ್ಟೇ, ಎಲ್ಲರೂ ಅಷ್ಟೇ, ಎಲ್ಲ ಅಲ್ಪಸಂಖ್ಯಾತರು, ಎಲ್ಲ ಬಡವರು ಮಾಡ್ಬೇಕಾದ ಮೊದಲು ಕೆಲಸ ಅದು. ಸೊ ಅದಕ್ಕೆ ಸರ್ಕಾರಗಳ ಜೊತೆಗೆ ನಿಂತ್ಕೋಬೇಕು. ಇದರ ಸರ್ಕಾರಗಳು ಹಿಂಗೆ ಮಾಡ್ತಾ ಇವೆ, ಏನ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಎಲೆಕ್ಟ್ ಮಾಡ್ತಾ ಅಷ್ಟ್ರ ಮಟ್ಟಿಗೆ ಬುದ್ಧಿ ಬಂದ್ಬಿಟ್ರೆ, ನಾವು ಎಲೆಕ್ಟ್ ಮಾಡ್ತಾ ನಮ್ಮ ಕೆಲಸ ಮಾಡೋನ್ನೊಬ್ಬನ ಎಲೆಕ್ಟ್ ಮಾಡಬೇಕು ಅಂತಂದ್ರೆ, ಇದೆ ನಮ್ಮಲ್ಲಿ ಸಂಪನ್ಮೂಲಗಳಿಗೇನು ಕಡಿಮೆ ಇಲ್ಲ. ನೈಸರ್ಗಿಕ ಸಂಪನ್ಮೂಲಗಳು ಅದ್ಭುತವಾಗಿದೆ. ಅಷ್ಟೊಂದು ಜನ ಇದೀವಲ್ಲ, ಇಷ್ಟು ಜನ ಒಟ್ಟಿಗೆ ದುಡ್ದಾಗ ಹಣ ಸಂಪನ್ಮೂಲ ಬಂದೇ ಬರುತ್ತೆ. ಇಷ್ಟು ಜನ ಒಟ್ಟಿಗೆ ಟ್ಯಾಕ್ಸ್ ಕಟ್ಟಿದ್ರೆ ಹಣ ಆಟೋಮೆಟಿಕ್ ಆಗಿ ಸರ್ಕಾರಕ್ಕೆ ಬರುತ್ತೆ. ಅದನ್ನ ವಾಪಸ್ ತಗೊಳಕ್ ಗೊತ್ತಿರ್ಬೇಕಷ್ಟೇ. ಸೊ ಜನಗಳು ಎಲ್ಲ ಕಡೆಯಿಂದ, ರೈತರು ಆಗ್ಬೇಕು, ಅಲ್ಪಸಂಖ್ಯಾತರಾಗಬೇಕು, ಬಡವರು, ದಲಿತರು, ಎಲ್ಲರೂ ಸಂಘಟಿತವಾಗಿ, ನಿಮ್ಮ ಕೈಯಲ್ಲಿರೋದು ಮೇಜರ್ ಸ್ಟ್ರೆಂತ್ ವೋಟು. ಆ ಓಟನ್ನ 5,000 10,000 ರೂಪಾಯಿಗೆ ಮಾರ್ಕೊಂಡ್ಬಿಡ್ತಾರಲ್ಲ, ಅಲ್ಲೇ ಸೋತೋಗ್ಬಿಡ್ತಾರೆ ಇವರು. ಸೊ ಇವರು ಮೇಲಿಗೆ ಬರಬೇಕು, ಬಡವ ಶ್ರೀಮಂತ ಆಗಬೇಕು ಅಂದ್ರೆ ನಿಮ್ಮ ಕೈಯಲ್ಲಿರೋ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ವೋಟು ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರೆ ನಿಜವಾಗ್ಲೂ ಎಲ್ಲರೂ ಆಗ್ಬೇಕು. ಇದೆ, ಅಷ್ಟೊಂದು ಸಂಪನ್ಮೂಲ ಇದೆ. ಯಾರೋ ಒಬ್ಬ ಕೋಟ್ಯಾಧಿಪತಿ ಹಾಕಿ ಕೂತಿದ್ದಾನೆ, ಅವ್ನು ಯಾಕೆ ಅವನೊಬ್ಬ ಅಷ್ಟೊಂದು ಕೋಟಿ ಇರಬೇಕು, ಎಲ್ರಿಗೂ ಹಂಚ್ಬೋದಲ್ಲ ಅದನ್ನ. ಈ ಚಿಂತನೆಗಳಿಗೆ ಸುಮಾರು ಸಲ ನೀವು ಫೇಮಸ್ ಆಗಿದ್ದೀರಾ. ಅಂಡ್ ಆ ವಿಷಯದಲ್ಲಿ ಪರವೂ ಇದೆ, ವಿರೋಧವೂ ಇದೆ, ತುಂಬಾ ಮಾತು, ಚರ್ಚೆಗಳು ಎಲ್ಲವೂ ಆಗಿದೆ. ಈ ಚಿಂತನೆ ಅಂದ್ರೆ ಯಾವಾಗಿಂದ ಇದು ಶುರುವಾಗಿದ್ದು? ಅಂದ್ರೆ ಅಕಾರ್ಡಿಂಗ್ ಟು ಯುವರ್ ಐಡಿಯಾಲಜಿ ಅಥವಾ ನಿಮ್ಮ ಒಂದು ಥಾಟ್ ಪ್ರೊಸೆಸ್ಸು, ಈ ವಿಷಯ ಹೀಗಿರ್ಬೋದಿತ್ತಲ್ವಾ ಅನ್ನೋದು ನಿಮ್ಗೆ ಚಿಕ್ಕ ಬಾಲ್ಯದಿಂದನೂ ಒಂಥರ ಹುಡುಕಾಟದಲ್ಲೇ ಇತ್ತ, ಅಥವಾ ಹೋಗ್ತಾ ಹೋಗ್ತಾ ಅದಕ್ಕೆ ಇನ್ವಾಲ್ವ್ ಆಗ್ತಾ ಕೃಷಿ ಆಗಿರ್ಲಿ, ಇಲ್ಲ ಅಂತಂದ್ರೆ ಮುಂಚೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದ್ರಿ, ಅದಾದ್ಮೇಲೆ ನಟ ಆದ್ರಿ, ಎಲ್ಲವನ್ನ ನೋಡ್ತಾ 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 ಅವೆಲ್ಲ ಬೆಳೀತಾ ಹೋಗಿದ್ದ? ನಿಧಾನಕ್ಕೆ ಬೆಳೀತಾ ಹೋಗಿದ್ದು ಅನ್ಸುತ್ತೆ. ಯಾವ ಚಿಕ್ಕಂದಿಂದಾನೇ ನಾನು ಮಹಾಮಾನವ ಅಲ್ವಲ್ಲ. ಸೊ ನಾನು ಮನುಷ್ಯ ಆಗಿರೋದ್ರಿಂದ ಚಿಕ್ಕದಾಗಲಿಂದ ಓದಿಂದ ಒಂದಷ್ಟು ಕಲ್ತಿದ್ದು, ಸಾಹಿತ್ಯದಿಂದ ಕಲ್ತಿದ್ದು,
ನಾವು ಲಕ್ಕಿ ಆ್ಯಕ್ಚುಲ್ ಆಗಿ ನೋಡೋಕೆ ಹೋದರೆ ತುಂಬ ಒಳ್ಳೊಳ್ಳೆ ಸಾಹಿತಿಗಳಿದ್ದಾರೆ. ನಮ್ಮ ಭಾಷೆಯಲ್ಲಿ ನಮಗೆ ಸಿಗುವಂಥ ಭಾಷೆ ಕನ್ನಡ. ಸೊ ಈ ಭಾಷೆಯಲ್ಲಿ ಅದ್ಭುತವಾದ ಸಾಹಿತಿಗಳಿದ್ದಾರೆ. ಜೀವನನ ಹೇಳ್ಕೊಟ್ಟಂಥ ಸಾಹಿತಿಗಳು ಅವರೆಲ್ಲ ಅಲ್ಲ. ಸೊ ಅಲ್ಲೇ ಸಾಹಿತ್ಯ ಓದಿದ್ದು ಅದಾದ್ಮೇಲೆ ಹಾಗೆ ಲೈಫ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಎಲ್ಲವೂ ಓದಿದ್ದೆಲ್ಲ ಹೆಂಗೆ ಪುಸ್ತಕದಿಂದ ಕಲಿಯೋದು ಬೇಕಾದಷ್ಟಿದೆ. ಅಷ್ಟಲ್ಲದೆ ಹೋದ್ರೆ ಅದು ಸ್ವಂತ ಅನುಭವ ಬಂದಾಗಲೇ ಅಷ್ಟೇ ಅದು ಆ್ಯಕ್ಚುಲ್ ಆಗಿ ಶೇಪ್ ಆಗ್ತಾ ಹೋಗೋದಲ್ಲ ಯೋಚನೆಗಳು, ಆಲೋಚನೆಗಳೆಲ್ಲ. ಸೊ ಸ್ವಂತ ಅನುಭವಗಳು ಬರ್ತಾ ಬರ್ತಾ ವಯಸ್ಸಾಗ್ತಾ ಆಗ್ತಾ ಹಾಗೆ ಬಾಗ್ತಾ ಹೋಗ್ತೀವಲ್ಲ. ಅಂಡ್ ಪ್ರತಿಯೊಬ್ಬರ ಲೈಫನ್ನು ಒಬ್ಬರಲ್ಲ ಒಬ್ಬರ ಮೇಲೆ ಪ್ರಭಾವಿತರಾಗಿರ್ತೀವಿ. ಬರವಣಿಗೆ ಮೂಲಕ ಆಗಿರ್ಬೋದು, ನಟರ ಮೂಲಕ ಆಗಿರ್ಬೋದು, ಇಲ್ಲಾಂದ್ರೆ ಕ್ರಾಂತಿಕಾರಿಗಳ ಮೂಲಕ ಆಗಿರ್ಬೋದು, ಯಾವ್ದಾದ್ರು ಒಂದು ವಿಷಯದಲ್ಲಿ ಪ್ರಭಾವಿತರಾಗಿ ಆಗಿರ್ತೀವಿ. ನೀವು ಯಾರಿಂದ ಪ್ರಭಾವಿತರಾಗಿದ್ರಿ ಚಿಕ್ಕ ವಯಸ್ಸಿನ ಅಥವಾ ಮುಂಚೆಯಿಂದ? ನೀವು ಯಾವ್ದಾದ್ರು ಯಾರನ್ನಾರು ಫಾಲೋ ಮಾಡ್ತೀರಾ ಅಥವಾ ಪ್ರಭಾವಿತರಾಗಿದ್ದೀರಾ ಅಂತಂದ್ರೆ ಯಾರು? ಸುಮಾರು ಜನ ಇದ್ದಾರೆ. ಮೊದಲು ಹೇಳ್ಬೇಕಂದ್ರೆ ಗಾಂಧಿ. ಗಾಂಧಿಯಷ್ಟು ಡೈನಮಿಕ್ ಆಗಿ ಯಾರು ಇದ್ದಿರಲಿಲ್ಲ. ಯಾಕಂದ್ರೆ ಅವರ ಮುಂಚಿನ ಆಲೋಚನೆಗಳು ಹೇಗಿದ್ವು, ಒಂದು ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿ ಎಲ್ಲ ಸೌಲಭ್ಯಗಳು ಸಿಕ್ಕಂತ ಒಂದು ಕುಟುಂಬದಲ್ಲಿ ಹುಟ್ಟಿ ಹಂಗೆ ಇಳಿದು ಎಲ್ಲೋ ಹೋಗಿ ಬ್ಯಾರಿಸ್ಟರ್ ಆಗಿ ಎಲ್ಲೋ ಹೋಗಿ ಕೆಲಸ ಮಾಡ್ತಾ ಅದು ಅಂಥ ತಾರತಮ್ಯ ಮಾಡ್ತಾ ಇದ್ದಂಥ ಜನಗಳಿಗೋಸ್ಕರನೇ ಕೆಲಸ ಮಾಡ್ತಾ ಮಾಡ್ತಾ ಆ ಮನುಷ್ಯ ಅದ್ರ ವಿರುದ್ಧ ಹೇಗೆ ಬದಲಾದರು. ಸ್ವಂತ ಅನುಭವವೇ ಆಗಿರ್ಬೋದು, ಅದರಿಂದ ಆ ಮನುಷ್ಯ ಎವಾಲ್ವ್ ಆದಂಥ ರೀತಿ ಇದೆಯಲ್ಲ, ಎಲ್ಲ ಅನುಭವಗಳನ್ನು ತನ್ನದಾಗಿಸ್ಕೊಂಡು ತಾನು ಬೆಳೀತಾ ಬದಲಾಗ್ತಾ ಹೋಗಿತ್ತು. ಆ ಪದೇ ಸುಮಾರು ಕಡೆ ಹೇಳ್ಕೊಂಡಿದೆ, ಎಲ್ಲೊಂದು ಕಡೆ ಬುಕ್ಕಲ್ಲಿ ಹೇಳ್ಕೊಂಡಿದ್ದಾರೆ. ನನ್ನ ಇವತ್ತಿನ ಆಲೋಚನೆಗಳು ಅದೇ ಸರಿ, ಅದೇ ಖಂಡಿತ ಇದೇ ಸರಿ ಅಂತೆಲ್ಲ ಅಲ್ಲ, ನಾನೇ ಬದಲಾಗ್ತಾ ಇದ್ದೀನಿ. ನಾನು ಇವತ್ತಿನ ಸತ್ಯಗಳು ನಾಳೆ ಅದೇ ನನಗೆ ಸುಳ್ಳು ಅಂತ ಅನ್ನಿಸ್ಬೋದು. ಸೊ ನಾನು ಹೇಳೋದು ಇವತ್ತು ಹೇಳೋದು ಎಲ್ಲರೂ ನಂಬ್ಕೊಂಡು ಕೂತ್ಕೋಬೇಡಿ, ಕ್ವಶನ್ ಮಾಡಿ ನಾನು. ಸೊ ಹಾಗಾಗಿ ಗಾಂಧಿ, ಅಂಬೇಡ್ಕರ್ ಇವೆಲ್ಲವೂ ಗಾಂಧಿಯ ಹೋರಾಟಗಳೆಲ್ಲವನ್ನೂ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನಿಂದ ಅನುಭವಿಸಂಥ, ಅಷ್ಟೊಂದು ತುಳಿತಕ್ಕೆ ಒಳಗಾದಂಥ, ಅಷ್ಟೊಂದು ಅವಮಾನಕ್ಕೊಳಗಾದಂಥ, ಅದೆಲ್ಲವೂ ಯಾವುದೂ ಅವರನ್ನು ತುಳಿಯೋದಕ್ಕೆ ಬಿಡದೆ ಅದರ ವಿರುದ್ಧ ನಿಂತು ಅದರ ವಿರುದ್ಧ ಬೆಳೆದಂಥ ಒಂದು ದೈತ್ಯ ಪ್ರತಿಭೆ. ಸೊ ಇವತ್ತು ನಾವು ಸುಮಾರಕ್ಕೆ ಅವರಿಗೆ ಕ್ರೆಡಿಟ್ಸ್ ಕೊಡಬೇಕು, ಸುಮಾರಕ್ಕೆ ಕ್ರೆಡಿಟ್ಸ್ ಕೊಟ್ಟಿಲ್ಲ. ಅವ್ರನ್ನ ಬರೀ ದಲಿತ ನಾಯಕರನ್ನು ಮಾಡಿ ಅಲ್ಲಿಗೆ ಲಿಮಿಟ್ ಮಾಡಿ ಇಟ್ಬಿಟ್ಟಿದ್ದೀವಿ. ಸುಮಾರು ನಮ್ಮ ದೇಶ ಇವತ್ತಿರೋ ಇದಕ್ಕೆ ಸುಮಾರು ಇಷ್ಟೊಂದು ಬ್ರಾಡ್ ವಿಷನ್ ಏನಿದೆ ನಮ್ಮ ದೇಶದ್ದು, ಇದಕ್ಕೆ ಅವರಿಗೆ ಆ್ಯಕ್ಚುಲ್ ಆಗಿ ನಾವು ಕ್ರೆಡಿಟ್ ಕೊಡಲೇಬೇಕು. ನೆಹರು ಏನೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಖಾಲಿ ಕೈಯಲ್ಲಿ ನಮ್ಮ ದೇಶನ ಕೈಗೆ ತಗೊಂಡು ದೇಶನ ಈ ಮಟ್ಟಕ್ಕೆ ಕಟ್ಟೋದಿದೆಯಲ್ಲ, ಇವತ್ತೆಲ್ಲ ಹಾಳು ಮಾಡ್ತಾ ಇದ್ದದ್ದು ಬೇರೆ ಪ್ರಶ್ನೆ. ಬಟ್ ಸ್ಟಿಲ್ ಇವತ್ತಿಗೂ ಭರವಸೆ ಇದೆ ಅಂತಂದರೆ ಆವತ್ತು ಅವ್ರು ಕಟ್ಟಿದ ದೇಶದ ಬಗ್ಗೆ. ಸೊ ನಾಯಕರು ಅಂತ ಒಬ್ಬೊಬ್ಬನೇ ಹೇಳ್ತಾ ಇದ್ದೀವಿ, ಬಟ್ ಸುಮಾರು ಜನ ಇದ್ದಾರೆ, ಸಣ್ಣ ಪುಟ್ಟ ಸುಮಾರು ಜನ ಇದ್ದಾರೆ. ನನ್ನ ಊರಲ್ಲಿ ಮನೆ ಪಕ್ಕದಲ್ಲಿ ಒಬ್ಬ ಶಿವರಾಮ ಅಂತ ಅಂಗಡಿ ಇಟ್ಕೊಂಡಿದ್ರು ಮನೆ ಪಕ್ಕದಲ್ಲಿ. ಅದು ಇವತ್ತಿಗೂ ಚೆನ್ನಾಗಿದ್ದಾರೆ. ಅಂದರೆ ಇವರೆಲ್ಲರೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಅವರು ಹೋದಾಗ ಏನಂದರೆ ಅವ್ರಿಗೆ ಮುಂಚೆ ಎಲ್ಲ ಇಷ್ಟೊಂದೆಲ್ಲ ವ್ಯಾಪಾರದ ಬುದ್ಧಿ ಇರಲಿಲ್ಲಲ್ಲ ನಮಗೆಲ್ಲ, ಅಂದರೆ ಜನಗಳಿಗೆ ಯೂಶುವಲ್ ಆಗಿ. ಅಲ್ಲಿ ಹೋಗೋಬ್ಬರೋ ಹುಡುಗರೆಲ್ಲೂ ಸುಮ್ಮನೆ ಶಿವರಾಮಣ್ಣ 2 ಕಡಲೆ ಅಂತ ಕೇಳೋರು, 2 ಕಡಲೆ ಇದು ಹುರ್ಗಡ್ಲೆನ ಒಂದಷ್ಟು ಕೊಡೋರು. ಆಮೇಲೆ ನಮ್ಮ ಅಂಗಡಿ ಶೆಟ್ರು ಒಬ್ಬರು ಇದ್ರು ಅಲ್ಲಿ ಕುಣಿಗಲ್ಲಿದ್ದಾಗ, ಅವ್ರ ಅಂಗಡಿಗೆ ತಿಂಗ್ಳಿಗೆ ಒಂದೇ ಸಲ ಸಾಮಾನು ತೊಗೊಳೋದು. ನಮ್ಮಪ್ಪನಿಗೆ ಎಷ್ಟೋ ಬರ್ತಾಯಿತ್ತು, 100 ರೂಪಾಯೋ ಎಷ್ಟು ಇಲ್ಲ 100 ರೂಪಾಯಿ ಅಮ್ಮನ ಕೊಡ್ತಾಯಿದ್ರು ಅನ್ಸುತ್ತೆ, 300 ರೂಪಾಯಿ 400 ರೂಪಾಯಿನೂ ಬರ್ತಾಯಿತ್ತು ಅವ್ರ ಸಂಬಳ ಅಷ್ಟೇ ಅವಾಗ ಲೆಕ್ಚರರ್ ಆಗಿದ್ದಾಗಲೂ. ಅದರಲ್ಲಿ 100 ರೂಪಾಯಿ ಅಷ್ಟು ಸಾಮಾನು, ತಿಂಗಳ ಸಾಮಾನು ಅಷ್ಟು ತೊಗೊಂಬಿಡೋರಲ್ಲ. ಅವ್ರ ಅಂಗಡಿಗೆ ಹೋಗ್ತಾ ಇದ್ವಿ, ಕೂತ್ಕೊತಾ ಇದ್ವಿ. ಅಂದರೆ ಸಂಬಂಧಗಳು ಎಷ್ಟು ಚೆನ್ನಾಗಿತ್ತು, ಇವರೆಲ್ಲರೂ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಸರ್, ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಆ್ಯಂಡ್ ಅಫ್ಕೋರ್ಸ್ ಅವರು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದ್ದು ಇಂಡಿಯನ್ ಪಾಲಿಟಿಕ್ಸ್ಗೆ ಅಥವಾ ಇಂಡಿಯಾಗೆ ಸಿಕ್ಕಾಬಿಟ್ಟು ದೊಡ್ಡ ಕಾಂಟ್ರಿಬ್ಯೂಷನ್. ಆ್ಯಂಡ್ ಅವರು ಅದನ್ನ ರಚನೆ ಮಾಡಾದ್ಮೇಲೆ ಸುಮಾರು ವರ್ಷಗಳ ನಂತರ ಅಕಸ್ಮಾತ್ ದೇಶ ಬೆಳೀತಾ ಹೋದಂಗೆ ಅದನ್ನ ಬದಲಾವಣೆ ಮಾಡ್ಕೋಬಹುದು ಅಂತಾನು ಕೂಡ ಹೇಳಿದ್ರು. ಇವತ್ತಿನ ದಿನಕ್ಕೂ ಅದು ವಾಸ್ತವಕ್ಕೆ ಹಾಗೆ ಇದೆಯಾ, ಅಥವಾ ಆ ಪಾಲಿಸೀಸ್ಗಳಲ್ಲಿ ಏನಾದ್ರು ಬೆಟರ್ಮೆಂಟ್ ಆಗ್ಬೇಕಿತ್ತು ಉತ್ತರ ಅನ್ಸುತ್ತಾ ನಿಮ್ಗೆ? ಬೆಟರ್ಮೆಂಟ್ ಆಗ್ತಾ ಬಂದಿದೆ, ಅದಕ್ಕೆ ಅವಕಾಶಗಳನ್ನ ಬಿಟ್ಕೊಂಡ್ರು. ಯಾಕಂದ್ರೆ ಆಗಿನ ಭಾರತದಲ್ಲಿ ಏನೇನು ಸಾಧ್ಯ ಆಯಿತು ಅದನ್ನೆಲ್ಲ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ ವಿಮೆನ್ಸ್ ರಿಸರ್ವೇಷನ್, ನಿಮಗೆ ಪಾರ್ಲಿಮೆಂಟ್ರಿ ಸೀಟ್ಸಲ್ಲಿ ಇವೆಲ್ಲ ಇತ್ತೀಚೆಗಷ್ಟೇ ನಾವು ಅಲ್ಲಿವರೆಗೂ ಅದೇನು ಈ 30% ರಿಸರ್ವೇಷನ್ ಕೊಡ್ತಾ ಇದ್ದೀವಿ, ಅದನ್ನು ಕೊಡೋದಕ್ಕೆ ಎಷ್ಟು ವರ್ಷ ಆಗಿದೆ ನಮಗೆ. ಸೊ ಅವ್ರಿಗೆ ಗೊತ್ತಿತ್ತು ಅಂದರೆ ಸಾಧ್ಯತೆಗಳು, ಫ್ಯಾಕ್ಟ್ಸ್ ಏನು, ಇವತ್ತಿನ ಸಾಧ್ಯತೆಗಳನ್ನು ಇತಿಮಿತಿಗಳೇನೆಲ್ಲೂ ತುಂಬ ಚೆನ್ನಾಗಿ ಗೊತ್ತಿದ್ದಂಥ, ತುಂಬ ತಿಳುವಳಿಕೆ ಇದ್ದಂಥ ಮನುಷ್ಯ ಅಲ್ಲ. ಸೊ ಹಾಗಾಗಿ ಆಗಿನ ಇದನ್ನು ಡೈನಮಿಕ್ಕಾಗಿ ಇಟ್ಟಿದ್ದದಕ್ಕೆ ಬದಲಾವಣೆಗೆ ಸಾಧ್ಯ ಆಗೋಂಗೆ. ಆದರೆ ಈಗ ಬದಲಾವಣೆ ಆಗ್ತಾ ಇರೋದು ಬೇರೆ ಅವರವರ ರಾಜಕೀಯ ದುರುದ್ದೇಶಗಳಿಂದ ಪ್ರೇರಿತ ಬದಲಾವಣೆಗಳಾಗ್ತಾ ಇದೆ. ಬಟ್ ಸ್ಟಿಲ್ ಅದೊಂದು ನಮಗೊಂದು ಬೇಸಿಕ್ ಸ್ಟ್ರೆಂತ್ ಕೊಡ್ತಾ ಇದೆ ಸಂವಿಧಾನ. ಈ ಪ್ರಜಾಪ್ರಭುತ್ವ ನಮಗೆ ಸಾಮಾನ್ಯ ಜನರಿಗೆ ಒಂದು ದೊಡ್ಡ ಶಕ್ತಿ
ಕೊಟ್ಟಿದೆ. ಸೊ ಹಾಗಾಗಿ ಆವತ್ತು ಇವರೆಲ್ಲರೂ ಸೇರಿ ಮಾಡಿದಂಥ ಸಂವಿಧಾನ ಏನಿದೆ ಅದು ನಮಗೆ ಇವತ್ತಿಗೂ ಮಾತಾಡ್ಲಿಕ್ಕೆ ನಮಗೆ ಶಕ್ತಿನ ಉಳಿಸ್ಕೊಟ್ಟಿದ್ದಲ್ಲ. ದೊಡ್ಡ ಕೊಡುಗೆ ಅದು. ಅದನ್ನು ಕಳ್ಕೊಂಡಾಗಷ್ಟೇ ನಮ್ಗೆ ಅದ್ರ ಬೆಲೆ ಗೊತ್ತಾಗೋದು. ನಮಗೆ ಗೊತ್ತಿಲ್ಲ ಅದೇ ಸಮಸ್ಯೆ. ನಮ್ಮ ಜನಗಳಿಗೆ ಇಲ್ಲ ಅದೇ ಆಟೋಕ್ರಸಿನೇ ಇರಬೇಕು, ಚೈನಾ ನೋಡಿ ರಷ್ಯಾ ನೋಡಿ ಅಂತೆಲ್ಲ ಹೇಳ್ತಾರೆ. ಸೊ ನಮಗೆ ಇದರ ಬ್ಯೂಟಿ, ಇದರ ಫ್ರೀಡಮ್ ಎಲ್ಲ ನಿಮಗೆ ಕಳ್ಕೊಂಡಾಗಷ್ಟೇ ಗೊತ್ತಾಗೋದು ಅನ್ಸುತ್ತೆ. ದಾನ ಕಳ್ಕೊತಾ ಇದ್ದೀವಿ ಈಗ. ಹೋಪ್ಫುಲಿ ಪೂರ್ತಿ ಕಳ್ಕೊಳ್ಳೋಕೆ ಮುಂಚೆ ಎಚ್ಚೆತ್ಕೊಳ್ತೀವಿ ಅಂತ ಅನ್ಕೋತೀನಿ. ಎಚ್ಚೆತ್ಕೊಂಡ್ರೆ ಸಂತೋಷ. ಯಾಕಂದರೆ ತುಂಬ ಅದ್ಭುತವಾದಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮದು, ನಮ್ಮ ದೇಶದ ಪ್ರಜಾಪ್ರಭುತ್ವ. ಜೊತೆಗೆ ಡೈವರ್ಸಿಟಿ ಅನ್ನೋದಿದೆಯಲ್ಲ, ಸೊ ಇಷ್ಟು ಡೈವರ್ಸಿಟಿ ಇರುವಂಥ ದೇಶಗಳೆಲ್ಲೂ ಇಲ್ಲ. ಅಂದರೆ ಆ ಡೈವರ್ಸಿಟಿಗೆ ಫ್ರೀಡಮ್ ಇದೆ. ನೀವು ಆ ಡೈವರ್ಸಿಟಿನ ಉಳಿಸ್ಕೊಳ್ಳೋದಕ್ಕೆ ಫ್ರೀಡಮ್ ಇದೆ. ನಿಮ್ಮ ಭಾಷೆನ ನೀವು ಮಾತಾಡೋದಕ್ಕೆ ಫ್ರೀಡಮ್ ಇದೆ. ನಿಮ್ಮ ಆಚಾರ ವಿಚಾರಗಳನ್ನು ನೀವು ಪಾಲಿಸ್ಕೊಳ್ಳೋದಕ್ಕೆ ಫ್ರೀಡಮ್ ಇದೆ. ಎಲ್ಲದಕ್ಕೂ ಫ್ರೀಡಮ್ ಇದೆ. ಸೊ ಇದನ್ನು ನಿಧಾನಕ್ಕೆ ಕಳ್ಕೊಳ್ತಾ ಇದ್ದೀವಿ. ಮುಂಚೆ ಎಚ್ಚೆತ್ಕೊಂಡ್ರೆ ಇವೆಲ್ಲವನ್ನೂ ಉಳಿಸ್ಕೋಬೋದು. ನಮ್ಮ ದೇಶವನ್ನು ಅಷ್ಟೇ ಸಂಪದ್ಭರಿತವನ್ನಾಗಿ ಸಂಪತ್ತು ಅಂದರೆ ಬರೀ ಹಣದ ಸಂಪತ್ತಲ್ಲ. ಇಲ್ಲಿ ನಿಮ್ಮ ಸಂಸ್ಕೃತಿಯ ಸಂಪತ್ತಿದೆ, ಭಾಷೆಯ ಸಂಪತ್ತಿದೆ, ಎಲ್ಲವೂ ನಿಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಸಂಪತ್ತಿದೆ. ಎಲ್ಲವನ್ನೂ ಹಾಗಾಗಿ ಉಳಿಸ್ಕೊಳ್ಳೋಕ್ಕೆ, ಹಾಗೆ ಉಳಿಸ್ಕೋಬೇಕು ಅಂತಲೂ ಏನಿಲ್ಲ, ಅದಕ್ಕೆ ತಕ್ಕ ಬದಲಾಗಬೇಕು ಕೂಡ. ಬಟ್ ಯಾವುದಕ್ಕೆ ಪ್ರಾಮುಖ್ಯತೆ ಇದೋ, ಯಾವುದು ಅವಶ್ಯಕತೆ ಇದೆ ಅವುಗಳನ್ನು ಖಂಡಿತ ಉಳಿಸ್ಕೊಳ್ಳುವಂಥ ಸ್ವಾತಂತ್ರ್ಯ ನಮಗಿದೆ ಈಗ. ಸೊ ಆದಷ್ಟು ಬೇಗ ಎಚ್ಚೆತ್ಕೊಂಡು ನಾವು ಉಳಿಸ್ಕೊಂಡ್ರೆ ಅವರೆಲ್ಲರೂ ಮಾಡಿದ್ದ ಶ್ರಮಕ್ಕೆ ನಾವು ಮರ್ಯಾದೆ ಕೊಟ್ಟ ಹಾಗೆ. ಜಾರ್ಜ್ ಆರ್ವೆಲ್ ಅವರು ಒಂದ್ ಕಡೆ ಹೇಳ್ತಾರೆ, ಅಂದ್ರೆ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಆದ್ರೂ ಅರ್ಥ ಇದ್ರೆ ಅದು ಮನುಷ್ಯ ಯಾವ ವಿಷಯನ ಕೇಳೋದಕ್ಕೆ ಇಷ್ಟಪಡ್ತಾನೋ ಅದನ್ನ ಹೇಳೋದಕ್ಕೂ ಒಂದ್ ಸಿದ್ಧವಾಗಿರ್ಬೇಕು, ಅದು ಹೇಳೋದಕ್ಕೂ ಅವನಿಗೊಂದು ಸೌಕರ್ಯ ಇರಬೇಕು ಅಂತ. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅಫ್ಕೋರ್ಸ್ ಇವಾಗ ನೀವು ಸುಮಾರು ಕಡೆ ನೋಡಿರ್ತೀರ ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ. ಇಲ್ಲ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಮಾತಾಡಿದಾಗ ಕೆಲವೊಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಸಸ್ಪೆಂಡ್ ಆಗ್ಬಿಡುತ್ತೆ, ಇನ್ನೊಂದ್ ಕಡೆ ಟೀಕೆಗಳು ಬರುತ್ತೆ ಅಥವಾ ಟ್ರಾಲ್ಸ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಿಕಾಸ್ ನಿಮ್ಮ ಅಕೌಂಟ್ ಕೂಡ ಒಂದ್ಸಲಿ ಹ್ಯಾಕ್ ಆಗಿತ್ತು, ಹಾಗಾಗಿ ಪ್ರಸ್ತಾವ ಮಾಡಿ. ಹಾಗಾಗಿ ಅದು ಇದು ಮಾಡಿದ್ರು ಇನ್ಸ್ಟೇಟ್ ಮಾಡಲೇ ಇಲ್ಲ. ಅವ್ರು ಯಾಕೆ ಮಾಡ್ತಾಯಿಲ್ಲ ಅಂತ ನನಗೂ ಗೊತ್ತಿಲ್ಲ. ಇದೇನು ಹೇಳುತ್ತೆ ಅಂದರೆ, ಸರ್ಕಾರದ ಅಂದರೆ ವ್ಯವಸ್ಥೆ ಮತ್ತು ಅಧಿಕಾರದ ವಿರುದ್ಧ ನೀವು ಪ್ರಶ್ನೆನೇ ಮಾಡೋ ಹಾಗಿಲ್ಲ ಅನ್ನೋ ಪರಿಸ್ಥಿತಿ ತುಂಬ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ. ಸೋನಮ್ ವಾಂಗ್ಚುಕ್ ಅವರ ಎಕ್ಸಾಂಪಲ್ ನೀವು ತಗೋಬೋದು. ಅಷ್ಟು ದೊಡ್ಡ ವಿಜ್ಞಾನಿ, ಅಷ್ಟೊಂದು ಪೇಟೆಂಟ್ಗಳಿರುವಂಥ, ಪ್ರಪಂಚವೇ ಒಪ್ಪುವಂಥ ಒಬ್ಬ ವಿಜ್ಞಾನಿ. ಅವರ ಉದ್ದೇಶಗಳು ಎಲ್ಲವೂ ಕ್ಲಿಯರ್ ಆಗಿದೆ. ಅಂಥವ್ರನ್ನ ದೇಶದ್ರೋಹದ ಕಾನೂನಲ್ಲಿ ಆಯಿತು 50 ದಿವಸ ಆಗೋಯ್ತು ಅನ್ಸುತ್ತಲ್ಲ, ಆಗಲೇ ಆಗಿದೆ. ಆಯಿತು. ಯಾರು ಅದೇ ತುಂಬ ದೊಡ್ಡದು ಅಂತ ಅಂದರೆ ನಾನು ಮನೆಯಲ್ಲೋ ಒಂದು ಕಡೆ ಬರುತ್ತೆ. ಪ್ರಭುತ್ವ ಸಾಯೋದು, ಪ್ರಭುತ್ವವನ್ನು ಹಿಡಿದ ಶಕ್ತಿಗಳು ಅದನ್ನು ಸಾಯಿಸಿದಾಗಲ್ಲ, ನಿಜವಾದ ಪ್ರಭುಗಳು, ಪ್ರಜೆಗಳೇನಿದೆ ಪ್ರಜಾಪ್ರಭುತ್ವದಲ್ಲಿ, ಅವರು ಪ್ರಶ್ನೆ ಅಥವಾ ಮಾಡೋದನ್ನು ಅಥವಾ ದನಿ ಎತ್ತೋದನ್ನು ನಿಲ್ಲಿಸಿದಾಗ ನಿಜವಾಗ್ಲೂ ಸುತ್ತೋಗುತ್ತೆ ಅಂತ ನಾವು ಹಾಗೆ ಆಗ್ತಾ ಇದ್ವಿ. ವಿ ಬಿಕಮಿಂಗ್ ಅ ಡೆಡ್ ಡೆಮೋಕ್ರಸಿ. ಪ್ರಶ್ನೆ ಮಾಡ್ತಾ ಇಲ್ಲ ನೋಡಿ. 50 ದಿವಸ ಆಯಿತು. ಒಬ್ಬ ಎಂತೆಂಥ ಕೆಲಸಗಳು ಮಾಡಿದ್ದಾರೆ ಅವರು. ಜೊತೆಗೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ನೀವು ಕಾರಣ ಯಾರು ತಿಳ್ಕೊಂಬಿಟ್ರೆ ನಕ್ಬಿಡ್ತೀವಿ ನಾವು. ಈ ಥರದ್ದೆಲ್ಲ ಕಾರಣಗಳು ಮಾಡ್ಬೋದು ಅಂತ. ಅವರು ಯಾವುದೋ ಒಂದು ಫುಡ್ ಸಾವರೆಂಟಿ ಸಮಿಟ್ ಏನೋ ಮೀಟ್ ಮಾಡಿದ್ದಾರೆ. ಅದರಲ್ಲಿ ಫುಡ್ ಸಾವರೆಂಟಿ ಬಗ್ಗೆ ಮಾತುಕತೆ ಆಗೋದು ಅಂತ. ಅದರಲ್ಲಿ ಫುಡ್ಡನ್ನು ತೆಗೆದುಬಿಟ್ಟು ಬರೀ ಸಾವರೆಂಟಿ ಅಂತ ಅನ್ನೋದನ್ನ ಹೈಲೈಟ್ ಮಾಡಿಬಿಟ್ಟು, ನೋಡಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು, ದೇಶದ ಅಖಂಡತೆ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಅವ್ರ ಹೆಂಡತಿ ಕೊಟ್ಟಿರೋ ಕಾರಣ ಇದು. ಈ ಸರ್ಕಾರ, ಈ ಥರದ ಸರ್ಕಾರ ಅಧಿಕಾರದಲ್ಲಿ ದೇಶದಲ್ಲೇ ಇರೋದಕ್ಕೆ ಯೋಗ್ಯತೆ ಇಲ್ಲ. ಯಾಕಂದರೆ ದೇಶಕ್ಕೆ ತುಂಬ ಮಾರಕ ಈ ಥರದ ಶಕ್ತಿಗಳು. ನೀವು ದೇಶಕ್ಕೋಸ್ಕರ ಕೆಲಸ ಮಾಡೋರನ್ನ ಜೈಲಿಗೆ ಹಾಕ್ತೀರಿ ಅಂತಂದರೆ, ನಿಮ್ಮ ವಿರುದ್ಧ ಪ್ರಶ್ನೆ ಮಾಡಿದ್ರು ಅಂತ ಅನ್ನೋದಕ್ಕೋಸ್ಕರ ಅವರು ಮಾಡ್ತಾರೆ. ಕ್ವಶನ್ಗಳೇನು ಅಂತ ತಿಳ್ಕೊಬೇಕಲ್ಲ, ನಮ್ಮ ಜನ ತಿಳ್ಕೊಬೇಕು, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ಅವ್ರು ಲಡಾಖಿನ ಐಡೆಂಟಿಟಿ ಬಗ್ಗೆ ಫೈಟ್ ಮಾಡ್ತಾರೆ, ಅಲ್ಲಿಯ ಪರ್ಯಾವರಣದ ಬಗ್ಗೆ ಫೈಟ್ ಮಾಡ್ತಾರೆ. ಅಲ್ಲಿ ಬಿಟ್ಟರೆ ಇಲ್ಲಿ ₹1 ಕೊಟ್ಟರಲ್ಲ ಬಿಹಾರದಲ್ಲಿ, ಅಲ್ಲಾಗಲೇ ರೆಡಿ ಇದೆ ಮೈನಿಂಗ್ ಮಾಡೋದಕ್ಕೆ. ಎಲ್ಲ ಮಿನರಲ್ ರಿಚ್ ಮೌಂಟನ್ಸ್ ಅದು. ಆದರೆ ತುಂಬ ವಾಲಟೈಲ್ ಮೌಂಟನ್ಸ್ ಅದಲ್ಲ. ನೀವು ಅಲ್ಲಿ ಕೈ ಹಾಕಿದ್ರೆ ಪೂರ್ತಿ ದೇಶದ ವಾತಾವರಣ ಅಫೆಕ್ಟ್ ಆಗುತ್ತೆ. ಹಿಮಾಲಯಕ್ಕೆ ಕೈ ಹಾಕಿದ್ರೆ. ಆಗಲೇ ಸುಮಾರು ಹೈಡ್ಲ್ ಪ್ರಾಜೆಕ್ಟ್ಗಳು ಮಾಡಿ ಅಲ್ಲೆಲ್ಲ ಸುಮಾರು ನೋಡ್ತಾ ಇದ್ದೀವಲ್ಲ ನಾವು. ಕ್ಲೌಡ್ ಬರ್ಸ್ಗಳಾಗೋದು, ದೊಡ್ಡ ದೊಡ್ಡ ಪ್ರವಾಹಗಳೆಲ್ಲ ನೋಡ್ತಾ ಇದ್ದೀವಿ ಅಲ್ಲಿ. ಆಗಲೇ ಲಡಾಖ್ನ ಇದಂತೂ ನಿಮಗೆ ಚೈನಾ ಬಾರ್ಡ್ರಲ್ಲಿ ಬೇರೆ ಇದೆ ಅಲ್ಲಿ. ಸೊ ಚೈನಾ ನುಗ್ಗಿರೋದು ಒಳಗಡೆ ಎಲ್ರಿಗೂ ಗೊತ್ತು, ಆದರೂ ಕಣ್ಮುಚ್ಕೊಂಡು ಕೂತಿದ್ದೀವಿ ನಾವು. ಇವರು ಇನ್ನೂ ಅವ್ರಿಗೆ ಕೆಂಪ್ಕಂಡು ತೋರಿಸ್ತೀವಿ ಅಂತ ಕತೆ ಹೊಡ್ಕೊಂಡು ಕೂತಿದ್ದಾರೆ. 56 ಇಂಚ್ ಅಂತ ಕತೆ ಹೊಡ್ಕೊಂಡು ಕೂತಿದ್ದಾರೆ ನಮ್ಮ ಹತ್ರ. ಸೊ ಆ ಥರದವ್ರನ್ನೇ ಜೈಲಲ್ಲಿ ಇಟ್ಟಿರುವಂಥ ಪರಿಸ್ಥಿತಿ ಇದು. ಉಮರ್ ಖಾಲಿದ್ ಅಂತ ಒಬ್ಬ PhD ಸ್ಕಾಲರ್ನ 5 ವರ್ಷದಿಂದ ಟ್ರಯಲ್ ಇಲ್ಲದೆ ಒಳಗಡೆ ಕೂರಿಸಿದ್ದಾರೆ. ಯಾವುದೇ ಸಾಕ್ಷಿಗಳಿಲ್ಲ. ಇವತ್ತಿಗೂ ಅವರು ಡೆಲ್ಲಿ ರಾಜ್ನ ಅವರೇ ಇನ್ಸಿಗೇಟ್ ಮಾಡಿದ್ದು ಅಂತ ಕಥೆಗಳು ಹೇಳ್ತಾರೆ. ಇವರು ಮಾಡಿದ ಭಾಷಣದಲ್ಲಿ ಎಲ್ಲೂ ಅದಕ್ಕೆ ಸಾಕ್ಷಿಗಳಿಲ್ಲ. ಕನ್ಹಯ್ಯ ಕುಮಾರ್ನ ಒಳಗಡೆ ಎಷ್ಟು ದಿವಸ ಜೈಲಲ್ಲಿ ಇಟ್ಟಿದ್ದು ಫೇಕ್
ಎವಿಡೆನ್ಸ್ನ ಆಧಾರದ ಮೇಲೆ ಒಂದು ಫೇಕ್ ಆಡಿಯೋನ ಕ್ರಿಯೇಟ್ ಮಾಡಿ, ಅದು ಫೇಕ್ ಅಂತ ಪ್ರೂವ್ ಆಯಿತು. ಅದಾದಮೇಲೆ ಕನ್ಯಾಕುಮಾರಿ ಈಚೆಗೆ ಬಂದರು. ಸೊ ಈ ಥರ ಒಂದು ಸರ್ಕಾರ ಮಾಡ್ತಾ ಇದೆ ಅಂತಂದರೆ ಏನಂತ ಹೇಳ್ತಾರೆ ಆ ಥರ ಸರ್ಕಾರನ? ಜನಗಳಿಗೋಸ್ಕರ ಕೆಲಸ ಮಾಡಬೇಕಾಗಿರೋಂಥ ಅವ್ರು ನಾವು ಎಲೆಕ್ಟ್ ಮಾಡಿ ಕಳಿಸಿದ್ರೆ ಜನಗಳಿಗೋಸ್ಕರ ಕೆಲಸ ಮಾಡಿ ಅಂತ ಅವಕಾಶ ಇದೆ, ಜನಗಳಿಗೋಸ್ಕರ ಕೆಲಸ ಮಾಡೋದಕ್ಕೆ ಮಾಡ್ತಾ ಇಲ್ಲ. ಅವ್ರದ್ದೇ ಒಂದು ಐಡಿಯಾಲಜಿ ಇಟ್ಕೊಂಡು ಬಂದಿದ್ದಾರೆ, RSSನ ಐಡಿಯಾಲಜಿ, ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಕೂಗ್ತಾರೆ. ಅದು ಸಾಧ್ಯನಾ? ಸಾಧ್ಯ ಇಲ್ಲದೇ ಇರೋವಂಥ ಒಂದು ಕೆಲಸ, ಸಾಧ್ಯ ಇಲ್ಲದೇ ಇರುವಂಥ ಕೆಲಸ ಮಾಡೋದಕ್ಕೆ ದೇಶದ ಸಂಪನ್ಮೂಲಗಳನ್ನ, ದೇಶದ ಜನಗಳನ್ನ ಎಲ್ಲರನ್ನೂ ಬಲಿಪುಷ್ ಮಾಡ್ತಾರೆ. ಸೊ ಆ ಥರದ ಒಂದು ಪರಿಸ್ಥಿತಿ ಇವತ್ತಿದ್ದೀವಿ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಕೌಂಟ್ ಹಾಕೋದೆಲ್ಲ ಏನು ವಿಷಯವೇ ಅಲ್ಲ. ಅಂಡ್ ಸುಮಾರು ಸರಿ ಈ ತರದ ವಿಷಯಗಳೆಲ್ಲ ಬಂದಾಗ, ನಿಮ್ಮ ಭಾಷಣಗಳು ಅಥವಾ ನಿಮ್ಮ ಚಿಂತನೆಗಳನ್ನೆಲ್ಲ ವ್ಯಕ್ತಪಡಿಸಿದಾಗ ಇವ್ರು ಲೆಫ್ಟಿಸ್ಟ್ ಅಂತ ಮಾತಾಡ್ತಾರೆ, ರೈಟಿಸ್ಟ್ ಅಂತ ಮಾತಾಡ್ತಾರೆ, ಸೆಂಟ್ರಲಿಸ್ಟ್ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಒಂದೊಂಥರ ಇದೆ. ವಾಟ್ ಎಕ್ಸಾಕ್ಟ್ಲಿ ಇಸ್ ಕಿಶೋರ್ ನಿಮ್ಮ ಪ್ರಕಾರ? ಗೊತ್ತಿಲ್ಲ, ಹಿಂಗೆ ಗುರುತಿಸ್ಕೋಬೇಕು ಅನ್ನೋ ಉದ್ದೇಶ ಏನೂ ಇಲ್ಲದೆ ಇರೋದ್ರಿಂದ ನಾನು ಲೆಫ್ಟಿಸ್ಟು ರೈಟಿಸ್ಟು ಅಂತೆಲ್ಲ ಹೇಳ್ಕೊಳ್ಳೋದಕ್ಕೂ ನನಗೂ ಗೊತ್ತಾಗ್ತಾ ಇಲ್ಲ ಏನು ಹೇಳ್ಕೊಬೋದು. ಈ ಕಮ್ಯುನಿಸ್ಟ್ ಅಂದರೆ ಹೆಂಗೆ ಮಾಡಿಬಿಟ್ಟಿದ್ರು ಅಂದರೆ, ಕಮ್ಯುನಿಸ್ಟ್ ಅನ್ನೋದು ತಪ್ಪು ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ. ಕಮ್ಯುನಿಸ್ಟ್ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತೇ ಇಲ್ಲ. ಒಂದು ಪುಟ್ಟ ವಿಡಿಯೋ ಎಲ್ಲ ಒಂದು ತುಂಬ ಚೆನ್ನಾಗಿ ನೋಡಿದೆ, ಯಾವುದೊಂದು ಸಿನಿಮಾದ ವಿಷುವಲ್. ಒಂದು ಹುಡುಗಿ ಅಪ್ಪ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಳು ಕೇಳ್ತಾಳೆ, ಅಪ್ಪ ನಾನು ಏನು ಕಮ್ಯುನಿಸ್ಟ, ಏನು ಅದು ಕಮ್ಯುನಿಸ್ಟ್ ಅಂತ ಕೆಟ್ಟದ ಅಂತ ಅಂದ್ಬಿಟ್ಟು ಅವರಪ್ಪ ಒಂದು ಎಕ್ಸಾಂಪಲ್ ಕೊಡ್ತಾನೆ. ನೀನು ತಿಂಡಿ ತೊಗೊಂಡು ಹೋಗ್ತೀಯ ಮನೆಯಿಂದ, ನಿನ್ನ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊತೀಯ ಅಲ್ವಾ? ಹ್ಞೂ ಶೇರ್ ಮಾಡ್ಕೊತೀನಿ. ಇಲ್ಲ ನಿಮ್ಮ ಮನೆಯಿಂದಲೇ ಮಾಡ್ಕೊಂಬಂದು ತಿನ್ನು ನೀನು ಅಂತ ಹೇಳ್ತೀಯ ನೀನು? ಇಲ್ಲ. ಹಾಗಾದ್ರೆ ನೀನು ಒಬ್ಬ ಪುಟ್ಟ ಕಮ್ಯುನಿಸ್ಟ್ ಮಗಳೇ ಅಂತ. ಸೊ ಕಮ್ಯುನಿಟಿ ಒಳಗಡೆ ಬದುಕುವಂಥದ್ದು, ಕಮ್ಯುನಿಟಿಯಾಗಿ ಬದುಕುವಂಥದ್ದು, ಅಲ್ಲಿ ಸಂಪನ್ಮೂಲಗಳೆಲ್ಲವನ್ನು ಕಮ್ಯುನಿಟಿಯಾಗಿ ಅನುಭವಿಸುವಂಥದ್ದು, ಅದರ ಉತ್ಪನ್ನಗಳನ್ನು ಕಮ್ಯುನಿಟಿಯಾಗಿ ಅನುಭವಿಸುವಂಥದ್ದು, ಹಂಚಿಕೊಳ್ಳುವಂಥದ್ದು, ಇದು ಕಮ್ಯುನಿಸಮ್. ಕಮ್ಯೂನ್ ಆಗಿ ಬದುಕೋದು, ಕಮ್ಯುನಿಟಿಯಾಗಿ ಬದುಕೋದು ಕಮ್ಯುನಿಸಮ್. ಅದನ್ನು ಕೆಟ್ಟದು ಅಂತ ಈ ಸರ್ಕಾರಗಳು ಹೇಳ್ಕೊಡ್ತಾ ಇವೆ. ಬೇಸಿಕ್ ನೀವು ಅಂದರೆ ಸುಳ್ಳುಗಳನ್ನು ಇಷ್ಟು ಸುಳ್ಳುಗಳನ್ನು ಹೇಳುವಂಥ ರಾಜಕಾರಣಿಗಳು ಮುಂಚೆ ಎಂದಿಗೂ ಭಾರತದಲ್ಲಿ ಇರಲಿಲ್ಲ. ಅವ್ರಿಗೊಂದು ಘನತೆ ಅಂತ ಒಂದು ಇರ್ತಾ ಇತ್ತು. ಅಂದರೆ ನಮ್ಮ ಪ್ರಧಾನಿಯಿಂದ ಹಿಡಿದು ಆ ಘನತೆಯಿಂದ ಎಲ್ಲೋ ಘನತೆ ಪಂಥ ಏನೂ ಇಲ್ಲ, ಆ ಮಟ್ಟವನ್ನೇ ತೀರ ಕೀಳು ಮಟ್ಟಕ್ಕೆ ತೊಗೊಂಡು ಹೋಗಿ ದೇಶದ 20% ಜನತೆನ ನೀವು ನುಸುಳುಕೋರರು ಅಂತ ಹೇಳೋದು, ನೀವು ಹೆಚ್ಚಿಗೆ ಮಕ್ಕಳನ್ನ ಹುಟ್ಟಿಸ್ತೀರಾ ಅಂತ ಹೇಳೋದು, ಯಾವನಿಗೆ ಅದು ಮರ್ಯಾದೆ ಕೊಡುತ್ತೆ? ಸೊ ದೇಶದ ಪ್ರಧಾನಿ ಮಾತುಗಳನ್ನ ಹೇಳೋ ಮಟ್ಟಕ್ಕಿಳಿದ್ದಾರೆ ಓಟಿಗೋಸ್ಕರ. ಯಾಕಂದರೆ ಇವ್ರು ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಅವರು ಅಲ್ಪಸಂಖ್ಯಾತರನ್ನು ಓಲೈಸಿದ್ರು, ಓಲೈಕೆ ರಾಜಕೀಯ ಅವ್ರದ್ದು ಅಂತ. 20% ಜನನ ಓಲೈಸೋದು ರಾಜಕೀಯನ, 80% ಜನನ ಓಲೈಸೋದು ರಾಜಕೀಯನ? ಯಾವುದು ಬೆನಿಫಿಷಿಯಲ್? ಅವರು ಓಲೈಕೆ ಮಾಡ್ತಾ ಇದ್ರು ಅಂತ ಪಟ್ಟ ಕಟ್ಕೊಂಡು 80% ಜನಗಳನ್ನ ಎದುರು ಹಾಕೋತಾರೆ ಅಂತಂದರೆ ಏನಿದೆ ಅದರಿಂದ ಅಂತ ಯೋಚನೆ ಮಾಡಬೇಕಲ್ಲ. ನಮ್ಮ ಜನ ಯೋಚನೆ ಮಾಡಲ್ಲ, ಹೌದು ಅಂತ ಅಂದ್ಬಿಡ್ತೀವಿ. ಈ 80% ಜನಗಳನ್ನ ಓಲೈಸ್ತಾ ಇದ್ದಾರೆ ಇವರು. ಈಸಿಯಾಗಿ 80% ಒಟ್ಟು ಬೀಳುತ್ತಲ್ಲ. ಬಟ್ ಇಬ್ರು ಓಲೈಸಿದ್ದಾರೆ ಅಂತ ಒಪ್ಕೋತಾರೆ. ಓಲೈಕೆ ಅಲ್ಲ ಅದು, ಓಲೈಕೆ ಅಲ್ಲ ಅದು. ಅದು ಸಮಾನತೆಯ ಒಂದು ಪ್ರಯತ್ನ ಅಷ್ಟೇ. ನೀವು ಅಲ್ಪಸಂಖ್ಯಾತರು ಏನೇ ಆದರೂ ಇವತ್ತು ಆಯಿತು ಅಷ್ಟು ಓಲೈಸಿದ್ದಾರೆ ಅಂತಂದರೆ, ಇವತ್ತು ಮುಸ್ಲಿಮರಲ್ಲಿ ಬಹುಪಾಲು ಜನರು ಯಾಕೆ ಬಡವರಾಗಿ ಉಳ್ಕೊಂಡಿದ್ದಾರೆ? ಹೆಚ್ಚಿನ ಶ್ರೀಮಂತರಾಗಿದ್ದಾರೆ. ಅದರಲ್ಲಿ ಎಲ್ಲಾಗಿದೆ ಓಲೈಕೆ. ಇವ್ರು ಹೇಳ್ತಾರಲ್ಲ, ಹಿಂದೂ ಕತ್ರೆಮೆ, ಅದೇ ಥರದ್ದೇ ರಾಜಕೀಯ ಇದು. ಇವರು ಮೊಘಲರ ಅಧಿಕಾರದಲ್ಲಿದ್ದಾಗ ನಾವು ಯಾರು ಕನ್ವರ್ಟ್ ಆಗಲಿಲ್ಲ, ಈ ಕನ್ವರ್ಟ್ ಆಗಿಬಿಡ್ತೀವಿ, ಇವ್ರು ಕನ್ವರ್ಟ್ ಮಾಡಿಬಿಡ್ತಾರೆ, ಜಿಹಾದ್ ಮಾಡಿಬಿಡ್ತಾರೆ ಅಂತ ಕಥೆಗಳು. ಬರೀ ರಾಜಕೀಯ ಅಷ್ಟೇ, ಈಸಿ ಅಲ್ಲ ನಿಮಗೆ. ಈಗ ಬಹುಸಂಖ್ಯಾತರ ರಾಜಕೀಯ ತುಂಬ ಸುಲಭ. ಬಹುಸಂಖ್ಯಾತರನ್ನ ಓಲೈಸ್ಕೊಂಡ್ಬಿಡೋದು ತುಂಬ ಸುಲಭ, ಕೊಟ್ಬಿಡುತ್ತೆ, ಅಧಿಕಾರ ಆರಾಮಾಗಿ ಬಂದ್ಬಿಡುತ್ತೆ, ನೀವು ಕೆಲಸನೇ ಮಾಡಬೇಕಾಗಿಲ್ಲ. ಮೂರ್ಖರಾಗ್ತಾರ ಜನ ಅಲ್ಲೇನೆ. ಈ ಬಹುಸಂಖ್ಯಾವಾದದ ಇದಕ್ಕೆ ಸಿಕ್ಕಾಕೊಂಡು ಇವ್ರ ಕೆಲಸನ ಬಿಟ್ಬಿಟ್ಟು, ಕೆಲಸ ಮಾಡೋರನ್ನ ಬಿಟ್ಬಿಟ್ಟು ಯಾರನ್ನೋ ಎಲೆಕ್ಟ್ ಮಾಡಿ ಫಾರ್ ಆಲ್ ದ ರಾಂಗ್ ರೀಸನ್ಸ್ ಕಳಿಸ್ತಾ ಇದ್ದೀವಿ ನಾವು. ಈ ಒಪಿನಿಯನ್ಗಳನ್ನ, ಚಿಂತನೆಗಳನ್ನೆಲ್ಲ ಹೇಳಿದಾಗ, ಸುಮಾರು ಕಡೆ ಚರ್ಚೆ ಮಾಡಿದಾಗ ಅಥವಾ ನಿಮ್ಮ ಐಡಿಯಾಲಜಿಗಳನ್ನ ಹೇಳಿದಾಗ ಎಲ್ಲೋ ಒಂದ್ ಕಡೆ ಜನಗಳಿಗೆ ಅನಿಸ್ತಿರುತ್ತೆ, ಅಂದ್ರೆ ಇವರು ಮೋಸ್ಟ್ಲಿ ಇದನ್ನೆಲ್ಲ ಹೇಳ್ತಾ ಇರೋದು, ಈ ಬೀಜ ಬಿತ್ತಾ ಇರೋದು ಮುಂದೆ ಪೊಲಿಟಿಷಿಯನ್ ಆಗಕ್ಕೆ, ಅಥವಾ ಇವ್ರಿಗೆ ಆಸಕ್ತಿ ಇದೆ ಆ ಆಂಗಲ್ ಅಲ್ಲಿ ಅವ್ರು ನೋಡ್ಕೊಂಡು ಬರ್ತಿದ್ದಾರೆ, ಒಂದೊಂದ್ ದಿನ ಪೊಲಿಟಿಷಿಯನ್ ಆಗ್ತಾರೆ ಇವರು ಅಂತೆಲ್ಲ. ನಿಜವಾಗ್ಲೂ ನಿಮ್ಗೆ ಪೊಲಿಟಿಕ್ಸ್ ಎಲ್ಲ ಇಂಟ್ರೆಸ್ಟ್ ಇದೆಯಾ? ಎಲ್ಲರೂ ಪೊಲಿಟಿಷಿಯನ್ಸ್ ಹೆಂಗ್ ನೋಡಕ್ ಹೋದ್ರೆ, ಪ್ರಜಾಪ್ರಭುತ್ವ ತಾನೇ ಇದು. ಪ್ರಜೆ ಪ್ರಭು ತಾನೇ. ಪ್ರಜೆನೇ ಪ್ರಭು ಆಗಿದ್ದಾಗ ನಾನು ಪೊಲಿಟಿಷಿಯನ್ ಅಲ್ಲ ಅಂತ ಹೇಳೋದಕ್ಕೆ ಅಧಿಕಾರಕ್ಕೋಸ್ಕರ ಈ ಮಾತುಗಳು ಅಂತ ಅನ್ನೋರಿಗೆ ಅದು ಅಧಿಕಾರ ಅಂತ ಯಾಕೆ ಅನ್ಕೋತಾರೆ? ಅದೇ ಆ ಗ್ರಹಿಕೆನೇ ತಪ್ಪು ಅಂತ ನನಗೆ ಅನ್ಸುತ್ತೆ. ಅದು ಅಧಿಕಾರ ಅಲ್ಲ, ಸೇವೆ ಮಾಡೋ ಅವಕಾಶ ಅದು. ನೆಹರು ನಿಜವಾಗ್ಲೂ ತುಂಬ ಅದ್ಭುತವಾಗಿ ಹೇಳಿದ ಮಾತು ಅದು. ನಾನು ಪ್ರಥಮ ಸೇವಕ ಅಂತ, ಮಹಾಮಾನವ ಬಂದು ಪ್ರಧಾನ ಸೇವಕ ಅಂತ ಹೇಳ್ಕೊಂಡ್ರು. ಅಲ್ಲೇ ಇದೆ ನೋಡಿ ರಾಜಕೀಯ. ಪ್ರಧಾನ ಅಂತ ಹೇಳ್ಕೊಳ್ಳೋದಕ್ಕೂ ಪ್ರಥಮ ಸೇವಕ ಅಂತ ಹೇಳ್ಕೊಳ್ತೈತೆ. ನಾನು ಮೊದಲು ನಿಂತ್ಕೋತೀನಿ ಸೇವೆಗೆ ಅಂತ ಅವ್ರು ಹೇಳ್ಕೊಂಡಿತ್ತು. ಸೊ ಮನುಷ್ಯರು ದೊಡ್ಡವರೇ ಹಾಕ್ತಾರೆ, ಅಲ್ಲೇನೆ ಆಗೋದು. ಜೊತೆಗೆ ರಾಜಕೀಯ ನಮ್ಮಿಂದ ಬೇರೆ ಆಗಿಲ್ಲ. ನಾವು ರಾಜಕೀಯ ನಮ್ಮಿಂದ ಬೇರೆ ಅಂತ ಇಟ್ಕೊಂಡ್ರೆ
ನಮ್ಮಂತ ದಟ್ಟರು ಬೇರೆ ಯಾರು ಇಲ್ಲ. ಸುಮಾರು ಜನ ಹೇಳ್ತಾರೆ, ಅಯ್ಯೋ ನಂಗೆ ಯಾಕೆ ರಾಜಕೀಯ, ನಂಗೆ ಬೇಡ ರಾಜಕೀಯ ಅಂತ. ನೀನು ಓಟ್ ಹಾಕುವಾಗಲೇ ನೀನು ರಾಜಕೀಯ ನಿನಗೆ ಬಂತು, ನೀನು ರಾಜಕೀಯದ ಒಂದು ಭಾಗ ಅದೇ. ನೀನು ಅದಾದ್ಮೇಲೆ ರಾಜಕೀಯದ ಬಗ್ಗೆ ಮಾತೆಲ್ಲ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ನೀನು ಬೇಜವಾಬ್ದಾರಿ ಮನುಷ್ಯ ಅಲ್ವಾ. ನಮಗೆ ಕೊಟ್ಟರು ಹಕ್ಕೋದು, ನಮ್ಮ ಹಕ್ಕುಗಳು ಕರ್ತವ್ಯಗಳು ಅಂತ ನಮ್ಮ ಸಂವಿಧಾನದಲ್ಲೂ ರೂಪಿಸ್ಕೊಂಡಿದ್ದೀವಿ. ಓಟ್ ಹಾಕ್ತೀವಿ. ಓಟ್ ಹಾಕಿದ್ಮೇಲೆ ನಾನು ಕೇಳಲಿಲ್ಲ ಅಂದರೆ, ಒಬ್ಬ ಅವ್ನು ಕಳ್ತನ ಮಾಡ್ತಿದ್ದಾಗ ನಾನು ಕೇಳಲಿಲ್ಲ ಅಂತಂದರೆ ನಾನು ಯಾವ ಜವಾಬ್ದಾರಿಯುತ ಪ್ರಜೆ? ನಾನು ಜವಾಬ್ದಾರಿಯುತ ಪ್ರಜೆ ಆದಾಗ ನಾನು ರಾಜಕೀಯವಾಗಿ ಸಕ್ರಿಯನಾಗಿರಬೇಕು, ಕೇಳ್ತಾ ಇರಬೇಕು, ಪ್ರಶ್ನೆಗಳನ್ನ ಕೇಳ್ತಾ ಇರಬೇಕು. ಸಕ್ರಿಯ ರಾಜಕಾರಣ ಡೆಫಿನೆಟಾಗಿ ನನ್ನ ಕೈಲಾಗಲ್ಲ, ನಂಗೆ ಸಿನಿಮಾನೇ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟೊಂದಲ್ಲಿ 24 ಗಂಟೆ ಕೆಲಸ, ಅದು ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಬಟ್ ಅದೇ ಅವರವ್ರಿಗೆ ಅವರವರ ಆಸೆಗಳಿರುತ್ತೆ. ಕೆಲವ್ರಿಗೆ ದುಡ್ಡು ಮಾಡೋ ಆಸೆ ಇರುತ್ತೆ, ಕೆಲವ್ರಿಗೆ ಅಧಿಕಾರದ ಲಾಲಸೆ ಇರುತ್ತೆ. ಅದು ಬಿಟ್ಟು ಕೆಲಸ ಮಾಡುವಂಥವ್ರು ಸುಮಾರು ಜನ ಇದ್ದಾರೆ. ನನಗೆ ನೀವು ಸದ್ಯಕ್ಕೆ ಮಾತಾಡೋಕ್ಕೆ ಅವಕಾಶ ಇದೆ, ಇದು ಮಾತಾಡ್ತಾ ಇದ್ದೀನಿ, ನನಗೆ ಸರಿ ಅನ್ಸಿದ್ದು ಮಾತಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಸಕ್ರಿಯ ರಾಜಕಾರಣ ಎಲ್ಲ ನನ್ನ ಕೈಲೆಲ್ಲ ಕಷ್ಟನೇ. ಅಷ್ಟೊಂದೆಲ್ಲ ಅವಕಾಶ ಬಂದ್ರೆ ಒಂದಿನ ನಾನು ಭಯಂಕರ ಸೋಂಬೇರಿ, ಬರೋದು ಇಲ್ಲ ಅಂತ ಇಟ್ಕೋತೀನಿ. ಅಂತ ಅವಕಾಶ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ, ಅದು ಡೌಟೇನೆ. ಜೊತೆಗೆ ಇಂಡಿವಿಜುವಲ್ ಆಗಿ ರಾಜಕೀಯ ಮಾಡೋದು ಅಂದರೆ ಸಕ್ರಿಯ ರಾಜಕಾರಣದಲ್ಲೂ ತುಂಬಾ ಕಷ್ಟ ಅನಿಸುತ್ತೆ. ಇವತ್ತಿನ ಬಿಹಾರ್ ಎಲೆಕ್ಷನ್ ನೀವು ನೋಡಿದ್ರೆ ಎಷ್ಟು ಜನ AIT ಗ್ರಾಜ್ಯುಯೇಟ್ಗಳು ಬಂದಿದ್ದರು. ಸುಮಾರು ಜನ ಈ ಕಾಂಗ್ರೆಸ್ ಪಾರ್ಟಿಯಿಂದ ಸುಮಾರು ಜನ ಕಂಟೆಸ್ಟ್ ಮಾಡಿದರು, ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿಯಿಂದ ಸುಮಾರು ಜನ ಕಂಟೆಸ್ಟ್ ಮಾಡಿದ್ರು. ಎಲ್ಲರೂ ಸೋಲಿಸ್ಬಿಟ್ರು. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಬಿಟ್ಟು ಜನಗಳ ಸೇವೆ ಮಾಡ್ತೀವಿ ಅಂತ ಜನಗಳನ್ನ ಸೋಲಿಸ್ಬಿಟ್ರು. ಇಲ್ಲಿ ಇಷ್ಟು ಹೊಲಸಾಗೋಗ್ಬಿಟ್ಟಿದೆ ರಾಜಕಾರಣ ಅಲ್ಲ, ಜನ ಕರಪ್ಟ್ ಆಗಿಬಿಟ್ಟಿದ್ದೀವಿ. ಸೊ ಈ ಥರದ ಜನಗಳ ಮಧ್ಯದಲ್ಲಿ ಕಷ್ಟ, ಜನಗಳ ಪ್ರಶ್ನೆಗಳು ಎತ್ತೋದು. ಈಗ ನಾವೇ ಜನಗಳ ಪ್ರಶ್ನೆಗಳು ಎತ್ತಿದ್ವಿ ಅಂತ ಹೇಳಿದ್ರೆ, ಈ ಮೋದಿ ಭಕ್ತರು, BJP ಭಕ್ತರು, RSS ಭಕ್ತರೆಲ್ಲ ಕೂತ್ಕೊಂಡು ಅಂತವನು ಏನು ಬೇಕಾದ್ರೂ ಹೋಗಿ ಕೂತ್ಕೊಂಡಿರ್ತಾರೆ. ಈಗ ಸೋಷಿಯಲ್ ಮೀಡಿಯಾ ಬೇರೆ ಅಲ್ಲ, ಎದುರುಗಡೆ ಕಾಣಿಸಲ್ವಲ್ಲ, ಜೊತೆಗೆ ಯಾರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ವಲ್ಲ, ಬಾಯಿಗೆ ಮುಂದೆ ಮಾತಾಡ್ಬೋದಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ಬೋದಾ, ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಅಂತ. ಅದು ಅಧಿಕಾರ ಅಂತ ನಾನು ಖಂಡಿತ ಅದನ್ನು ನಾನು ಹೇಳೋದು ಇಲ್ಲ. ಅದು ಪ್ರಜಾಪ್ರಭುತ್ವದಲ್ಲಿ ತುಂಬ ತಪ್ಪು ಗ್ರಹಿಕೆ, ಅದನ್ನು ಅಧಿಕಾರ ಅನ್ನೋದು. ಅದು ಕೆಲಸ ಮಾಡೋ ಅವಕಾಶ. ಸೊ ಕೆಲಸ ಮಾಡೋ ಅವಕಾಶ ಸಿಗುತ್ತಾ ಅಂತ ಗೊತ್ತಿಲ್ಲ. ಯಾಕಂದರೆ ಅಷ್ಟೊಂದೆಲ್ಲ ಪಾಪ ಅಷ್ಟು ಶ್ರಮ ಪಟ್ಟವರು, ಅವ್ರಿಗೇನು ಒಂದು ಸೀಟು ಸಿಕ್ಕಿಲ್ಲ ಪ್ರಶಾಂತ್ ಕಿಶೋರ್ ಪಕ್ಷಕ್ಕೆ. ಅದು ಎಂಥವ್ರಿದ್ರು ಕಂಟೆಸ್ಟ್ ಮಾಡ್ತಾಯಿದ್ದು. ಸರಿಯಾದ ಎಲ್ಲೂ ಸೊಸೈಟಿಲಿ ಕೆಲಸ ಮಾಡಿರುವಂಥ ಜನ, ತುಂಬ ತಿಳುವಳಿಕೆ ಇರುವಂಥ ಜನ, ಸಮಾಜವಾದಿಗಳು ಎಲ್ಲರೂ ಸೋತರು. 10,000 ರೂಪಾಯಿ ಮುಂದೆ 10,000 ರೂಪಾಯಿ ಮತ್ತು ಇವರು ಹಿಂದೂ ಮುಸ್ಲಿಮು ಜೊತೆಗೆ ಇದೊಂದು ಇದೆಯಲ್ಲ ಎಲೆಕ್ಷನ್ ಕಮಿಷನ್ ಅನ್ನೋ ಕಳ್ಳರ್ಸಂತೆ. ಅದು ನೀಟಾಗಿ ಗೊತ್ತಾಗುತ್ತೆ. ಆ ಎಲೆಕ್ಷನ್ ಕಮಿಷನರ್ನ ಚೂಸ್ ಮಾಡೋದ್ರಲ್ಲಿ ರಾಜಕೀಯ ಮಾಡೋದ್ರಲ್ಲ. ಯಾವಾಗ ಚೀಫ್ ಜಸ್ಟಿಸ್ನ ಹೊರಗೆ ಇಟ್ಟುಬಿಟ್ಟು ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಆಡಳಿತ ಪಕ್ಷದ ನಾಯಕ, ಒಬ್ಬ ವಿರೋಧ ಪಕ್ಷದ ನಾಯಕ ಅಂತ ಯಾವಾಗ ಹೇಳಿದ್ರು, 2:1 ಇವ್ರಿಗೆ ಬೇಕಾದವ್ರನ್ನ ಕೂರಿಸ್ಕೋತಾರೆ. ಯಾಕೆ ಇವ್ರಿಗೆ ಬೇಕಾಗಿದ್ದವ್ರನ್ನ ಕೂರಿಸ್ಕೋಬೇಕಾಗಿತ್ತು? ಕಳ್ಳತನ ಮಾಡೋಕ್ಕೆ. ಅಲ್ಲೇ ಕ್ಲಿಯರ್ ಆಗಿದೆ. ಜೊತೆಗೆ ಈ ಅಪ್ಪ ಬಂದು ನಾವು CCTV ಫುಟೇಜ್ ಕೊಡಲ್ಲ ಅಂತಾರೆ. ಒಂದು ಸಲ ಪ್ರಜಾಪ್ರಭುತ್ವದಲ್ಲಿ ನೀವು ಟ್ರಾನ್ಸ್ಪರೆನ್ಸಿನೇ ಇಲ್ಲ ಅಂತಂದರೆ ಹಿಂದ್ಗಡೆ ಕಳ್ಳತನ ಮಾಡ್ತಿದ್ರಿ ಅಂತ ತಾನೇ ಅರ್ಥ. ಇನ್ನೇನಕ್ಕೆ ಮುಚ್ಚಿಡಬೇಕು? ಮಿಷನ್ ರೀಡಬಲ್ ವೋಟರ್ ಲಿಸ್ಟ್ ಕೊಡಲ್ಲ ಅಂತಾರೆ. ಅದನ್ನು ಪಟ್ಟಂತ ಚೇಂಜ್ ಮಾಡಿಬಿಟ್ರು ಬೇರೆ ಈಚೆಗೆ ಬರ್ತಿದ್ದಂಗೆ. ಸೊ ಈ ಥರದ ಕಳ್ಳ ವ್ಯವಸ್ಥೆಯಲ್ಲಿ ನೀವು ಸಕ್ರಿಯ ರಾಜಕಾರಣದಲ್ಲಿ ಗೆದ್ದು ಕೆಲಸ ಮಾಡ್ತೀವಿ ಅಂತ ಗೆಲ್ಲೋದು ಅಂತಲೂ ಹೇಳೋಕ್ಕಲ್ಲ. ಜನ ಆಯ್ಕೆ ಮಾಡಿ ಕೆಲಸ ಮಾಡೋ ಅವಕಾಶ ಕೊಡ್ತಾರೆ ಅನ್ನೋ ನಂಬಿಕೆ ಸದ್ಯಕ್ಕಂತೂ ನನಗಿಲ್ಲ. ಸೊ ಆ ಥರದ್ದು ಹಂಗೂ ಕೆಲಸ ಮಾಡ್ತೀವಿ ಅಂತ ಹೋಗೋರಿಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್, ಸಿಕ್ಕಾಪಟ್ಟೆ ನಂಬಿಕೆ ಬೇಕು, ಆ ಭರವಸೆ ಬೇಕು. ನನಗೆ ಅಷ್ಟೊಂದೆಲ್ಲ ಈಗ ಸದ್ಯಕ್ಕಂತೂ ಇಲ್ಲ. ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಈ ಥರದ ವ್ಯವಸ್ಥೆನಲ್ಲೂ ಇದನ್ನು ಮೀರಿ ನನಗೆ ಅವಕಾಶ ಸಿಗುತ್ತೆ ಕೆಲಸ ಮಾಡೋದಕ್ಕೆ ಅಂತ ನಂಬಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲರೂ ನಿಜವಾಗ್ಲೂ ಇದು. ಅದು ಬಿಟ್ಟು ಈ ಬಹುಸಂಖ್ಯಾವಾದದ ಹಿಂದೆ ನಿಂತ್ಕೊಂಡು ಹೋಗಿಸ್ಕೊಂಡು ಅವ್ರ ಜೊತೆ ಕೈ ಮಿಲಾಯಿಸ್ಕೊಂಡು ಅವ್ರನ್ನ ಹೊಗಳ್ಕೊಂಡು ಆ ಪಕ್ಷಕ್ಕೆ ಹೋಗಿ ಸೇರ್ಕೊಂಡು ಅಧಿಕಾರ ಕೂತಿರೋರು, ಅದೇ ಅಧಿಕಾರ ಅಂತ ಹೋದವರು ಅವರೆಲ್ಲ. ಅವರಿಂದ ಏನು ಕೆಲಸವೂ ಆಗಲ್ಲ. ಯಾಕಂದರೆ ಕೆಲಸ ಮಾಡಬೇಕಾಗಿಲ್ಲ. ಸಲೀಸಾಗಿ ಹಿಂದೂ ಮುಸ್ಲಿಮ್ ಅಂದರೆ ಓಟ್ ಬೀಳುತ್ತಲ್ಲ, ಓಟ್ ಹಾಕ್ತೀವಲ್ಲ ನಾವು ಮೂರ್ಖರು. ಹಿಂದೂ ಮುಸ್ಲಿಮ್ ಅಂದರೆ ಓಟ್ ಹಾಕ್ತೀವಿ, ಕಾಸು ಕೊಟ್ಟರೆ ಓಟ್ ಹಾಕ್ತೀವಿ, ಜಾತಿ ಅಂದರೆ ಓಟ್ ಹಾಕ್ತೀವಿ. ಇವನ್ನೆಲ್ಲ ಬಿಟ್ಟು ಸರಿಯಾದ ಕೆಲಸ ಮಾಡೋನಿಗೆ ಓಟ್ ಹಾಕಿದ್ರೆ, ಅಥವಾ ನೀವು ಕೇಳಿದ್ರೆ ಪ್ರಶ್ನೆ ಅಟ್ಲೀಸ್ಟ್ ಆಮೇಲೆ ಪ್ರಶ್ನೆ ಎತ್ತಿದ್ರೆ, ಅವ್ನು ರಾಜಕೀಯ ಬೇಡ ಅಂತ ದೂರ ಓಟ್ ಹಾಕ್ಬಿಟ್ಟು ಸುಮ್ಮನೆ ಓಟ್ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರು ಆಗಲ್ವಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನನಗೆ ಬೇಜವಾಬ್ದಾರಿ ಥರ ಅಂತಷ್ಟೇ. ಸೊ ಆ ಥರ ಮಾಡೋದು ಬಿಟ್ಟು ಪ್ರಶ್ನೆ ಕೇಳಿದ್ರೆ, ಅವ್ನು ಕೊರಳಪಟ್ಟಿ ಇಟ್ಕೊಂಡು ಬೋಳಿ ಮಗನ ಕೆಲಸ ಮಾಡು, ನಿನಗೆ ಓಟ್ ಹಾಕಿರೋದೇ ಅದಕ್ಕೆ ಅಂತ ಹಿಡ್ಕೊಂಡ್ರೆ ಅವ್ನು ಕೆಲಸ ಮಾಡ್ತಾನೆ. ಯಾರು ಕೆಲಸ ಮಾಡೋದು? ನಮ್ಮ ಕೆಲಸ, ನಮ್ಮ ದುಡ್ಡೇ ತೊಗೊಳೋದು ಅವ್ನು ಕೆಲಸ ಮಾಡೋದಕ್ಕೆ. ನಮ್ಮ ದುಡ್ಡನ್ನು ನಮಗೆ ಖರ್ಚು ಮಾಡೋಕ್ಕೆ ನಾವು ಪ್ರಶ್ನೆ ಕೇಳಿಲ್ಲ ಅಂತಂದರೆ, ಅದು ಹೇಳೋದಲ್ಲ, ಬಡವ ನೀನು ಮಾಡ್ದಂಗಿರೋ, ಬಡ ರೈತ, ಬಡ ಮೇಷ್ಟ್ರು, ಇವೆಲ್ಲ ನಾರ್ಮಲೈಸ್ ಆಗ್ಬಿಡ್ತಾರೆ.